ಅರೇಂಜ್ ಮ್ಯಾರೇಜ್ ಅಂದರೆ ಇವಾಗಿನ ಟ್ರೆಂಡ್ಗೆ ಯಾವ ಥರ ಅಂದರೆ ಗುರು ಯಾರೂ ಸಿಗಲಿಲ್ಲ ಅಂತ ಹೇಳಿ ಕೊನೆಗೆ ಅರೇಂಜ್ ಮ್ಯಾರೇಜ್ ಆದರು ಅಂತ ಒಂದು ಮಾತಾಡ್ತಾರೆ ಜನ. ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು 10 ಸಕ್ಕತ್ತಾಗಿರೋ ಹುಡುಗಿರಿಗೆ ರಿಕ್ವೆಸ್ಟ್ ಕಳಿಸಿ ಆಬ್ವಿಯಸ್ಲಿ ರಿಜೆಕ್ಟ್ ಆಯ್ತು. ನಂಗೆ ಇವ್ರು ಯಾರಂತಾನೆ ಗೊತ್ತಿರಲಿಲ್ಲ. ಇಫ್ ದೇ ನೋ ಹೂ ಯು ಆರ್, ಆಮೇಲೆ ಆ ಒಂದು ಲೆವೆಲ್ ನೀವು ಮೀಟ್ ಆಗಲಿಲ್ಲ ಅಂದರೆ ಎಕ್ಸಾಕ್ಟ್ಲಿ ಅದೇ ಗುರು ಇವನು ನಾನು ಅನ್ಕೊಂಡಿದ್ದೆ ಒಂದು ಬೇರೆ. ಹಿಂಗಿರ್ಬೇಕು ಹಂಗಿರ್ಬೇಕು ಕೆಲಸ ಅಂದರೆ ಎಜುಕೇಷನಲ್ಲಿ ಜಾಸ್ತಿ ಓದಿರಬಾರ್ದು, ಸಂಬಳ ನಮಗಿನ ಜಾಸ್ತಿ ಬರಬಾರ್ದು, ಇವನ್ ಸಂಬಳ ಇವಾಗ ಈಕ್ವಲ್ ಆಗಿದ್ರು ನಾಳೆ ದಿನ ಜಾಸ್ತಿ ಬಂದರೆ ಕೆಲಸ ಬಿಡಬೇಕು, ಈ ಥರ ಕೆಟ್ಟ ಪ್ರೊಫೈಲ್ಸ್ ಎಲ್ಲ ಬರೋದು ನನಗೆ ಓಕೆ ಅಂತ ಅನ್ನಿಸ್ತು. ಅಮ್ಮಂಗೆ ಹೇಳ್ದೆ ನಾನು, ಅಮ್ಮ ಹುಡುಗಿ ನೋಡಿದ್ದೀನಿ gadi.com ಅಲ್ಲಿ ಫಿಕ್ಸ್ ಇವಳೇ ಮದುವೆ ಆಗೋದು. ನೈಸ್. ಅಮ್ಮನ ತಲೆಲೇನೋ ಅಂದ ಮಂಗಳೂರು ಅಥವಾ ಉಡುಪಿ ಇರುತ್ತೆ, ಚಿಕ್ಕಬಳ್ಳಾಪುರ ಎಲ್ಲ ಗೊತ್ತು. ನನ್ನ ಪಾಸ್ವರ್ಡೇ ಗೊತ್ತು ಇನ್ಸ್ಟಾಗ್ರಾಮ್ದು. ಯು ಚೆಕ್ ಈಚ್ ಅದರ್ಸ್ ಫೋನ್ಸ್ ಒಬ್ಬರು ಐ ಡೋಂಟ್ ಚೆಕ್ ಹಂಗಲ್ಲ. ಮಾಡಿದ್ರೆ ನಂಗೇನು ಪ್ರಾಬ್ಲಮ್. ಇನ್ಸೆಕ್ಯೂರಿಟಿನ ಅವ್ರ ಫೋನ್ ಯಾಕೆ ಅಲ್ಲ ಹಾಗೇನಿಲ್ಲ. ಈಗ ನನ್ನ ಫೋನಲ್ಲೇ ಇಬ್ರದ್ದು ಅಕೌಂಟ್ಸ್ ಹಾಕೊಂಡಿದ್ದೀನಿ. ಅಂದರೆ ಅಂಥದ್ದು ಏನು ಮಾಡಿದ್ರಿ ಅವರು? ಮದುವೆ ಆದ್ಮೇಲೆ ಇನ್ನೂ ಜಾಸ್ತಿ ಫ್ರೀಡಮ್ ಸಿಕ್ತು ಅಂತಾನೆ ಅನಿಸ್ತು ನಂಗೆ. ಮನೇಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ 6 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡ್ಬೇಕು ನಾ ಅಟ್ ಎನಿ ಕಾಸ್ಟ್. 30 ಸೆಕೆಂಡ್ ಜಗಳ ತಕ್ಕಂತ ಸಾರಿ ಕೇಳಿ ರೀಲ್ಸ್ ಫೈಟಿಂಗ್ ಅದನ್ನು ಅಂತಾರೆ. ನಂದು ಫ್ಯೂಚರ್ ಕಾಣ್ತಾ ಇದೆ ಅವ್ರಿಗೆ. ಗಣೇಶ ಮೊದ್ಲೇ ಖಾರ ತಿನ್ನಲ್ಲ, ನಾವು ಉಡುಪಿಗೆ ಹೋದ್ಮೇಲೆ ಇವಳು ಈ ತರ ಖಾರ ಎಲ್ಲ ತಿನ್ಸಿದ್ರೆ ಮರ್ದಿನ ಫಸ್ಟ್ ಡೇಟ್ ಎಲ್ಲಿ ಕರ್ಕೊಂಡು ಹೋಗಿದ್ರು? ಸ್ಟೋರೀಸ್ ಅಲ್ಲ, ತುಂಬಾ ಡಬಲ್ ಮೀನಿಂಗ್ ಮಾತಾಡ್ತಾರೆ. ದೊಡ್ಡ ಸಿಗಲ್ಲ, ಚಿಕ್ಕದ್ ಸಿಗಲ್ಲ, ಮಿಡಲ್ ಅಲ್ಲಿ ಅದು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಆಯ್ತು. ಅದು ಸ್ವಲ್ಪ ವೈರಲ್ ಆಯ್ತು. ಕಮೆಂಟ್ಸ್ ನೋಡ್ತೀನಿ, ಫುಲ್ಲು ಉಗಿತಾ ಇದಾರೆ ಇವಳಿಗೆ ಎಲ್ಲರೂ. ಆ ಹೆಣ್ವೇಷ ಹಾಕಿ ಮಾತಾಡ್ಸೋ ಡೈಲಾಗ್ ಇಂಪಾರ್ಟೆಂಟ್ ಆಗತ್ತಲ್ವಾ, ಅದು ನನಗೆ ತುಂಬಾ ಕ್ರಿಂಜ್ ಇರೋದಾ ಡೈಲಾಗ್ಸ್ ಎಲ್ಲ, ಅಥವಾ ಬಾಡಿ ಶೇಮಿಂಗ್? ನನಗೆ ಗೊರ್ಕೆ ಹೊಡಿತೀನಿ, ನನಗೆ ಗೊತ್ತೇ ಇಲ್ಲ. ಅದು ಗೊರ್ಕೆ ಅಲ್ಲ, ಅದು ಗರ್ಜನೆ. ನಮಸ್ಕಾರ ಆಲ್ರೌಂಡರ್ಸ್, ಎಲ್ಲರೂ ಖುಷಿಯಾಗಿ ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮ ಕರ್ನಾಟಕದ ಸಿಂಗರ್, ಆ್ಯಕ್ಟರ್, ಕಾಮಿಡಿಯನ್, ಇವ್ರಿಗೆ ಇಲ್ಲದೇ ಇರೋ ಟ್ಯಾಲೆಂಟ್ಸೇ ಇಲ್ಲ. ದ ಒನ್ ಆ್ಯಂಡ್ ಓನ್ಲಿ ಗಣೇಶ್ ಕಾರಂತ್ ಮತ್ತು ಅವರ ವೆರಿ ಟ್ಯಾಲೆಂಟೆಡ್ ವೈಫ್ ವಿದ್ಯಾ ಅವರು ಕೂಡ ಇದ್ರು ನಮ್ಮ ಜೊತೆ. ಸೊ ಮದುವೆ ಆದಮೇಲೆ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ, ಅವ್ರ ಪಾಸ್ಟ್ ಬಗ್ಗೆ, ಇವಾಗ ನಡೀತಾ ಇರೋ ಇವನ್ ಡಿವೋರ್ಸ್ ಟ್ರೆಂಡ್ ಬಗ್ಗೆ, ಸಿಂಗಲ್ಹುಡ್ ಬಗ್ಗೆ, ಮಕ್ಕಳು ಮಾಡ್ಕೋಬೇಕಾ ಬೇಡವಾ ಅಂತ ಇನ್ನೊಂದು ಡಿಸ್ಕಷನ್ ಆಗ್ತದೆ. ಎಲ್ಲದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿದ್ದೀವಿ ಕ್ಯಾಂಡಿಡ್ ಆಗಿ. ಸೊ ಈ ಒಂದು ಎಪಿಸೋಡ್ ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ. ಹಾಗೆಯೇ ನಮ್ಮ ಚಾನಲ್ ನೋಡೋರು 50 to 60% ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಿಮ್ಮ ಸಬ್ಸ್ಕ್ರಿಪ್ಷನಿಂದ ಇನ್ನೂ ಒಳ್ಳೊಳ್ಳೆ ಗೆಸ್ಟ್ಗಳನ್ನ ಕರೆಯೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ. ಹೋಪ್ ಯು ಎಂಜಾಯ್ ದಿಸ್ ಎಪಿಸೋಡ್. ಲೆಟ್ಸ್ ಗೋ. ನಮ್ಮದು ಫಸ್ಟ್ ಇಂಟ್ರಾಕ್ಷನ್ ಬರೋದು ಆ್ಯಕ್ಚುಲಿ, ಅಂದರೆ ಎಲ್ಲ ಆನ್ಲೈನಲ್ಲೇ ಮಾತಾಡ್ತಾ ಇದ್ವಿ. ಅದೇನು ಪಾಸ್ ಕೊಡೋದು, ಎಲ್ಲ ಆನ್ಲೈನಲ್ಲೇ. ಅಂದರೆ ನೀವು ನಿಮ್ಮ ಎಕ್ಸ್ ಬಗ್ಗೆ ಹೇಳಿ ಬೇಜಾರಾಗೋದು, ನಾನು ನನ್ನ ಎಕ್ಸ್ ಬಗ್ಗೆ ಹೇಳಿ ಬೇಜಾರಾಗೋದು. ನಮ್ಮ ಇಂಟ್ರಾಕ್ಷನ್ಸ್ ಅದೇ ವಾಯ್ಸ್ ನೋಟ್ ಕಳ್ಸ್ಕೊತಿದ್ರ ಸಾಂಗ್ ಅಲ್ಲಿ. ವಾಯ್ಸ್ ನೋಟ್ ಇಲ್ಲ, ನಾನೇನು ಹೇಳಿದ್ರೆ ಅವ್ರು ನನ್ನ ಎಕ್ಸ್ ಬಗ್ಗೆ ಕೇಳೋದು, ನಾನು ಕೇಳೋದು. ಪಾಪ ಅವರು ಬೇಜಾರಾಗೋರು, ನಾನೊಂದು ಸ್ವಲ್ಪ ಬೇಜಾರಾಗ್ತಾ ಇದ್ದೆ. ನಾನು ಯಾಕೋ ವಿಡಿಯೋದ ರಿಯಲ್ ಲೈಫಲ್ಲಿ ಆಗೋ ಥರ ಇದೆ ಇವಾಗ. ಯಾರೇ ಅದು ಹೇಳ್ರಿ. ಬಟ್ ಬ್ರೋ ಏನಂದರೆ ಜನರಲಿ ಅರೇಂಜ್ ಮ್ಯಾರೇಜ್ ಅಂದರೆ ಇವಾಗಿನ ಟ್ರೆಂಡ್ಗೆ ಯಾವ ಥರ ಅಂದರೆ ಗುರು ಯಾರೂ ಸಿಗಲಿಲ್ಲ ಅಂತ ಹೇಳಿ ಕೊನೆಗೆ ಅರೇಂಜ್ ಮ್ಯಾರೇಜ್ ಆದರು ಅಂತ ಒಂದು ಮಾತಾಡ್ತಾರೆ ಜನ. ಇನ್ಫ್ಯಾಕ್ಟ್ ನನಗೆ ಆಗಲೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಥರ. ಸೊ ರಿಲೇಟಬಲ್ ಅನ್ಸುತ್ತಾ ಈ ಮಾತು? ಅಲ್ಲ, ನನಗೆ ಯಾರು ಸಿಗಲ್ಲ ಅಂತ ಗೊತ್ತಿತ್ತು ನನಗೆ ಮೊದಲೇ. ಯಾಕೆ ಇಷ್ಟ? ನಾನೇ ಒಂದಿಬ್ರು ಬರ್ಬೇಕು, ಕಲರ್ ಮಾತ್ರ ಇತ್ತು. ನಾನೇ ಹುಡುಗಿಯಾಗಿರೋ ನಿಮಗೆ ಪಕ್ಕ ಬೀಳ್ತಾರೆ. ಕಲರ್ಗೆ ಒಂದಿಬ್ರು, ಟ್ಯಾಲೆಂಟ್ಗೆ ಒಂದಿಬ್ರು, ಸ್ಮೈಲ್ಗೆ ಒಂದಿಬ್ರು, ಹೇಳಿ, ಹಲ್ಗೊಂದಿಬ್ರು, ಮೂಗೊಂದಿಬ್ರು ಹೇಳಿ. ಬಟ್ ಹೌ ವಾಸ್ ಇಟ್? ಅಂದ್ರೆ ಅರೇಂಜ್ ಮ್ಯಾರೇಜ್ ಅಂತ ಅಂದ್ರೆ ನೀವೇ ಫಿಕ್ಸ್ ಆಗಿದ್ರಾ, ಇಲ್ಲ ಅಂದ್ರೆ ಮನೆಯಲ್ಲಿ ಯಾರು ತೋರಿಸ್ತಾರೋ ಅವ್ರ ಮದುವೆ? ಅಲ್ಲ, ನನಗೆ ಮದುವೆ ಆಗಕ್ಕೆ ಅಷ್ಟೇನು ಅಂದ್ರೆ ಇಂಟ್ರೆಸ್ಟ್ ಇರಲಿಲ್ಲ. ಇನ್ನ ಲೇಟಾಗಿ ಆಗೋಣ ಅಂತ ಹಂಗೆ ಇತ್ತು. ಏನು ಬೈಬೇಡ ಇವಾಗ. ಬಟ್ ಅಂದರೆ ಮನೇಲಿ ಕೇಳ್ತಾ ಇದ್ರು, ಊರಿಗೆಲ್ಲ ಹೋದಾಗ ಒಂದು ಮದುವೆ ಆಗು ಈಗ ನೀನು ಮದುವೆ ಆಗು. ಮುಂದೆ ಹಾಕ್ತಾನೆ ಇದ್ದೆ. ಕೋವಿಡ್ ಸೆಕೆಂಡ್ ವೇವ್ ಆವಾಗ ಸಿಕ್ಕಾಪಟ್ಟೆ ಇಲ್ಲಿ ಜೋರಾಗಿತ್ತಲ್ಲ ಬೆಂಗಳೂರಲ್ಲಿ. ಫಸ್ಟ್ ವೇವ್ ನಾವೇನು ಹೋಗಿರ್ಲಿಲ್ಲ ಊರಿಗೆ, ಇಲ್ಲೇ ಇದ್ದಿದ್ದೆ. ಅಂದರೆ ನಮ್ಮ ಬೆಂಗಳೂರು, ಇಲ್ಲೇ ಇರ್ತೀನಿ ನಾನು, ಹಂಗಿತ್ತು. ಸೆಕೆಂಡ್ ವೇವಲ್ಲಿ ನನಗೆ ಒಂಚೂರು ಗಾಬರಿ ಆಯ್ತು. ಸಿಕ್ಕಾಪಟ್ಟೆ ಜೋರು ಆದರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅಲ್ಲಿ ಹೋದೆ ಊರಿಗೆ. ಆವಾಗ ಹಿಡ್ಕೊಂಡ್ಬಿಟ್ರು, ನೀನು ಮದುವೆ ಆಗ್ತೀಯಾ ಇಲ್ವ ಇವಾಗ ಹೇಳು. ಅಂದ್ರೆ ಅವ್ರಿಗೆ ಅಲ್ಲ, ಅವ್ರಿಗೆ ಯಾರೋ ಇದ್ದಾರೆ ಇವನ್ಗೆ, ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು. ಯಾರನ್ನ ಲವ್ ಮಾಡ್ತಿದ್ದಿ ಹೇಳು, ಯಾರು ಅಂದ್ರೆ ಇಲ್ಲಮ್ಮ ಯಾರು ಇಲ್ಲ. ಹಾಗಾದ್ರೆ ಎಂತ ಮದುವೆ ಆಗ್ತೀಯಾ ಇಲ್ವ? ಆಯ್ತಮ್ಮ ಆಗ್ತೀನಿ ಅಂತಂದು ಆವಾಗ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿದ್ದು ಮೇಡಮ್. ಕನ್ನಡ ಮ್ಯಾಟ್ರಿಮೋನಿನ ಅಥವಾ ಶಾದಿ.com. ಓಕೆ. ಸೊ
ಅಲ್ಲಿ ನೀವು ಅಕೌಂಟ್ ಥರ್ಡ್ ಕ್ರಿಯೇಟ್ ವೇವ್ ಬೈಕ್ಗೆ ಸೆಕೆಂಡ್ ವೇವ್ ಗ್ಯಾಪ್ ಅಲ್ಲೇ ಮದುವೆ ಆಗ್ಬಿಟ್ರಿ ಆ ಟೈಮಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಓಕೆ ಒಂದು 10 ಸಖತ್ತಾಗಿರೋ ಹುಡುಗಿರಿಗೆ ರಿಕ್ವೆಸ್ಟ್ ಕಳಿಸಿ ಕಳ್ಸಿ ಆಮೇಲೆ ಆಬ್ವಿಯಸ್ಲಿ ರಿಜೆಕ್ಟ್ ಆಯ್ತು. ಅಂದ್ರೆ ಅಂದ್ರೆ ಏನ್ ಹೇಳ್ತಾರೆ ಏನ್ ಅರ್ಥ ಇದ್ರ ಅಲ್ಲಲ್ಲ. ಮಕ್ಳ ಕರ್ಸ್ಬಿಟ್ಟು 10 ಸಾಕಾಗಿರೋ ಹುಡುಗಿಗೆ ರಿಕ್ವೆಸ್ಟ್ ಕಳಿಸಿದೆ, ಗೊತ್ತಿತ್ತು ರಿಜೆಕ್ಟ್ ಮಾಡ್ತಾರೆ ಅಂತ. 11ನೇದು ನಾನ್ ಕಳ್ಸಿಲ್ಲ, ಆ ಕಡೆಯಿಂದ ಒಂದು ರಿಕ್ವೆಸ್ಟ್ ಬಂತು, ಸಕಲಾಗಿರೋ ಹುಡುಗಂಗೆ ಅದೇ ಇವರು. ನೀನೇ ನೀನೇ ನಾನು ಸುಮಾರು ಕಡೆ ಹೇಳಿದೀನಿ, ನನ್ಗೆ ಇವತ್ತು ರಿಕ್ವೆಸ್ಟ್ ಬಂದಾಗ ಹಂಗೆ ಯಾಕೋ ಡೌಟು, ಬೈ ಮಿಸ್ಟೇಕ್ ಆಗಿ ಕಳ್ಸಿರ್ಬೋದು. ಇಲ್ಲ ಫೇಕ್ ಅಕೌಂಟಾ? ಅಂದ್ರೆ ಅಲ್ಲೂ ಫೇಕ್ ಇರುತ್ತಾ? ಸಿಕ್ಕಾಪಟ್ಟೆ ಆಗುತ್ತೆ, ಕ್ಯಾಟ್ ಫಿಶಿಂಗ್ ಆಗುತ್ತೆ. ಯಾವ ರೇಂಜ್ಗೆ ಅಂದ್ರೆ ಪಾಪ ಎಷ್ಟೊಂದ್ ಜನ ಹುಡುಗಿರು ಫೋಟೋ ಹಾಕ್ತಾರೆ, ನನ್ ಮದ್ವೆ ಆಗಿದೆ ಆದ್ರೂ ಪ್ರೊಫೈಲ್ ಹಾಕಿದ್ದಾರೆ. ಬಟ್ ಅದ್ ಹೆಂಗ್ ವರ್ಕ್ ಆಯ್ತು ಅಂದ್ರೆ ಅಂದ್ರೆ ಐ ಡೋಂಟ್ ನೋ ಐಡಿಯಾ ಆಫ್ ಏನೋ ಮ್ಯಾಟ್ರಿಮೋನಿ ಸೈಟ್ಸ್. ಅಲ್ಲ ಈಗ ಬರಿಬೇಕಲ್ಲ ಹಾಬೀಸ್ ಅದೆಲ್ಲ ಬರಿಬೇಕಲ್ಲ, ಎಷ್ಟು ಫೇಕ್ ಹಾಕಿದ್ದು ಎಷ್ಟು ಸತ್ಯ ಹಾಕಿದ್ದು? ಇಲ್ಲ, ನಾನಂದ್ರೆ ಮದ್ವೆ ಆಗ್ಲೇಬೇಕು ಅಂತ ಇತ್ತಲ್ವಾ, ಯಾರನ್ನೋ ಮೋಸ ಮಾಡ್ಬೇಕು ಅನ್ನೋ ಐಡಿಯಾ ಏನಿರ್ಲಿಲ್ಲ. ಸೊ ನನ್ ಅಲ್ಲ ಮೋಸ ಮಾಡ್ಬೇಕು ಅಂತಲ್ಲ, ಈಗ ನಮಗೂ ಕೆಲಸ ಬೇಕು ಗುರು. ಕೆಲಸ ಬಂದ ಹಾಬೀಸ್ ಅದಾಗ ಟ್ರಾವೆಲಿಂಗ್ ಅದೊಂದು ಸಿಂಗಿಂಗ್ ಅಂತ. ಮತ್ ನೀವು ಓಪನ್ ಬುಕ್, ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾನೆ ಬಟ್ ಇವ್ರ ಪ್ರೊಫೈಲ್ ನೋಡಿದಾಗ ಇಲ್ಲ ಫೇಕ್ ಇರ್ಬೋದು ಅಂತ ಅನಿಸ್ತಾ. ನನ್ಗೆ ಇವ್ರು ಯಾರಂತಾನೆ ಗೊತ್ತಿರಲಿಲ್ಲ. ದಟ್ಸ್ ಗುಡ್. ಅಂದ್ರೆ ಪವರ್ ಮೂವ್ ಅವ್ರ ಹತ್ರ ಇರುತ್ತೆ. ಗುರು ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನನಗೆ, ಇಲ್ಲ ಅಂದ್ರೆ ಓ ಗಣೇಶ್ ಕಾರಂತ್ ಸಿಂಗರ್ ಆಕ್ಟರ್ ಅಂತ ಎಲ್ಲ ಒಂದ್ ಸ್ವಲ್ಪ ಕಿತ್ತೋಗಿರೋ ವಿಡಿಯೋ ಮಾಡ್ತಾ ಇರ್ತಾನೆ ಆತರ. ನಂಗೆ ಅನ್ಸಿತ್ತು ಅವ್ರ ವಿಡಿಯೋಸ್ ನೋಡಿದ್ದೆ ಅವಾಗ. ಇವ್ರು ಪರಿಚಯ ಆಗಿ ಒಂದ್ಸರಿ ಹಿಂಗೆ ನಂಬರ್ಸ್ ಎಕ್ಸ್ಚೇಂಜ್ ಆದಮೇಲೆ ಮಾತಾಡ್ಬೇಕಾರೆ ಏನು ಬೆಳಗ್ಗೆಯಿಂದ ಫೋನೇ ಮಾಡಿಲ್ಲ, ಏನು ಬ್ಯುಸಿ ಇದ್ರಾ ಅಂತ ಕೇಳಿದಾಗ, ಇಲ್ಲ ಕಾನ್ಸರ್ಟಲ್ಲಿದ್ದೆ ನಾನು. ನೋಡಕ್ಕೆ ಹೋಗಿದ್ರಾ ಅಂತ ಕೇಳಿದೆ, ಇಲ್ಲ ನಾನು ಹಾಡಕ್ಕೆ ಹೋಗಿದ್ದೆ ಅಂತಂದರು. ಸೊ ಅವಾಗ ಇವ್ರು ಸಿಂಗರ್ ಅಂತ ಗೊತ್ತಾಯ್ತು. ಆಮೇಲೆ ಇವರೇ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು, ಈ ಥರ ನಾನು ಕನ್ನಡ ಕೋಗಿಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಅದಾದಮೇಲೆ ಈ ಥರ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ ಹಾಗೆ ಹೀಗೆ ಅಂತ. ಅಂದ್ರೆ ಇದು ಫಸ್ಟ್ ಟೈಮ್ ಮೀಟ್ ಆದ್ಮೇಲೆ ಆಗಿದ್ದ ಇದು? ಇಲ್ಲ, ಫೋನಲ್ಲಿ. ಸೆಕೆಂಡ್ ವೇವ್ ಅಲ್ಲಿ ಏನ್ ಮೀಟ್ ಆಗೋದು, ಕೋವಿಡ್ ಬರುತ್ತೆ. ಕನ್ನಡ ಕೋಗಿಲೆ ಸೀಸನ್ 2 ಅಲ್ಲಿ ಇದ್ರಲ್ಲ, ಸೀಸನ್ ನಾನು ಪ್ರೋಮೋ ಮಾಡಿದ್ದೆ ಅದನ್ನ. ಹೌದಾ? ಅಸಹ್ಯವಾಗಿ ಜುಟ್ ಗಿಟ್ಟೆಲ್ಲ ಬಿಟ್ಕೊಂಡು ಪ್ರೋಮೋ ಶೂಟಲ್ಲೆಲ್ಲ ನಾನು ಹೋಗ್ಬೇಕಾಯ್ತ. ನಾನ್ ಪ್ರೋಮೋಲ್ ಇರ್ಲಿಲ್ಲ. ಸುರಕ್ಷಾ ದಾಸು, ನಾನು ಪ್ರೋಮೋಲ್ ಇದಾರೆ, ನೀವು ಸೊ ಫಸ್ಟ್ ಹಾಡು ಯಾವ್ದು ಆಡಿದ್ ನಿಮ್ಗೆ? ನಾನು ಕೇಳಿಸ್ಕೊಂಡಾಗ ಇವ್ರದ್ದು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರೋ ವಿಡಿಯೋನೇ ನಾನು ನೋಡಿದ್ದೆ. ಶೃಂಗಾರದ ಹೊಂಗೆ ಮರ ಸಿಕ್ಕಾಬಟ್ಟೆ ಚೆನ್ನಾಗಿ ಹಾಡಿದ್ರು. ಅದೊಂದು ನಾನು ಅಂದರೆ ಸ್ಕ್ರೋಲ್ ಅಪ್ ಮಾಡ್ಬೇಕಾದ್ರೆ ಅದೊಂದು ಸಿಕ್ತು ಫಸ್ಟಲ್ಲಿ ನನಗೆ. ಅದನ್ನು ಕೇಳಿದಾಗ ಅದು ಅಡಿಕ್ಟ್ ಆಗಿಬಿಟ್ಟೆ ನಾನು, ಅದಕ್ಕೆ ಅಷ್ಟು ಇಷ್ಟ ಆಗೋಯ್ತು ನನಗೆ. ಸೊ ನನ್ನ ಮನೇಲೆಲ್ಲರಿಗೂ ಇದು ಒರಿಜಿನಲ್ ಸಾಂಗಿನ ತುಂಬ ಚೆನ್ನಾಗಿ ಹಾಡಿದ್ದಾರೆ ಅಂತ ಮನೇಲೆಲ್ಲ ತೋರಿಸಿದಾಗ ಅವರು ಫುಲ್ಲು ಬೇರೆ ಬೇರೆ ವೀಡಿಯೋಸ್ ಎಲ್ಲನೂ ಹುಡುಕಿ ಸೊ ಹಾಗೆ ಮನೆಯವರೆಲ್ಲ ಇವ್ರದ್ದು, ಎಸ್ಪೆಷಲಿ ನಮ್ಮಮ್ಮ ಕನ್ನಡ ಕೋಗಿಲೆ ಎಪಿಸೋಡ್ಸ್ ಎಲ್ಲ ಯಾವುದ್ರಲ್ಲಿ ಬರುತ್ತೆ ಅಂತ ಕೇಳಿ ಇಂಥದ್ರಲ್ಲಿ ಬರುತ್ತೆ ಅಂತ ಹೇಳಿದಾಗ ಅದ್ರದ್ದು ಫುಲ್ ಜಾಲಾಡ್ಬಿಟ್ರು. ಊಟಲ್ಲಿ ದಿನ ನಮ್ಮಮ್ಮ ನಿದ್ದೆ ಮಾಡ್ಬೇಕಾರೆ, ಅಡುಗೆ ಮಾಡ್ಬೇಕಾರೆ, ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಕಾರೆ ಎಲ್ಲ ಇವ್ರದ್ದೇ ಸಾಂಗ್ಸು. ನನಗೆ ತಲೆ ಕೆಟ್ಟು, ಅಮ್ಮ ಎಸ್ ಸರಿ ಕೇಳ್ತೀಯಮ್ಮ ಅಂತ. ಬ್ರೋ ಫಸ್ಟೇ ಬುಲ್ಸೈ ಹೊಡೆದಿದ್ದಾರೆ ಅವರು, ಇಂಪ್ರೆಸ್ ಮಾಡಿಬಿಟ್ಟಿದಾರಲ್ಲ. ಇಲ್ಲ, ಬಟ್ ನಾನು ಇಂಪ್ರೆಸ್ ಆಗಿದೆ, ಅದೇ ನಾನು ಹೇಳಿದ್ನಲ್ವಾ, ಸ್ವಲ್ಪ ನನಗೇನೆ ಜಾಸ್ತಿ ಆಯಿತು ಅಂತ ಅನಿಸ್ತು. ಇವಳಿಗೆ ವಾಪಸ್ ಮೆಸೇಜ್ ಮಾಡಿದ್ದೆ ಅದರಲ್ಲಿ shaadi.com ಅಲ್ಲಿ, ಐ ಥಿಂಕ್ ಯು ಹ್ಯಾವ್ ಸೆಂಟ್ ರಿಕ್ವೆಸ್ಟ್ ಬೈ ಮಿಸ್ಟೇಕ್, ಪ್ಲೀಸ್ ಚೆಕ್ ಮಾಡಿ. ನಾನು ಅಷ್ಟು ಸಾಚ ಇಲ್ಲ, ನಿಮ್ಮ ಪ್ರೊಫೈಲ್ ಇಷ್ಟ ಆಯಿತು ಅಂತಲೇ ಕಳಿಸಿರೋದು ಅಂತ ಹಂಗೆ ಹೇಳಿ ನಂಬರ್. ಆವಾಗಲೇ ನಾನು ಪರವಾಗಿಲ್ವೇ ಅಂತ. ಆ್ಯಂಡ್ ಸಿಂಗರ್ ಅಲ್ಲ ಅಂದರೆ ನಾನು ಯಾರು ಅಂತಲೇ ಗೊತ್ತಿರಲಿಲ್ವಲ್ಲ ಇವಳಿಗೆ. ಸೊ ಐ ಥಾಟ್ ಓಕೆ ಶೀ ಇಸ್ ದ ಒನ್ ಅಂತ. ಇಲ್ಲಾಂದರೆ ಫೇಮ್ ನೋಡಿಕೊಂಡು ಬರ್ತಾರೆ, ಹಂಗೆ ಅವ್ರಿಗೆ ಏನೋ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ, ಸಿಂಗರ್ ಹ್ಞೂ ಅಂತ. ಅಲ್ಲ ಬಟ್ ಅದು ರಿಯಾಲಿಟಿ ಗೊತ್ತಿಲ್ಲ, ಒಂಥರ ನೆಗೆಟಿವ್ ಅನ್ಸುತ್ತೆ ನನಗೆ. ಇಫ್ ದೇ ನೋ ಹೂ ಯು ಆರ್, ಆಮೇಲೆ ಆ ಒಂದು ಲೆವೆಲ್ ನೀವು ಮೀಟ್ ಆಗಲಿಲ್ಲ ಅಂದರೆ, ಎಕ್ಸಾಕ್ಟ್ಲಿ ಅದೇ ಇವನು ನಾನು ಅನ್ಕೊಂಡಿದ್ದೆ ಒಂದು ಬೇರೆ ಹಿಂಗೆ. ಎಕ್ಸಾಕ್ಟ್ಲಿ ನಿಮ್ಗೆ ಆಗಿರುತ್ತಲ್ಲ ಬ್ರೋ ಇದು ಎಕ್ಸ್ಪೀರಿಯನ್ಸ್ ತುಂಬ? ನಾನು ಕೇಳೋದು ಫಸ್ಟ್ ನೀವು ಮಂಗಳೂರು ಕಡೆಯಿಂದ, ಹೌದು, ನೀವು ಸೌತ್ ಚಿಕ್ಕಬಳ್ಳಾಪುರ ಈ ಕಡೆ, ಆ ಒಂದು ಟ್ಯಾಲಿ ಹೆಂಗೆ? ಬಿಕಾಸ್ ಮಂಗಳೂರು ಯೂಶಲಿ ಮಂಗಳೂರು ಕಡೆ ಆಗ್ತಾರೆ, ಬಿಕಾಸ್ ಆ ಸಂಸ್ಕೃತಿ ಅದೇ. ನಾನು 10 ಜನ ಕಳಿಸಿದ್ದು ಮಂಗಳೂರವ್ರಿಗೇನೆ, ಯಾಕಂದ್ರೆ ನಂದು ಒಟ್ಟು ನಂದು ಆ ಫಿಲ್ಟರ್ ಆಪ್ಷನ್ ಇರುತ್ತಲ್ಲ ಸರ್ಚ್ ಮಾಡೋವಾಗ. ಸೊ ನಾನು ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಅಲ್ಲಿ ಸ್ವಲ್ಪ ಹವ್ಯಕರು, ಅಮ್ಮ ಹವ್ಯಕರು, ಹಂಗೆ. ನಾನು ಶಿವಮೊಗ್ಗ, ಚಿಕ್ಕಮಗಳೂರು, ಇಷ್ಟೇ 5 ಜಿಲ್ಲೆದೇ ಕೊಟ್ಟಿದ್ದು. ಸೊ ನನಗೆ ಆ 5 ಜಿಲ್ಲೆದೇ ಬರುತ್ತೆ. ಇವ್ ಪ್ರೊಫೈಲ್ ಕಂಡೇ ಇರಲಿಲ್ಲ ನನಗೆ.
ಸೊ ಅದಕ್ಕೆ ರಿಕ್ವೆಸ್ಟ್ ಬಟ್ ಕಳಿಸಿದ್ವಿ. ನೀವೇನೇನು ಫಿಲ್ಟರ್ ಹಾಕಿದ್ರಿ ಇವ್ರು ಬರಕ್ಕೆ? ಇಲ್ಲ ಕರ್ನಾಟಕ ಅಂತ ಕೊಟ್ಟಿಲ್ಲ ಅಂದ್ರೆ ನಾನು ಅದೇ ಕರ್ನಾಟಕ ಅಂತ ಕೊಟ್ಟಿದ್ದೆ. ನನಗೆ ಬೇರೆ ದೇಶದಲ್ಲಿರೋರೆಲ್ಲ ಬೇಡ, ನಂಗೆ ಇಂಡಿಯಾದಲ್ಲಿರೋರೇ ಬೇಕು, ಕರ್ನಾಟಕದವರೇ ಬೇಕು, ಕನ್ನಡದವರೇ ಬೇಕಿತ್ತು. ಓಕೆ. ಸೊ ಅದೇ ಫಿಲ್ಟರಲ್ಲಿ ಹಾಕಿದ್ದೆ, ಅದರಲ್ಲಿ ಇವ್ರದ್ದು ಸಿಕ್ತು. ಅಂದರೆ ನಾನು ಆಲ್ರೆಡಿ ಒಂದು ವರ್ಷದಿಂದ ನೋಡ್ತಿದ್ದೆ, ನಂಗೆ ಗೊತ್ತಾಗಿತ್ತು ಹೆಂಗೆಲ್ಲ ಫಿಲ್ಟರ್ ಮಾಡ್ಬೇಕಂತ. ಸೊ ಒಂದು ವರ್ಷದಿಂದ ಸರ್ಚ್ ಮಾಡ್ತಾ ಇದ್ದೀರಾ? ಎಂಥ ಕಿತ್ತೋಗಿರೋ ಪ್ರೊಫೈಲ್ಗಳು ಬರ್ತಿತ್ತಂದ್ರೆ ಅಂದ್ರೆ ಯಾವ ಥರ ಎಕ್ಸಾಂಪಲ್ ಬೇಕು? ಏನೇನು ಕೆಲವೊಬ್ಬರನ್ನ ಅಂದರೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರೋರು, ಹಿಂಗಿರ್ಬೇಕು ಹಂಗಿರಬೇಕು ಕೆಲಸ, ಅಂದರೆ ಎಜುಕೇಷನಲ್ಲಿ ಜಾಸ್ತಿ ಓದಿರಬಾರ್ದು, ನಮಗಿನ ಜಾಸ್ತಿ ಓದಿರಬಾರ್ದು, ಸಂಬಳ ನಮಗಿನ ಜಾಸ್ತಿ ಬರಬಾರ್ದು, ಈಗೋ ಈವನ್ ಸಂಬಳ ಇವಾಗ ಈಕ್ವಲ್ ಆಗಿದ್ರು ನಾಳೆ ದಿನ ಜಾಸ್ತಿ ಬಂದರೆ ಕೆಲಸ ಬಿಡಬೇಕು, ಈ ಥರ ಕೆಟ್ಟ ಪ್ರೊಫೈಲ್ಸ್ ಎಲ್ಲ ಬರೋದು ನನಗೆ. ಡಮ್ ಬಾಯ್ಸ್. ಅಲ್ಲ, ಸಂಬಳ ಬಂದರೆ ಎಂಜಾಯ್ ಮಾಡೋದು, ಏನು ದುಡ್ಡು ಇಟ್ಕೊಂಡು ಏನು ಗುರು ನಿಮಗೆ ಗೊತ್ತಾಗಲ್ವಾ ಅಂತ ನನಗೆ. ಎರಡೇ ಎಕ್ಸ್ಪೆಕ್ಟೇಷನ್ ಇತ್ತು. ಏನಿದ್ದು? ಹುಡುಗಿ ಆಗಿರ್ಬೇಕು, ನಾಯಿ ಇರಬಾರ್ದು ಮನೆಯಲ್ಲಿ. ನಾಯಿ ಅಂದ್ರೆ ಅಂದ್ರೆ ಇವ್ ಲೈಕ್ ಅಂದ್ರೆ ನೀವ್ ಇರ್ತೀರಾ, ಯಾಕೆ ಬೇರೆ ಥರ ಕೇಳ್ತೀನಿ. ಇವಾಗ shaadi.com ನೀವು ಹುಡುಕಿದ್ರಿ ಅಲ್ಲಿ, ಬಟ್ ಇನ್ಸ್ಟಾಗ್ರಾಮೇ ಒಂಥರ shaadi.com ಆಗಿದೆ. ಆ್ಯಂಡ್ ನಿಮ್ಗೆ ಆ ಟೈಮಲ್ಲೇ ಐ ಥಿಂಕ್ ಮೋರ್ ದೆನ್ 50K ಇದ್ರು ಅನ್ಸುತ್ತೆ ಫಾಲೋವರ್ಸ್. ಇಲ್ಲ ಮದುವೆ 40K ಸಮಥಿಂಗ್. 40K ಇಸ್ ಅ ಗುಡ್ ನಂಬರ್. ಇಲ್ಲ ಇತ್ತು 40K ಸಮಥಿಂಗ್ ಇತ್ತು. ಹಾಂ, ಅಲ್ಲಿ ಯಾವುದು ಬರಲಿಲ್ವಾ ಈ ಥರ ಅಪ್ರೋಚ್ಗಳು? ಅದು ಮದುವೆ ತನಕದ್ದು ಎಲ್ಲ ಜಸ್ಟ್ ಪ್ರೀ ಮ್ಯಾರೇಜ್ ಅಷ್ಟೇ. ಡಿಸ್ಕಸ್ ಮಾಡಿಲ್ಲ, ಅವೆಲ್ಲ ಹೇಳಿಲ್ವ? ಎಲ್ಲ ಗೊತ್ತು, ನನ್ನ ಪಾಸ್ವರ್ಡೇ ಗೊತ್ತು ಇನ್ಸ್ಟಾಗ್ರಾಮ್ದು. ಎಸ್. ಓ ಅದು ಆಕ್ಚುಲಿ ಕೇಳೋಣ ಅಂತಿದ್ವಿ. ಸರ್ ಯು ಚೆಕ್ ಈಚ್ ಅದರ್ಸ್ ಫೋನ್ಸ್? ಒಬ್ಬರು ಐ ಡೋಂಟ್ ಚೆಕ್. ಇಲ್ಲ ಹಂಗಲ್ಲ, ಮಾಡಿದ್ರು ನಂಗೇನು ಪ್ರಾಬ್ಲಮ್. ಯಾಕೆ ಇನ್ಸೆಕ್ಯೂರಿಟಿನ ಅವ್ರ ಫೋನ್ ಯಾಕೆ ಚೆಕ್ ಮಾಡ್ತೀರಾ? ಹಾಗೇನಿಲ್ಲ, ಈಗ ನನ್ನ ಫೋನಲ್ಲೇ ಇಬ್ರದ್ದು ಅಕೌಂಟ್ಸ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಮ್ಟೈಮ್ಸ್ ಅಲ್ಲ, ರೀಸನ್ ಅಂದರೆ ಅವ್ರು ಏನಾದರೂ ಬ್ಯುಸಿ ಇದ್ದರೆ ಫೋಟೋಸ್ ಅಪ್ಲೋಡ್ ಮಾಡಿದಾಗ ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡೋದು, ಆ ಥರ ಏನಾದರೂ ಕೆಲಸಗಳಿದ್ದಾಗ ಒಂದೇ ಪ್ರೊಫೈಲ್ ಇದ್ದರೆ ಯೂಸ್ ಆಗಲಿ ಅಂತ ಹಾಕ್ಕೊಂಡಿದ್ದೀನಿ. ಅಂದ್ರೆ ಅಂಥದ್ದು ಏನು ಮಾಡಿದ್ರಿ ಅವರು? ಇಲ್ಲ ಅಂತ ಏನು ಮಾಡಿಲ್ಲ. ರೀಸನ್ ಇಸ್ ಸೇಮ್. ಕೆಲವೊಂದ್ಸಲ ಅವಳೇ ಹ್ಯಾಂಡಲ್ ಮಾಡ್ತಾಳೆ ಇನ್ಸ್ಟಾಗ್ರಾಮ್ ನಂದು, ಮ್ಯಾನೇಜರ್ ಕೂಡ ಆ ಥರ. ಇವ್ರ ಕಾನ್ಸರ್ಟ್ಸಲ್ಲಿ ಬ್ಯುಸಿ ಇದ್ದಾಗ ಅಥವಾ ಬೇರೆ ಏನಾದರೂ ಬ್ಯುಸಿ ಇದ್ದಾಗ ನಾನು ವಿಡಿಯೋ ಪೋಸ್ಟ್ಗಳು ಅಪ್ಲೋಡ್ ಮಾಡೋದು, ಅದು ಏನು ಕೆಲವೊಂದು ಅದೇ ಟೈಮ್ಗೆ ಯಾವುದೋ ಒಂದು ಮೆಸೇಜ್ ಕೊಲಾಬ್ದು ಬ್ರ್ಯಾಂಡ್ ಕೊಲಾಬ್ದೆಲ್ಲ ಇರುತ್ತಲ್ವಾ, ಆ ಸೊ ಲೈಕ್ ಅವರು ನಿಮ್ಮ ಫೈನಾನ್ಷಿಯಲ್ಸ್ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾರೆ, ಬ್ರ್ಯಾಂಡ್ ಕೊಲಾಬ್ಸ್ ಎಲ್ಲ. ಈ ಫ್ಲರ್ಟೇಷಿಯಸ್ ಟೆಕ್ಸ್ಟ್ ಬಂದರೆ ನೀವೇ ರಿಪ್ಲೈ ಮಾಡ್ತೀರಾ, ಅವ್ರಿಗೆ ಕೊಡ್ತೀರಾ? ನೀವೇ ಬರಲ್ವೇ ಇವಾಗ, ಅದೇ ಬೇಜಾರು. ಏನ್ ಗೊತ್ತಾ, ವಿಡಿಯೋದಲ್ಲಿ ಹೆಂಡ್ತಿನ ಹಿಂಗೆ ಗಯ್ಯಾಳಿ ತರ ತೋರಿಸಿ ಪೀಪಲ್ ಅನ್ಫಾರ್ಚುನೇಟ್ಲಿ ಥಿಂಕ್ ಅಂದ್ರೆ ವಿದ್ಯಾ ಅಂದ್ರೆ ಜೋರು ಹಂಗೆ, ಅಂದ್ರೆ ಸ್ವಲ್ಪ ಹೆದರ್ತಾರೆ, ಯಾಕಂದ್ರೆ ಗೊತ್ತಿಲ್ಲ. ಇಲ್ಲ, ನಾನು ಎದುರ್ತಾ ಇದ್ದೆ, ಬಟ್ ನಾವು ಸ್ವಲ್ಪ ಫ್ರೀ ಅಂತ ಅನಿಸಿದ್ರು. ಬಟ್ ಈ ಪಾಡ್ಕಾಸ್ಟ್ ನೋಡಿ ಆಮೇಲೆ ಅವರು ಸಾಫ್ಟ್ ಅಂತ ಬರಕ್ ಶುರು ಆದ್ರೆ ಆಮೇಲೆ ನಾನು ಹ್ಯಾಂಡಲ್ ಮಾಡ್ತೀನಿ ಅದನ್ನು. ಅರೇಂಜ್ ಮ್ಯಾರೇಜ್ ಅಂದಾಗ ಆ ನಿಬ್ಬಿ ಫೇಸ್ ಮಿಸ್ ಮಾಡ್ಕೊಂಡ್ರ? ಬೇಬಿ ಐ ಮಿಸ್ ಯು, ಗುಡ್ ಮಾರ್ನಿಂಗ್, ಗುಡ್ ನಂಗೆ ಅದು ಕ್ರಿಂಜ್ ಫ್ರಮ್ ದ ಬಿಗಿನಿಂಗ್, ಅದು ಕ್ರಿಂಜ್. ಇಲ್ಲ ಬಟ್ ಏನ್ ಗೊತ್ತಾ, ಆ ಅಲ್ಲ, ಐ ವಾಸ್ ಅ ನಿಬ್ಬ, ಶಿ ವಾಸ್ ನಾಟ್ ಅ ನಿಬ್ಬಿ. ಬಟ್ ಏನಂದ್ರೆ ಅದೊಂದು ಫೇಸ್ ನಾವು ಬೇರೆಯವ್ರು ನೋಡೋಕೆ ನಿಬ್ಬಿ ತರ ಮಾಡ್ತೀವಿ ಅಂತ ಅಂತಾರೆ, ಬಟ್ ನಾವು ಅದ್ರಲ್ಲಿ ಇದ್ದಾಗ ಅದೊಂದು ಖುಷಿನೇ ಬೇರೆ. ಅಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಲ್ರು. ಅದು ಮಿಸ್ ಆಯ್ತಾ ಬಿಕಾಸ್ ಸಿನ್ಸ್ ಕೋವಿಡ್ ಅಂತ ಬೇರೆ ಹೇಳಿದ್ರಿ? ಕಾಲೇಜಲ್ಲಿ ನಿಬ್ಬ ಆಗಿದ್ದೆ ನಾನು. ಹೌದಾ? ಇಂಜಿನಿಯರಿಂಗ್ ಅಲ್ಲಿ. ಓಕೆ, ನಿಬ್ಬಿ ಯಾಕೆ ಮತ್ತೆ ದೂರ ಆಗಿದ್ದು? ನಿಬ್ಬಿ ಅಮೇರಿಕಕ್ಕೆ ಹೋಯ್ತು. ಅಮೇರಿಕಾ ನಿಬ್ಬಿ ಚೀಟೆಡ್. ಬಟ್ ಯು ಡೋಂಟ್ ಲೈಕ್ ದಟ್ ಮಾರ್ನಿಂಗ್? ನಿಬ್ಬಿ ಚೀಟೆಡ್ ಅಂತ ಬೇರೆ ಕತೆ ಹೇಳೋದು, ನೀನು ಬೇರೆ ಕ್ವೆಶ್ಚನ್ ಹೋಗ್ತದೆ. ಅಂದ್ರೆ ನಾನು ಸುಮ್ಮನೆ ಹೋಗ್ಬಿಟ್ಟು ಚೀಟ್ ಮಾಡಿದ್ರು ಅನ್ಕೊಂಡೆ. ಓಕೆ ಹೇಳಿ ಬ್ರೋ, ಸಾರಿ. ಇಲ್ಲ, ಇವಳೇ ಹೇಳ್ತಾಳೆ, ನಾನೇನು ಹೇಳೋದು. ಅಲ್ಲಂದ್ರೆ ನಮ್ಮ ವ್ಯತ್ಯಾಕತೆಗಳು ನಾವೇ ಹೇಳಿದ್ರೆ ಒಂದು ಸ್ವಲ್ಪ ಬೆಲೆ ಇರುತ್ತೆ. ಹೌದೌದು, ನಂಗೆ ಅಷ್ಟೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ ಬಿಡಿ. ಅದು ಐ ಥಿಂಕ್ ದಟ್ ನಿಬ್ಬಿ 2 ದೋಣಿ ಮೇಲೆ ಕಾಲಿಟ್ಟಿದ್ರು. ಸೊ ಒಂದು ದೋಣಿ ನಾವು ಹೆಂಗ್ ಗೊತ್ತಾಯ್ತು? ಅದು ಅಮೇರಿಕಕ್ಕೆ ಹೋಗಿ ಮದುವೆ ಪೋಸ್ಟ್ ನೋಡಿದ್ಮೇಲೆ ಗೊತ್ತಾಯ್ತು. 10 years ಆಫ್ ಲವ್ ಹಂಗೆ ಹಿಂಗೆ ಅಂತ ಇತ್ತು. ಬಟ್ ಬ್ರೇಕಪ್ ಆಗಿ 8 ವರ್ಷ ಆಗಿತ್ತು. ಸೊ ಆವಾಗ ಲೆಕ್ಕಾಚಾರ ಹಾಕಿದೆ ಸ್ವಲ್ಪ ಮ್ಯಾಥ್ಸಲ್ಲಿ. ಹೌದಾ, ಅಂದರೆ 10 years ಆಫ್ ಲವ್, ಇವಾಗ ಫೈನಲಿ ಮದುವೆ ಆಗಿದೆ ಹಂಗೆ ಹಿಂಗೆ ಅಂತ ಒಂದು. ಈ ಗ್ಯಾಪಲ್ಲಿ ನೀವು ಎಷ್ಟು ವರ್ಷ ಇದ್ರಿ ಆ ಜರ್ನಿಲಿ? ಆ 10 ಜೊತೆ ನಿಮ್ದು ಎಷ್ಟಿತ್ತು? 4. ಸೊ ಸೀನಿಯರ್ ಅವರೇ ಹಂಗೆ ಏನೋ ಪಾಪ 2 ವರ್ಷ ಬಕ್ರ ಆದ್ರೂ ಗೊತ್ತಾಗ್ಲೇ ಇಲ್ಲ. ಅಲ್ಲ, ನನಗೆ ಇಟ್ಸ್ ಅ ಸೀರಿಯಸ್ ಥಿಂಗ್. ನಾನು ಸಿಂಗಲ್ ಇದ್ದೀನಿ ಇವಾಗ. ನಾನು ನೆಕ್ಸ್ಟ್ ಯಾವ್ದಾದ್ರು ರಿಲೇಷನ್ಶಿಪ್ ಅಂತ ಯೋಚನೆ ಮಾಡಿದ್ರು ಭಯ ಆಗುತ್ತೆ ಈ ಥರ ಎಲ್ಲ ಕೇಳಿದ್ರೆ. ಯು ನೆವರ್ ನೋ, ಯಾರು 2 time ಮಾಡ್ತಿರ್ತಾರೆ, 3 time, 4 time, 5 time, 10 time, 10 years, 20 years. ಓ ಮೈ ಗಾಡ್. ಓಕೆ, ಅದೊಂದೇ ನಂದು. ಸೊ ನಿಮಗೆ ಯಾರು ಇಷ್ಟ ಆಗಿ ಪ್ರೀವಿಯಸ್ಲಿ? ಇಫ್ ಯು ಡೋಂಟ್ ಸೇ ಅಬೌಟ್ ಇಟ್ಸ್ ಓಕೆ. ಇಲ್ಲ, ಆ ಥರ ಏನಿಲ್ಲ.
ನಾನು ಸಿಕ್ಕಾಪಟ್ಟೆ ಏನಂತಾರೆ ನರ್ಡ್ ಆಗಿದ್ದೆ. ಓಕೆ ನಾನು MTech ಟಾಪರ್, ಸೊ ಇಂಜಿನಿಯರಿಂಗಲ್ಲಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ಆ ಥರ ನಾನು ಆ ಫೇಸಲ್ಲಿ ಬಂದೆ. ಸೊ ಹಾಗಾಗಿ ನನಗಿದೆಲ್ಲ ಒಂಥರ ಅನ್ಸೋದು. ಯಾವ ಕಾಲೇಜಲ್ಲಿ ಓದಿದ್ದು ನೀವು? BMS. ಓ ನರ್ಡ್ ಅಂದಾಗಲೇ ನಾವು MTech BMS. ಇವರು ಐ ಥಿಂಕ್ ಮೈಸೂರು. ವಾಟ್ ವಾಸ್ ಎ CT ರ್ಯಾಂಕ್? ಐ ರಿಯಲಿ ಡೋಂಟ್ ರಿಮೆಂಬರ್. ಅಂದರೆ ಯಾವ ರೇಂಜಲ್ಲಿ? MTech ಇದಕ್ಕೆ 500 ಸಮಥಿಂಗ್. ಹೌದಾ? ನಾನು 17,633 ದೊಡ್ಡ ನಂಬರೇ ನಂಗೆ ನೆನಪಿದೆ. ಓಕೆನಾ? 500 ಚೇಂಜ್ ನೆನಪಿಲ್ಲ ಅಂದರೆ 500 ಕ್ರೇಜಿ ರ್ಯಾಂಕ್. ಗುರು ನನಗೆ ಹೆಂಗೆ ಬಯಾಟ್ ಹಾಕೊಂಡಿದ್ದೆ ಅಂದರೆ 17,633 ಯಾಕಂದರೆ ಒಂದು ಮದುವೆ ಆಗಬೇಕು ಅಂತಾರೆ ಸರ್, ನಿಮ್ಮ ಮದುವೆಯಲ್ಲಿ ಯಾವುದೊಂದು ಡಿಫೈನಿಂಗ್ ಸುಳ್ಳು ಅನ್ನೋದು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇರುತ್ತೆ, ಅಥವಾ ಏನೋ ಒಂದು ಮದುವೆ ಆದ್ಮೇಲೆ ಸಡನ್ ಆಗಿ ರಿವೀಲ್ ಆಗಿರೋದಾಗಿರ್ಬೋದು, ಎನಿ ಸಚ್ ಎನಿಥಿಂಗ್ ಅದೇ ನಾಟ್ ಲೈಕ್ ಸೀರಿಯಸ್ ಥಿಂಗ್ ಸಮಥಿಂಗ್ ಏನೋ ಒಂದು ಮುಚ್ಚಿಟ್ಕೊಂಡು ಅಂದರೆ ನೀವು ರಾತ್ರಿ ಗೊರಕೆ ಹೊಡಿತೀನಿ ಅಂತ ಹೇಳಿರಲ್ಲ, ಅದು ಆಮೇಲೆ ಗೊತ್ತಾಗಿರುತ್ತೆ. ಅದೇನೆ ಹೌದು ಅದೇ ಅದೇ ನನಗೆ ಗೊರಕೆ ಹೊಡಿತೀನಿ ನನಗೆ ಗೊತ್ತೇ ಇಲ್ಲ. ಓಕೆ ಅದು ಗೊರ್ಕೆ ಅಲ್ಲ, ಅದು ಗರ್ಜನೆ. ಅದು ನಮ್ಮ ಅಪ್ಪ ಹೊಡಿತಾರೆ, ಈ ಭಯಾನಕ ಸಿಂಹ ಗರ್ಜನೆ ಅಂದ ಆಯ್ತಾ. ನನ್ನ ತಲೆಯಲ್ಲಿ ನಾನು ಗೊರಕೆ ಹೊಡಿಯಲ್ಲ ಅಂತ. ಓಕೆ ಐ ಥಿಂಕ್ ಮದುವೆ ಮರ್ದಿನ ನಿದ್ದೇನೆ ಇಲ್ಲ ಹಂಗೆ ಹಿಂಗೆ ಏನ್ರಿ ಗೊರಕೆ ಹೊಡಿತೀರಾ, ಏಯ್ ಸುಳ್ಳೆಲ್ಲ ಹೇಳ್ಬಾರ್ದು ಹಂಗೆ ಹಿಂಗೆ ಅಂತ. ನೆಕ್ಸ್ಟ್ ರೆಕಾರ್ಡ್ ಮಾಡಿ ನೋಡು 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 ಹೆಂಗ್ ನಿದ್ದೆ ಬರುತ್ತೆ ಅಂತ. ನಾವು ಆದ್ರೂ ನಂಬಲ್ಲ ಗೊತ್ತಾ ಇದು ಕೊನೆಗೆ ಇಲ್ಲ ಅಮ್ಮ ಹೇಳಿದ್ರು, ಅಯ್ಯೋ ಎಷ್ಟು ಗೊರಕೆ ಹೊಡಿತಾನೆ ಹಂಗೆ ಹಿಂಗೆ ಅಂತ. ಕೊನೆಗೆ ಆವಾಗ ಅಂದ್ರೆ ಅಮ್ಮ ಹೇಳದ್ಮೇಲೆ ಅದೊಂದು ಇರತ್ತಲ್ಲ ಹುಡುಗರಿಗೆ, ಅಮ್ಮನ ಅಂತ ವೇದ ವಾಕ್ಯ ಅಂತ. But ನಿಮ್ಮಮ್ಮ ಅಲ್ಲಿಯವರು ನಿಮ್ಗೆ ಹೇಳಿರಲಿಲ್ಲ ಗೊರಕೆ ಹೊಡಿತೀಯ ಮಕ್ಕಳೇ ಇಲ್ಲ ಇಲ್ಲ ನಮ್ಮ ಅಮ್ಮನೂ ಹೇಳಿರ್ಲಿಲ್ಲ. ನೀವು ಅವ್ರಿಗೆ ಹೇಳಿ ಅಂದ್ರೆ ಬೆಡ್ಡಿಂಗ್ ಇಂದ ಮುಂಚೆ ಹೇಳಿದ್ರಾ? ಅಂದ್ರೆ ಇಲ್ಲ ಅಂದ್ರೆ ಈ ಡಿಸ್ಕಷನ್ ಬಂದಿರ್ಲಿಲ್ಲ. ಬಟ್ ಇವಳು ಹೇಳಿದಾಗ ನಾನು ನಂಬಿರ್ರೆ, ನಾನು ಗೊರಕೆ ಹೊಡಿಯೋದೇ ಇಲ್ಲ, ನಮ್ಮ ಅಪ್ಪ ಮಾತ್ರ ಹೊಡಿಯೋದು ಗೊರಕೆ ಹಂಗೆ ಹಿಂಗೆ, ಅಪ್ಪನ ಥರ ಅಲ್ಲ ನಾನು ಅಂತ. ನನಗೆ ಅಪ್ಪನ ಥರನೇ ಅಂತ. ಇಲ್ಲ, ಇದು ನನಗೆ ಒಂದು 2-3 ಸಲ ಆಗಿದೆ. ಫುಲ್ ಸುಸ್ತಾದಾಗ ಬಂದಿರೋದು. ನನಗೆ ಭಯ ಆಗೋಯ್ತು, ಗುರು ರೆಗ್ಯುಲರ್ ಆಗಿ ಹೊಡಿತೀನಿ ಅಂತ. ಹೊಡಿತೀವಿ ಬ್ರೋ, ಬಟ್ ಇಲ್ಲ, ರೆಗ್ಯುಲರ್ ಆಗಿ ಹಿಂಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಸೊಲ್ಯೂಷನ್. ಹಿಂಗ್ ಮಲಗಿದ್ರೆ ಇವಾಗ್ಲೂ ಗೊರಕೆ ಹೊಡಿತೀನಿ. ಅದು ನಂಗೆ ಇಂಗ್ಲೀಷನ್ನೇ ಹೇಳೋದನ್ನು ಗೊತ್ತಿಲ್ಲ. ಅದು ಮೋಸ್ಟ್ಲಿ ಸೈನಸ್ ಏದೋ ಇಶ್ಯೂ ಇಂದ ಆಗೋದು. ಕ್ರಾಸ್ ಆಗಿ ಮಲಗಿದ್ರೆ ಬಟ್ ಕ್ರಾಸ್ ಆಗಿ ಮಲಗಬಾರ್ದಂತೆ. ಮಲಗಬಾರ್ದಂತೆ, ಬಟ್ ಸೊಲ್ಯೂಷನ್ ಇವಾಗ ಹಂಗೆ ಕ್ರಾಸ್ ಆಗಿ ಮಲಗ್ತೀನಿ ಅವಾಗ. ಬಟ್ ಸುಳ್ಳು ಇಲ್ಲ, ಏನಾರು ಇತ್ತಾನೆ ಆ ಥರ ಏನು ಸುಳ್ಳು ಹೇಳಿಲ್ಲ ನಮ್ಮನ್ನಂತೂ ತರ. ನೀವು ನರ್ಡ್ ಅಂದರೆ ಪ್ರಾಬ್ಲಿ ಏನೂ ಇರೋದೇ ಇಲ್ಲ. ಫಸ್ಟ್ ಬೆಂಚಲ್ಲಿ ಗೋಲ್ಡ್ ಮೆಡಲಿಸ್ಟ್ ಬೇರೆ. ಸೊ ಲೈಫಲ್ಲಿ ಹೆಲ್ಪ್ ಆಗುತ್ತೆ ಅನ್ಸುತ್ತಾ ಗೋಲ್ಡ್ ಮೆಡಲಿಸ್ಟ್ ಆಗೋದು, ಅಥವಾ ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಎ ಜರ್ನಿ ಅನ್ಸುತ್ತಾ? ಪ್ರೌಡ್ ಫೀಲ್ ಇದೆ ಒಟ್ಟಿನಲ್ಲಿ. ಅಷ್ಟು ಜನದಲ್ಲಿ ನಾನು ಒಂದು ಬೇರೆ ಥರನೇ ಲೆವೆಲಲ್ಲಿ ಇದ್ದೆ, ಬೇರೆ ಥರ ಅಂತಂದು ಅದೊಂದು ಪ್ರೌಡ್ ಫೀಲ್ ಅಂತೂ ಇರುತ್ತೆ. ಥ್ರೂ ಔಟ್ ಮೈ ಲೈಫ್ ಆ ಒಂದು ಪ್ರೌಡ್ ಫೀಲ್ ಅಂತೂ ಇರುತ್ತೆ, ಮನೆಯವ್ರಿಗೆ ನನಗೆ ಎಲ್ಲ. ಆ್ಯಂಡ್ ಅದು ಆಬ್ವಿಯಸ್ಲಿ ನಿಮ್ಮ ಪ್ಯಾಕೇಜಲ್ಲೂ ರಿಫ್ಲೆಕ್ಟ್ ಆಗೇ ಆಗುತ್ತೆ. ನಾಟ್ ಟು ಮೆನ್ಷನ್ ಅದು ಈ BMS ಆ ಥರ ಪೆಸಿಟು ಅದರಲ್ಲೆಲ್ಲ ಓದಿದ್ರೆ MTech ಆವಾಗ ಅಂದರೆ ಕಂಪನೀಸ್ ಬರೋದು ಆ ಥರನೇ ಇರುತ್ತಲ್ವ. ಬ್ರೋ ನಾನು ಹೇಳ್ತೀನಿ, ನಾನು ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡೋದಕ್ಕೆ ಒದ್ದಾಡ್ತಾ ಇದ್ದೆ. ಡೆಲಾಯ್ಟ್ ಇತ್ತು ಆ್ಯಂಡ್ ನನಗೆ ಗ್ರೂಪ್ ಡಿಸ್ಕಷನ್ ಚೆನ್ನಾಗಿ ಮಾತಾಡ್ತಾ ಇದ್ದೆ. ನಾನು ಏನು ವೈಲ್ ಆಯಿತು ಲಾಸ್ಟಲ್ಲಿ. ಬಟ್ ಡೆಲಾಯ್ಟ್ ವಾಸ್ ಅ ಬಿಗರ್ ಪ್ಯಾಕೇಜ್ ಅವಾಗ. ಗುರು ನನಗೆ ಆಪ್ಟಿಟ್ಯೂಡ್ ಹೆಂಗಾರು ಕ್ಲಿಯರ್ ಮಾಡಿಬಿಟ್ರೆ ಸಾಕು, GDಲಿ ಕೊಂದುಬಿಡ್ತೀನಿ ಅಂತ. ಆಪ್ಟಿಟ್ಯೂಡ್ ಆಗಲಿ ಬೇಜಾರಾಗೋಯ್ತು ನನಗೆ. ಕೊನೆಗೆ 3 months ಆದಮೇಲೆ ಸೆಪ್ಟೆಂಬರಲ್ಲಿ. ಸೊ ಐ ಕ್ಯಾನ್ ರಿಲೇಟ್ ಒಂದು ಸ್ವಲ್ಪ ನಿಮ್ಮ ಪ್ರಾಸೆಸ್ಸು. ಬಿಡಿ ಅದೆಲ್ಲ ಹಳೆ ಕತೆ, ಇವಾಗಿಲ್ಲ ಆ ದಾರಿಲಿ. ನಿಮ್ದು ಹೆಂಗೆ ಬ್ರೋ ಪ್ಲೇಸ್ಮೆಂಟ್ ಎಲ್ಲ? ನನಗೆ ಓಕೆ ಇತ್ತು ಆ ಥರ, ಇವಳ ಥರ ಏನಿರಲಿಲ್ಲ. ಐ ಥಿಂಕ್ 3 rounds ಆಫ್ ಇಂಟರ್ವ್ಯೂ ಮಂಗಳೂರಲ್ಲೇ ಕಮ್ಮಿ ಇತ್ತು. ಬಂದ್ರೆ ಕಮ್ಮಿ ಇರುತ್ತೆ, ಜಾಸ್ತಿ ಹೌದು, MTech ಎಲ್ಲ ಮಾಡಿದವರು ಇವರು. ನಾರ್ಮಲ್ ಇಂಟರ್ವ್ಯೂ. ಬಟ್ ನಂಗೆ ಈ ಕಾಪಿ ಮಾಡೋ ಅಭ್ಯಾಸನೇ ಇಲ್ಲ. ಅಭ್ಯಾಸ ಇಲ್ಲ ಅಂತಂದರೆ ಆ ಮಂಗಳೂರು ಉಡುಪಿ ಸೈಡ್ ನಿಮಗೆ ಗೊತ್ತಿರ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ನಮ್ಮ ಕಾಲೇಜ್ ಅಂತೂ ಭಯಾನಕ ಸ್ಟ್ರಿಕ್ಟ್ ಅಪ್ಪ. ಸೊ ಆ್ಯಂಡ್ ನಾನು ಆವಾಗ ಹೇಳ್ದಲ್ಲ ನಿಬ್ಬಾ ನರಡು, ನಮ್ಮ ಕಡೆ ಅವಾಗ ದೊಡ್ಡ ಗಾಂಧಿ ಬೇರೆ ಅಂತ ಪ್ಯಾಂಟ್ ಇಲ್ಲ ಹಾಕೋದು ಹಂಗೆ ಆ ಥರ. ಆ ನಿಬ್ಬಂಗೂ ಒಬ್ಳು ನಿಬ್ಬಿದ್ಲು ಅಂದರೆ ನನಗೆ ಆಶ್ಚರ್ಯ ಹೆಂಗೆ ಅಂತ. ಏನೋ ಏನೋ ನೋಡಿದ್ರು ನಿಮ್ಮಲ್ಲಿ, ಅಂದರೆ ಒಂದು ಇಲ್ಲ ಇಲ್ಲ ಹಾಕೊಳ್ತೀನಿ ಏನು ಎಲ್ಲ ಪ್ಯಾಂಟ್ ಶರ್ಟ್ ಎರಡರಲ್ಲೂ ಕ್ಲೋಸ್ ಮಾಡ್ಕೊಂಡಿದ್ವಿ, ನೋಡೋಕ್ಕಾಗಿಲ್ಲ. ನೈಸ್. ಶರ್ಟ್ ಅಲ್ಲ, ಸಾರಿ ಶರ್ಟೇ ಬೇಡ, ಪ್ಯಾಂಟೇ ಇಲ್ಲಿ. ಸೊ ನಿಮ್ಮ ಮದುವೆ ಟೈಮಲ್ಲಿ ಯೂಶಲಿ ಸಾಮಾನ್ಯವಾಗಿ ಟ್ರೆಂಡ್ ಏನು ಅಂದರೆ ಹುಡುಗ ಜಾಸ್ತಿ ಅರ್ನ್ ಮಾಡಬೇಕು, ಹುಡುಗಿ ಆಬ್ವಿಯಸ್ಲಿ ಒಂದು ಸ್ವಲ್ಪ ಅದಿರುತ್ತೆ, ಎಲ್ಲರಿಗೂ ಮೆಂಟಲಿ ಇದ್ದೇ ಇರುತ್ತೆ. ಸೇಮಾ ನಿಮ್ಮ ಕೇಸಲ್ಲಿ ಅದೇ ಥರ ಇತ್ತು? ನಮ್ದು ಆಲ್ಮೋಸ್ಟ್ ಸೇಮೇ ಇತ್ತು, ಪ್ಯಾಕೇಜ್ ಸಿಮಿಲರ್. ನನ್ಗೆ ಅದೇನು ಪ್ರಾಬ್ಲಮ್ ಇಲ್ಲ. ನನಗೆ ಒಂದೇ ಏನಿದೆ ಅಂದರೆ, ನಾನು MTech ಮಾಡಿಲ್ಲ, ಇವಳು MTech ಮಾಡಿದ್ದಾಳೆ. ನಿಮ್ಗೆ ಓಕೆನಾ? ಯಾಕಂದ್ರೆ ಇವಳು ಡಬಲ್ ಡಿಗ್ರಿ ಅಲ್ವಾ, ನಿಮ್ಗೆ ಓಕೆನಾ ಅಂತ. ಯಾಕೆಂದರೆ ನಂಗೆ ಮುಂಚೆ ಬಂದಿದ್ದ ಪ್ರೊಫೈಲ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಆ ಕ್ವಶನ್ ಕೇಳಬೇಕಾಯ್ತು. ರೈಟ್.
ಸೊ ಅಂದ್ರೆ ನಿಮ್ಗೆ ಈಗೋ ಏನಾದ್ರು ಇದೆಯಾ ಅಥವಾ ಹಾಂ ನಾಳೆ ಮತ್ತೆ ಇವಾಗ ಇಲ್ಲ ಈಗೋ ಇಲ್ಲ ಅಂತ ಹೇಳಿ ನಾಳೆ ದಿನ ಅದನ್ನು ಪಾಯಿಂಟ್ ಔಟ್ ಮಾಡಿದ್ರೆ ನನಗೆ ಕಷ್ಟ ಆಗ್ಬಿಡತ್ತೆ. ಯಾಕಂದ್ರೆ ಕೆಲಸ ಬೇಕಾದ್ರೆ ಬಿಡಿಸ್ಬೋದು ಬ್ರೋ, ಓದಿರೋದು ಕಮ್ಮಿ ಮಾಡ್ಕೊಂಡ್ರೆ ನನ್ಗೆ ತೊಂದರೆ ಇಲ್ಲ, ನಿಮ್ಗೇನಾದ್ರು ತೊಂದರೆ ಇದೆಯಾ ಅಂತ ಕೇಳಿದೆ ನಾನು. ಹ್ಮ್ ಇಲ್ಲ ನಿಮ್ಮ ಪ್ರೊಫೈಲ್ ನೋಡೇ ಕಳ್ಸಿರೋದು ರಿಕ್ವೆಸ್ಟು, ನಂಗೇನು ತೊಂದರೆ ಇಲ್ಲ. ಸರಿ. ಹುಡುಗ ಕ್ಯೂಟ್ ಆಗಿದೆ, ನೀವೆಲ್ಲ ಮ್ಯಾಟರ್ ಆಗಲ್ಲ. ಅಲ್ಲ 7 ದಿನದಲ್ಲಿ ನಂದು ಅಕೌಂಟೇ ಡಿಲೀಟು. ಅಂದ್ರೆ shaadi.com. ಆಗಿ ಸವಾರ ಅಂದ ಹಾಂ ಹಿಂಗೆ ರಿಕ್ವೆಸ್ಟ್ ಕಳಿಸೋ 10 ಜನಕ್ಕೆ ಅವರು ರಿಜೆಕ್ಟ್ ಮಾಡಿದ್ರು. 11 ಬಂತು, ನನಗೆ ಓಕೆ ಅಂತ ಅನ್ನಿಸ್ತು. ಅಮ್ಮಂಗೆ ಹೇಳಿದೆ ನಾನು, ಅಮ್ಮ ಹುಡುಗಿ ನೋಡಿದ್ದೀನಿ shaadi.com ಅಲ್ಲಿ, ಫಿಕ್ಸ್ ಇವಳನ್ನೇ ಮದುವೆ ಆಗೋದು. ಹೌದಾ, ಯಾವ ಊರು? ಅಂದರೆ ಅಮ್ಮನ ತಲೆಲೇನೋ ಅಂದ ಮಂಗಳೂರು ಅಥವಾ ಉಡುಪಿ ಇರುತ್ತೆ, ಚಿಕ್ಕಬಳ್ಳಾಪುರ. ಬೀಚ್ ಇಲ್ಲ ಅಂತ ಅವ್ರಿಗೆ. ಅಯ್ಯೋ ಬೀಚ್ ಇಲ್ಲ ಅಲ್ಲ, ಲಿಟ್ರಲಿ ಭಾಷೆ ಬೇರೆ, ಕಲ್ಚರ್ ಬೇರೆ. ಆ್ಯಂಡ್ ನನಗೂ ಇವಳ್ದು ರಿಕ್ವೆಸ್ಟ್ ಬಂದಾಗ ಚಿಕ್ಕಬಳ್ಳಾಪುರದಲ್ಲೆಲ್ಲ ಕನ್ನಡ ಮಾತಾಡ್ತಾರಾ ಅಂತ, ಯಾಕಂದ್ರೆ ತೆಲುಗು ಬಾರ್ಡರ್ ಅಲ್ವಾ, ಜಾಸ್ತಿ ಇರುತ್ತೆ. ನನಗೆ ಮನೇಲಿ ಕನ್ನಡನೇ ಮಾತಾಡಬೇಕು ಅಂತ ಹಂಗೆಲ್ಲ ಸ್ವಲ್ಪ ಇತ್ತು. ಬಟ್ ಕನ್ನಡದವ್ರೆ ಕನ್ನಡ ಹೇಳಿದ್ರಲ್ಲ ಸ್ವಚ್ಛ ಕನ್ನಡ. ಸ್ವಚ್ಛ ಕನ್ನಡ, ಅಚ್ಚ ಕನ್ನಡ. ಬಟ್ ಈಗೋ ಕ್ಲಾಶಸ್ ಯಾವ ವಿಷಯಕ್ಕೆ ಆಗುತ್ತೆ ನಿಮ್ ಇವಾಗ ಪ್ರೆಸೆಂಟ್ಲಿ? ನನಗಂತೂ ಇಲ್ಲ. ಈಗೋ ಏನಾಗಲ್ಲ, ಈಗೋ ಕ್ಲಾಶಸ್ ಅಂತ ಏನಿಲ್ಲ. ಅಲ್ಲ ಬಟ್ ಜಗಳ ಯಾವ್ದಾದ್ರು ವಿಷಯಕ್ಕೆ ಹಾಗೆ ಆಗುತ್ತೆ. ಕೋಳಿ ಜಗಳ ಆಗ್ತಾನೆ ಇರುತ್ತೆ. ಡೈಲಿ ಜಗಳ ಮಾಡ್ತೀವಿ ನಾವು, ರೀಸನ್ ಏನು ಬೇಡ, ಸುಮ್ಮನೆ ಜಗಳ ಮಾಡ್ಕೊಂಡು ಬಿ 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 ಹೌದಾ, ತಮಾಷೆಗೆ ಗೊತ್ತಾಯ್ತು. ಹಂಗೆ. ಅಲ್ಲ ಬಟ್ ಸೀರಿಯಸ್ ಆಗಿ ಇಂಥ ವಿಷಯಕ್ಕೆ ಒಂದ್ಸರಿ ಜಗಳ ಆಗಿತ್ತು ಅಂತಂದ್ರೆ ಯಾವುದೇ ನಾವು ಯಾವುದೋ ಮೆಸೇಜ್ ಒಂದೇ ಬಂದಿತ್ತಾ ಸಲ ಇವ್ರ ಅಕೌಂಟಿಗೆ? ಆ ಥರ ಏನಿಲ್ಲ. ಸೀರಿಯಸ್ ಆಗಿ ಜಗಳ ಮಾಡಿದ್ದು ಒಂದೇ ಸಲ. ಇವಳು ಗೊಳ ಅಂತ ಹತ್ಲು, ಅದಾದ್ಮೇಲೆ ಏನಕ್ಕತ್ತೆ ನನ್ಗಳು ಅಂತ ಅವತ್ತು. ಏನು ಮನೆ ಕ್ಲೀನು ಸಮಥಿಂಗು. ಹಾಂ ನಾನು ಕಸ ಗುಡಿಸಿದ್ದೆ, ಇವ್ರು ನನ್ನ ಹಿಂದೆನೇ ಇನ್ನೊಂದ್ಸರಿ ಕಸ ಗುಡಿಸ್ಕೊಂಡ್ಬಂದ್ರು. ನನ್ಗೆ ಅದು ಈಗೋ ಹರ್ಟ್ ಆಯ್ತು. ಹಾಂ, ನನಗೆ ಭಯಾನಕ ಕ್ಲೀನ್ ಇರಬೇಕು, ಗಂಡು ಜಾತಿಗೆ ಅವಮಾನ ನಾನು. ಇಲ್ಲ ಇಲ್ಲ. ನಂಗೂ ಅಷ್ಟೇ ಕ್ಲೀನ್ ಇರಬೇಕು. ಎಲ್ಲ ಡಿಲೀಟ್ ಮಾಡ್ತೀವಿ ವೆಬ್ ಅಲ್ಲಿ ಬ್ರೌಸಿಂಗ್ ಎಲ್ಲ. ಮನೆ ಕ್ಲೀನ್ ಇರಬೇಕು. ಓ ಅದಾ, ಸಾರಿ ಮನೆ ಕ್ಲೀನ್ ಇರಬೇಕು. ಮನ ಅಲ್ಲ ಇಲ್ಲ, ಅದೇ ಆ ವಿಷಯಕ್ಕೆ ನಾನು ಆಲ್ರೆಡಿ ಅಲ್ಲಿನೋ ಕೆಲಸ ಮಾಡ್ಕೊಂಡು ಬಂದು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದರೆ ನಾನು ಹಿಂದೆನೇ ಇನ್ನೊಂದ್ಸರಿ ಕಸ ಗುಡಿಸ್ಕೊಂಡು ಬಂದರು. ನನಗದು ಯಾಕೆ ಇವಾಗ ನಾನು ಗುಡಿಸಿದ್ನಲ್ಲ ಏನಕ್ಕೆ ಅಂತ ಕೇಳಿದೆ. ಇಲ್ಲ ನೀನು ಕ್ಲೀನಾಗಿ ಮಾಡಿಲ್ಲ, ನೀನು ಸರಿಯಾಗಿ ಗುಡಿಸಿಲ್ಲ, ಅಲ್ಲಿ ಸರಿಯಾಗಿ ಗುಡಿಸಿಲ್ಲ ಅಂತ ಪಾಯಿಂಟ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಗುಡಿಸೋದೇ ಹಿಂಗೆ ಅಂತ ನಾನು ಅಂದೆ. ಅದಕ್ಕೆ ಇಲ್ಲ ನೀನು ಹಿಂಗೆ ಗುಡಿಸೋದ್ರೆ ನಾನೇ ಗುಡಿಸ್ತೀನಿ, ನೀನೇನು ಗುಡಿಸ್ಬೇಡ. ಜೋರ್ ಟೋನರ್ ಒಂದ್ಸಲ ಏನಕ್ಕೆ ಕಿರ್ಸಿದೆ, ಇನ್ನೊಂದ್ಸಲ ನಿನ್ಗೆ ಹೇಳಲ್ಲ ನಾನು, ಹಂಗೆ ಹಿಂಗೆ ಸಮಥಿಂಗ್ ಲೈಕ್ ದ್ಯಾಟ್. ಇವಳು ಹೊತ್ಕೊಂಡು ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ಹೇಳ್ತಾ ಇದ್ದಾಳೆ, ಇವ್ರಮ್ಮಂಗೆ. ಹಲೋ, ವಿಡಿಯೋ ಕಾಲ್ ಮಾಡಿ ಹೇಳಿದ್ ನೀನು, ನಾನಲ್ಲ. ಸಾರಿ ಕರೆಕ್ಟ್. ಇವಳು ಅಳಕ್, ಅದೇ ಜಗಳಾಗಿ 2 ವರ್ಷ ಆಯ್ತಲ್ಲ ನೆನ್ಕೊಂಡು. ಸೊ ಇವಳು ಅಳಕ್ ಸ್ಟಾರ್ಟ್ ಮಾಡಿ ನನಗೆ ಫುಲ್ ಟೆನ್ಷನ್ನು, ಏನಪ್ಪ ಸಮಾಧಾನ ಮಾಡ್ಬೇಕಲ್ವಾ. ಅದಕ್ಕೆ ಇವ್ರ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ, ಮತ್ತೆ ಹೇಗಿದ್ದೀರಾ, ಚೆನ್ನಾಗಿದ್ದೀನಪ್ಪ, ಇಲ್ಲಿ ನೋಡಿ ಯಾರೊಬ್ರು ಅಳ್ತಾ ಇದ್ದಾರೆ ಅಂತ ಹಿಂಗೆ ತೋರಿಸಿ. ಧೈರ್ಯ ಜಾಸ್ತಿ. ಅಲ್ಲ ಹಂಗಾದ್ರೂ ಅಳು ನಿಲ್ಲಿಸ್ಲಿ ಅಂತ. ಬಟ್ ಏನಮ್ಮ ಏನಾಯ್ತು? ಇಲ್ಲ ನಾನು ಬೈದೆ, ಅದಕ್ಕೆ ಹೇಳ್ತಾ ಇದ್ದಾಳೆ. ಅಯ್ಯೋ ಹಂಗೆಲ್ಲ ಬೈಬೇಡಪ್ಪ ಗಣೇಶ್. ಇಲ್ಲಮ್ಮ ಇನ್ನು ಬೈಯಲ್ಲ, ಸ್ವಲ್ಪ ಸಮಾಧಾನ ಮಾಡಿ ಅಂತ. ಅವರು ಬಿಡು ಮಾತು ಬರುತ್ತೆ ಹೋಗುತ್ತೆ ಅಂತೇಳಿ. ಬಟ್ ಸಮಾಧಾನ ಮಾಡಕ್ಕೆ ಬರುತ್ತಾ ಅಂದ್ರೆ ಜಸ್ಟ್ ಆಸ್ಕಿಂಗ್, ಬಿಕಾಸ್ ಕೆಲವರಿಗೆ ಸಮಾಧಾನ ಮಾಡಕ್ ಬರಲ್ಲ. 30 ಸೆಕೆಂಡ್ ಜಗಳ, ತಕ್ಕಂತ ಸಾರಿ ಕೇಳ್ಬೇಕು. ರೀಲ್ಸ್ ಫೈಟ್ ಯಾರದೇ ತಪ್ಪಲ್ಲಿ ರೀಲ್ಸ್ ಮಾಡಿ ರೀಲ್ಸ್ ಫೈಟ್. ಸಾರಿ ನಂದೇ ತಪ್ಪು. ಅದೊಂದು ಟೋನ್ ಇರಬೇಕು ಆ ಸಾರಿ ಕೇಳೋದಂದ್ರೆ ಜೆನ್ಯೂನ್ ಆಗಿ ಸಾರಿ. ಅದನ್ನ ನಾನು ಕ್ರ್ಯಾಕ್ ಮಾಡಕ್ಕಾಗಿಲ್ಲ. ಅಲ್ಲ ಯು ಶುಡ್ ರಿಯಲಿ ಮೀನ್ ಇಟ್. ಸರಿ ನಂದೇ ತಪ್ಪು ಅಂತ, ಆಯ್ತಮ್ಮ ನಂದೇ ತಪ್ಪು ಸಾರಿ. ಆ ಟೋನಲ್ಲಿ ಸಾರಿ ಕೇಳಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಆಯ್ತಮ್ಮ ನಮಸ್ಕಾರ ನಂದೇ ತಪ್ಪು ಆಯ್ತಾ, ಸಾರಿ ಹಂಗೆ ಕೇಳಬಾರ್ದು. ಇದನ್ನ ಕಟ್ ಮಾಡಿ ರೀಲ್ ನೋಡ್ತೀನಿ ಬರೋದು. ಆ್ಯಕ್ಚುಲಿ ಎಲ್ಲ ಕೇಳ್ತೀನಿ, ಬಿಕಾಸ್ ಗಣೇಶ್ ಇನ್ನೂ ಕ್ಲೋಸ್ ಆಗ್ತಾರೆ, ಟಿಪ್ಸ್ ಕೇಳ್ಬೋದು, ಇದ್ದೇವ್ರನ್ನೂ ಕೇಳ್ತೀನಿ, ಬೇಕಾಗುತ್ತೆ. ಬಟ್ ಇದು ನೀವು ಕಸ ಗುಡಿಸೋ ವಿಚಾರ ಹೇಳಿದ್ರಿ, ಅಡುಗೆ ವಿಚಾರ ಹಿಂಗೇನಾ? ನೀವು ಕುಕ್ ಮಾಡಿರ್ತೀರಾ, ಅವ್ರು ಮತ್ತೆ ಕುಕ್ ಮಾಡ್ತಾರೆ? ಆ ವಿಷಯದಲ್ಲಿ ಅವ್ರು ಏನು ಕಂಪ್ಲೇಂಟ್ಸ್ ಇಲ್ಲ. ಬೆಸ್ಟ್ ಕುಕ್, ಒಳ್ಳೆ ಕುಕ್, ಚೆನ್ನಾಗಿ. ಬೆಸ್ಟ್ ಅಂದ್ರೆ ಅದು ಯಾವ ಡಿಶ್? ಸಾರು, ತಿಳಿ ಸಾರು. ಅಮ್ಮ ಅಪ್ಪ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಇಲ್ಲ ಮುಂಚೆ ಇತ್ತು, ನನ್ನ ಹದಕ್ಕೆ ಈಗ ಚಿಕ್ಕಬಳ್ಳಾಪುರದಿಂದ ಮಂಗಳೂರು ಕಡೆ ಬರ್ತದೆ. ಅಯ್ಯೋ ನೆನಪಿದೆ, ಮದುವೆ ಮರುದಿನ ಇನ್ನೂ ನೆನಪಿದೆ. ಮನೇಲಿ ಅಮ್ಮ ತಿಳಿ ಸಾರು ಮಾಡಿದ್ದಾರೆ, ಅಂದ್ರೆ ಉಡುಪಿ ಸ್ಟೈಲು, ಸ್ವಲ್ಪ ಖಾರ ಎಲ್ಲ ಕಡಿಮೆ ಇರುತ್ತೆ, ಸ್ವಲ್ಪ ಬೆಲ್ಲ ಜಾಸ್ತಿ. ಹಾ. ಸೊ ನಾನು ಇವಳಿಗೆ ಅಂದಿದ್ದೀನಿ ತುಪ್ಪ ಹಾಕೋಬೇಡ, ಅದು ನಮ್ಮ ಕಡೆ ಅದು ಅದಿದೆ, ತುಪ್ಪ ಹಾಕೊಂಡು ತುಪ್ಪದನ್ನ ತಿನ್ನೋದೇ ಸಿಕ್ಕಾಪಟ್ಟೆ ಇಷ್ಟ ನನ್ಗದು. ಇವಳು ತುಪ್ಪ ಹಾಕೊಂಡು ಅದು ಇನ್ನೂ ಖಾರ ಕಡಿಮೆ ಆಯ್ತು ಆಯ್ತಾ. ಇವಳಿಗೆ ಒಳ್ಳೆ ಸ್ವೀಟ್ ತಿಂದಾಗ ಆಗ್ತಾ ಇದೆ. ಕೊನೆಗೆ ಅತ್ತೆ ಹಸಿಮೆಣಸಿದ್ಯಾ,
ಹ್ಞೂ ಇದೆಯಮ್ಮ ಒಂದು ಸ್ವಲ್ಪ ತರ್ತೀರಾ, ಅಮ್ಮ ಪಾಪ ತಂದಿಟ್ರು, ಇವಳು ಹಣ್ಣು ತಿನ್ಕೊಂಡು ಸಾರು ತಿಂತಿದ್ದಾಳೆ. ನಮ್ಮ ಅಪ್ಪ ಅಮ್ಮಂಗೆಲ್ಲ ಶಾಕು. ಅಂದರೆ ನಂದು ಫ್ಯೂಚರ್ ಕಾಣ್ತಾ ಇದೆ ಅವ್ರಿಗೆ. ಗಣೇಶ ಮೊದಲೇ ಖಾರ ತಿನ್ನಲ್ಲ, ನಾವು ಉಡುಪಿಗೆ ಹೋದ್ಮೇಲೆ ಇವಳು ಈ ಥರ ಖಾರ ಎಲ್ಲ ತಿನ್ಸಿದ್ರೆ ಮರ್ದಿನ ಲವ ಲವ ಅಂತ ಬಡ್ಕೋಬೇಕು. ಕಲ್ಚರಲ್ ಡಿಫ್ರೆನ್ಸ್ ಇದೆ ಅಂದ್ರೆ ತುಂಬ ಯಾ ವೆರಿ ಫುಡ್ಡೇ ಮೇನ್ ಫುಡ್ಡು ಆಯಿಲ್ ಇದಕ್ಕಲ್ಲ, ನಾವು ಕೊಬ್ಬರಿ ಎಣ್ಣೆ ಯೂಸ್ ಕೊಬ್ಬರಿ ಎಣ್ಣೆ use ಮಾಡೋದು, ಮಾಡ್ತೀವಿ, correct. ಇವಳಿಗೆ ಅದು ಆಗೋದೇ ಇಲ್ಲ. ಸೊ ಹಾಗೆ ಈಗ ಯಾವ ಎಂಡೆಗೆ ಬಂದಿದ್ದೀರಾ ಇಬ್ರು ಸೇರಿ? ಅಲ್ಲ ನನಗೆ ಓಕೆ. ಅಲ್ಲ ಬ್ರ್ಯಾಂಡ್ ಅಂದ್ರೆ ನಿಮ್ ಸ್ಟೋರೀಸ್ ನೋಡ್ತಾ ಇರ್ತೀವಲ್ಲ, ಅದರಲ್ಲಿ ಸನ್ಫ್ಲವರ್ ಆಯಿಲು, ಅದೇ ಆಮೇಲೆ ಈಗ ಸಣ್ಣಕ್ಕೆ ಬಂದಿದ್ದೀರಾ? ಪಾಮ್ ಆಯಿಲ್ ಅವೆಲ್ಲ ಆಗ್ತಿರ್ತೀವಿ. ಸೊ ಈಗ ಮದುವೆಗೆ ಬಂದು ಸ್ವಲ್ಪ ಇದು ನೋಡೋಣ. ಮದುವೆ ಆಗಿದ ತಕ್ಷಣ ಒಂದು ಹನಿಮೂನ್ ಫೇಸ್, ಹನಿಮೂನು, ಒಂದು ಇಂಟಿಮೆಸಿ, ಅದೆಲ್ಲ ಲೈಕ್ ಅರೇಂಜ್ ಮ್ಯಾರೇಜ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಐ ಮೀನ್ ಬಿಕಾಸ್ ಏನಕ್ಕೆ ಅಂದ್ರೆ ಆ ಮುಜುಗರ ಫೇಸ್ ಇರುತ್ತಲ್ಲ, ಯಾಕೆ ಇಬ್ರು ಹೋಗ್ತದ್ರ? ಇವನು ಹೆಂಗರು ವರ್ಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು. ಇಲ್ಲ, ವಿ ವರ್ ಕ್ಲೋಸ್. ಅಂದರೆ ನಾವು ಮೇಯಿಂದ ಸ್ಟಾರ್ಟ್ ಮಾಡಿದ್ವಿ ಮಾತಾಡೋಕ್ಕೆ. Okay. ಸೆಪ್ಟೆಂಬರಲ್ಲಿ ಎಂಗೇಜ್ಮೆಂಟ್ ಆಯಿತು, ಡಿಸೆಂಬರಲ್ಲಿ ಮದುವೆ ಆಯಿತು. ಸೊ ವಿ ಹ್ಯಾಡ್ ಎನಫ್ ಟೈಮ್ ಟು ಗೆಟ್ ಯೂಸ್ ಟು ಈಚ್ Meet ಅದರ್. ಆಗ್ತಾ ಇದ್ವಿ. ಸೆಕೆಂಡ್ ವೇವ್ ಮುಗ್ದ ಕೂಡ ನಾನು ಬೆಂಗಳೂರಿಗೆ ಬಂದೆ. ಸೊ ಪ್ರತಿ ವೀಕ್ ಒಂಥರ ಶಾರ್ಟ್ ಟರ್ಮ್ ಲವ್ ಸ್ಟೋರಿ ಥರನೇ ಹಂಗೆ ಆಯಿತು. ಆಗೋಯ್ತು. ಹಾಂ. ಸೊ ನಮಗೇನದು ಎಲ್ಲ ಹೊಸಬ್ರನ್ನ ಯಾವುದೋ ಸ್ಟ್ರೇಂಜರ್ನ ಅನ್ನೋ ಥರ ಏನು ಅನಿಸ್ಲಿಲ್ಲ. ಬಿಕಾಸ್ ಇದು ಗೊತ್ತಿರ್ಲಿಲ್ಲ ನನಗೆ. ಐ ಥಾಟ್ ಪ್ರಾಪರ್ ಒಂದು ಅರೇಂಜ್ ಮ್ಯಾರೇಜ್ ಸೆಟಪ್ ಅಂತ ನಾನು ಅನ್ಕೊಂಡೆ. ಪ್ರಾಪರ್ ಅರೇಂಜ್ ಮ್ಯಾರೇಜ್. ಬಟ್ ಲವ್ ಆಗಿದೆಯಲ್ಲ ಗುರು? ಅದೇ ಅಂದ್ರೆ ಅದೇ ನಂಗೆ ಇಷ್ಟ ಮಾತಾಡ್ತಿದ್ವಿ ಆಗಿದೆ. ಎಲ್ಲಿ ಮುಂಚೆ. ಫಸ್ಟ್ ಡೇಟ್ ಎಲ್ಲಿ ಕರ್ಕೊಂಡು ಹೋಗಿದ್ರು ನಿಮ್ನ? ಸ್ಟೋರೀಸ್ ಅಲ್ಲ, ಗುರು ಸ್ಟೋರೀಸ್ ಅಲ್ಲಿ ನಿಮ್ ಸ್ಟೋರಿ ಇದು ಆನಿವರ್ಸರಿ ಕಂಡ್ಬಿಟ್ರೆ ಹೆಂಗೆ ಮಾ ಸ್ವಲ್ಪ ನನ್ನ ಕಣ್ಣಿರೋದೇ ದೊಡ್ಡದಾಗಿ. ಅಂದ್ರೆ ಬ್ರೋ ಹುಡುಗಿರಿಗೆ ಜ್ಞಾಪಕ ಇರುತ್ತೆ, ನೀವು ಈ ವಿಷಯದಲ್ಲಿ ತಪ್ಪು ಮಾಡಂಗಿಲ್ಲ. ನಾನು ಫ್ಲೋ ಅಲ್ಲಿ ಕೇಳಿದೆ, ಸಾರಿ. ಏನು ರಾಮನಗರ ಯಾವ್ದಪ್ಪ ಅದು ರಾಮನಗರ? ಓಕೆ, ಫಸ್ಟ್ ಔಟ್ಡೋರ್ ಓ ಡ್ಯಾಮ್ ಬ್ರೋ, ಫೇಮಸ್ ಬೆಂಗಳೂರು ಇದಾ ರಾಸ್ತಾ. ರಾಸ್ತಾ. ನೆನಪಿದ್ಯಾ? ನೈಸ್. ಇವಾಗ ನೆನಪಾಗಿರುತ್ತೆ. ಇಲ್ಲ, ಏನು ಆರ್ಡರ್ ಮಾಡಿದ್ರೆ ಅಂತ ಕೇಳಲ್ಲ, ಸ್ವಲ್ಪ ಇನ್ನ ಸ್ಪೈಸ್ ಆಡ್ ಮಾಡಕ್ಕೆ. ಇಲ್ಲ ಆರ್ಡರ್ ಬಿಡೋಣ ಇಲ್ಲ. ನಮ್ದು ಸ್ಟ್ಯಾಂಡರ್ಡ್ ಆರ್ಡರ್ ಬಿಡಿ ಯಾವಾಗಲೂ. ಬಟ್ ಪರವಾಗಿಲ್ಲ, ರಾಸ್ತಾ ಕೆಫೆ ತನಕ ಬಂದಿದ್ರು ಅಂದ್ರೆ ಅಪ್ರಿಷಿಯೇಟ್ ದ ಎಫರ್ಟ್, ಸೀರಿಯಸ್ಲಿ. ಅವಾಗ ನೈಟ್ ಔಟ್ಗೆ ಹೋಗ್ತಾ ಇದ್ವಿ ನಾವು ರಾಸ್ತಾಗೆ, ಮೈಸೂರಿಂದ ಬಂದು ರಾಸ್ತಾ ಕೆಫೆಯಲ್ಲಿ ಚಿಲ್ ಮಾಡಿ ವಾಪಸ್ ಹೋಗ್ತಾ ಇದ್ವಿ. ಸೊ ನೈಸ್. ರಾಸ್ತಾ ಕೆಫೆ ಫಸ್ಟ್, ಸೆಕೆಂಡ್ ಸ್ಟೋರೀಸ್. ಕರೆಕ್ಟಾ? ಸ್ಟೋರೀಸ್ ಥರ್ಡ್ ಅದು ಎರಡೇ ನೆನಪಿರೋದು. ಸೆಕೆಂಡ್ ಸ್ಟೋರೀಸ್ ಅಲ್ಲ. ಸುಮ್ಮನೆ ಹೂ ಅಂತ ಅನ್ನಮ್ಮ. ಅನ್ನಲ್ಲ, ಯಾಕೆ ಅನ್ಬೇಕು? ಸೆಕೆಂಡ್ ನೀವು ಹೇಳಿ ಯಾವ್ದಂತ. ಸೀಕ್ರೆಟ್ ಆಫ್ ಬ್ಯಾಂಗ್ಳೂರ್. SOB ಎಲ್ಲ ಕೇಳಿದ್ವಿ ನಾವು. ಇದು RR ನಗರ. RR ನಗರ. ನಂಗೆ ಏನು ಗೊತ್ತಾ ಅಂದ್ರೆ ನಾನು ಐ ವಿಲ್ ಬಿ ಸಪೋರ್ಟ್ ಮಾಡ್ತೀನಿ. ಹುಡುಗರಿಗೆ 50 ಪೇಜಸ್ ಅಷ್ಟೇ ಮೆಮೊರಿ ಇರುತ್ತೆ, ಅಷ್ಟೇ. ಈ ಹೊಸ ಮಾತೆಲ್ಲ ಹೇಳಲೇಬೇಡಿ. ಹಳೆದು ಹೋಗ್ತಾ ಇರುತ್ತೆ. ಹೌದು ಹೌದು, ನಾವು ಒಪ್ಕೋತೀನಿ. ಇವಾಗಲೂ ನೆನಪಿದೆ ನಾನು ಯಾವಾಗ ಮೀಟ್ ಆಗಿದ್ದು ಅಂತ. ಅಪ್ಪ ಅಮ್ಮನ ಜೊತೆ ನೋಡಕ್ ಮನೆಗೆ ಬಂದಿದ್ಯಾ ಅವಾಗ? ಅದೇ ನನಗೆ ಗೊತ್ತಿಲ್ಲಪ್ಪ. ಎಷ್ಟು ಸರಿ ಹೇಳಿದ್ರು ನನಗೆ. ಎಷ್ಟು ಸಲ ಇರಲ್ಲ ಅದು, ವೆರಿ ಆನೆಸ್ಟ್ ಇರಲ್ಲ. ಅಟೆನ್ಷನ್ ಇಲ್ಲ. ಯಾಕೆ ಅಂದರೆ ಬಿಕಾಸ್ ನಾವು ಅವೆಲ್ಲ ಚಿಕ್ಕ ವಿಷಯ ಅಂತ ಬಿಟ್ಬಿಡ್ತೀವಿ. ಬಟ್ ಲಿಟಲ್ ಥಿಂಗ್ಸ್ ಅಲ್ಲಿನೇ ಮಜಾ ಇರೋದು ಅಂತ ಹುಡುಗಿರು ಗೊತ್ತು. ನಾವು ಹುಡುಗರ ಆ ವಿಷಯನ ಕನ್ಸಿಡರ್ ಮಾಡಲ್ಲ, ಆನೆಸ್ಟ್ಲಿ ಸ್ಪೀಕಿಂಗ್. ಯೂಶಲಿ ನಾವು ಜಾಸ್ತಿ ನೋಡಕ್ ಹೋಗ್ತೀವಿ, ಅದು ಜಾಸ್ತಿ ಸಿಗಲ್ಲ. ಈ ಕಡೆ ಚಿಕ್ಕದು ಮಾತಾಡುತ್ತೆ, ದೊಡ್ಡದು ಸಿಗಲ್ಲ. ಈ ಮಧ್ಯದಲ್ಲಿ ಒಂಥರ ತ್ರಿಶಂಕು ಏನ್ ತುಂಬಾ ಡಬಲ್ ಮೀನಿಂಗ್ ಮಾತಾಡ್ತಾರೆ. ಗುರು ನಿಜ. ದೊಡ್ಡ ಸಿಗಲ್ಲ, ಚಿಕ್ಕದ್ ಸಿಗಲ್ಲ, ಮಿಡಲ್ ಅಲ್ಲಿ ಅಂದ್ರೆ ವಿ ಡೋಂಟ್ ಗೋ ಬೈ ಸ್ಮಾಲ್ ಥಿಂಗ್ಸ್. ಅದು ಈಗ ನಾವ್ ಯಾವಾಗ ಬಿಟ್ಟು ನಾವು ಒಂದು ನವ ದಂಪತಿ ಅಲ್ಲ, ನೀವು ಥಿಂಗ್ಸ್ ಅಂದ್ರಲ್ಲ, 3 ವರ್ಷ ಆಯ್ತು. ವಿಷಯಗಳನ್ನ ಬಿಟ್ರೆ ಐ ಥಿಂಕ್ ಪ್ರಾಬಬ್ಲಿ ಇನ್ನ ಥಿಂಗ್ಸ್ಗೆ ಪ್ರಾಬ್ಲಮ್ ಆಯ್ತಾ? ಥಿಂಗ್ಸ್ ವಿಷಯ ಅಂದ್ರೂ ಹಾಗೆ ಕೇಳು. ಈಗ ಚಿಕ್ಕ ವಿಷಯ ದೊಡ್ಡ ವಿಷಯ ಹಂಗೆ ಸೌಂಡ್ ಆಗುತ್ತೆ ತಾನೆ. ಆಯ್ತು, ಪ್ರೋಮೋ ಸಿಕ್ತು. ಬ್ರೋ ಇವಾಗ ನೀವು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್. ಇವಾಗ ಇಡೀ ಕರ್ನಾಟಕ ಗೊತ್ತಾಗಿರೋದು ಇವರ ಕಪಲ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಅಂತ. ನೀವು ಸೈಜಬಲ್ ಫಾಲೋಯಿಂಗ್ ಇದೆ ನಿಮಗೆ, 62K ಪ್ಲಸ್ ಇದೆ ನೋಡ್ರ. ಬ್ರೋದಂತೂ ಇಲ್ಲಪ್ಪ, ತುಂಬ ಲೈಕ್ ಓಕೆ, ಡಿಸೆಂಟ್ ಇನಫ್. ಸೊ ಇದರಿಂದ ನಿಮಗೆ ರಿಯಾಲಿಟಿ ಶೋಸ್ಗೆ ಎಂಟ್ರಿ ಸಿಕ್ತು ಅಂತ ಕರೆಕ್ಟ್ ಹೇಳ್ತಾರಲ್ವ. ಸೊ ಆ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ವಾಸ್ ಇಟ್ ಗುಡ್, ವಾಸ್ ಇಟ್ ಬ್ಯಾಡ್? ಲೆಟ್ಸ್ ಬಿಗಿನ್. ಸೂಪರ್ ಅಲ್ವಾ? ನಮ್ಗೆ ಆ ಥರ ಏನು ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತ ಆಗಿಲ್ಲ. ಓಕೆ, ಸಿಂಗಿಂಗ್ ಶೋ ಹೋದೆ, ಕಲರ್ಸ್ ಫಸ್ಟ್ ಅದು ಕನ್ನಡಕ್ಕೆ ಹೋಗಿಲ್ಲ, ಫೈನಲ್ ಲಿಸ್ಟ್ ಆದೆ. ಅಲ್ಲಿಂದ ಶೋ ಸಿಕ್ತು, ಕಾನ್ಸರ್ಟ್ಸ್ ಅದು ಇದು. ದಟ್ ಈಸ್ ಹೌ ಇವಾಗ ವರ್ಕ್ ಆಗೋದಲ್ವಾ. ಅದಕ್ಕೆ ಹೋದ್ರೆ ಮಾತ್ರ ಕಾನ್ಸರ್ಟ್ ಸಿಗೋದು ಅಂತ ಆಗೋಗಿದೆ. ಮದುವೆ ಆದಮೇಲೆ ಫಸ್ಟ್ ಇವಳ್ದು ಕಂಡೀಷನ್, ನಂದು 2 ಕಂಡೀಷನ್ ಅದೇ. ಒಂದು ಹುಡುಗಿ ಆಗಿರ್ಬೇಕು, ಅದು ಬಿಟ್ಟಾಕಿ ನಾಯಿ ಇರಬಾರ್ದು. ಇವಳ್ದು ಕಂಡೀಷನ್ ಏನಿತ್ತಂದರೆ, ನೀವು ಏನು ಬೇಕಾದ್ರೂ ವೀಡಿಯೋ ಮಾಡ್ಕೊಳ್ಳಿ, ನನ್ನ ನೀವು ಫೋರ್ಸ್ ಮಾಡಬಾರ್ದು ವೀಡಿಯೋಗೆ.
ನನಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಅಂತ. ಐ ಥಿಂಕ್ ಪರಿಚಯ ಆದಾಗ ಅವಳು ಪ್ರೈವೇಟ್ ಅಕೌಂಟ್ ಇತ್ತು, ಐ ಥಿಂಕ್ 300-400 ಫಾಲೋವರ್ಸ್ ಸಮಥಿಂಗ್ ಶಿ ಹ್ಯಾಡ್. ಅವಳಿಗೆ ಇಂಟ್ರೆಸ್ಟೇ ಇರಲಿಲ್ಲ. ಮದುವೆ ಆದಮೇಲೆ ಅವಳಿಗಂದೆ ಒಂದು ಸುಮ್ಮನೆ ಒಂದು ಕಾನ್ಸೆಪ್ಟ್ ಇದೆ ತಲೆಯಲ್ಲಿ, ಇದೊಂದು ವೀಡಿಯೋ ಮಾಡು ಆಯಿತಾ, ಮತ್ತೇನು ಕೇಳಲ್ಲ. ಅದಾದಮೇಲೆ ನಿನಗಿಷ್ಟ ಇದೆ ಮಾಡೋಣ ವೀಡಿಯೋ ಅಂತ. ಕಾನ್ಸೆಪ್ಟ್ ಸಿಂಪಲ್ಲು, ನಾವಿಬ್ಬರು ಕೂತ್ಕೊಂಡಿರ್ತೀವಿ, ಇವಳಂತಾಳೆ ರೀ ನೀವು ತುಂಬ ರೊಮ್ಯಾಂಟಿಕ್ ಅಂತ. ನಾನು ಹಿಂಗೆ ನಗ್ತೀನಿ, ನಾವು ಗೊತ್ತಲ್ಲ ಅಂತಂತೀನಿ. ಅಲ್ಲ ನಾನಲ್ಲ ಹೇಳ್ತಾ ಇರೋದು ಅಂತಂತಾಳೆ. ಮತ್ತು ಯಾರು? ನಿಮ್ಮ ಎಕ್ಸು ಮೆಸೇಜ್ ಮಾಡಿದ್ದಾಳೆ ನೀವು ತುಂಬ ರೊಮ್ಯಾಂಟಿಕ್ ಅಂತ. ಆಗ ಹಿಂಗೊಂದು ಎಕ್ಸ್ಪ್ರೆಷನ್ ಕೊಡ್ತೀನಿ, ಸೆಕೆಂಡ್ ಇನ್ನಿಂಗ್ ಶುರು ಅಂತ ಒಂದು ಇದು ಬರುತ್ತೆ ಅಷ್ಟೇ ವೀಡಿಯೋದಲ್ಲಿ. ಅದು ಪೀಪಲ್ ಐ ಥಿಂಕ್ ದೇ ಲೈಕ್ ಡಿಟ್. ಅದಾದ್ಮೇಲಿಂದ ಅದೊಂದು ಬರ್ತಾರೆ, ಓಕೆ ಇಷ್ಟು ವ್ಯೂಸ್ ಆಗಿದೆ ಅಂತ ಅಂದ್ಕೊಂಡು ಆಮೇಲೆ ವೀಡಿಯೋಸ್ ಕಾಣಿಸ್ಕೊಳ್ತಾ ಇದ್ದು ವೀಡಿಯೋಸಲ್ಲಿ. ಬಟ್ ಪ್ರೊಫೈಲ್ ಪ್ರೈವೇಟೇ ಇತ್ತು ಇವಳ್ದು. ಐ ಥಿಂಕ್ ಮದುವೆ ಆಗಿ 1 ವರ್ಷ ಆದಮೇಲೆ ಇವಳು ಬರ್ಡೇಗೆ ಗೋವಾಗೆ ಕರ್ಕೊಂಡು ಹೋದಾಗ ಆವಾಗೇನೋ ನಾನು ಪಬ್ಲಿಕ್ ಮಾಡಲಾ ಅಕೌಂಟು ಅಂತ ಕೇಳಿದೆ. ಆವಾಗ ಹೇಳಿದೆ ನಾನು, ಓಕೆ ಪಬ್ಲಿಕ್ ಮಾಡೋದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ, ಇಟ್ಸ್ ಯುವರ್ ವಿಶ್. ಬಟ್ ಕಮೆಂಟ್ಸ್ ಯಾವ ಥರ ಬರುತ್ತೆ, ಅದು ಅಬ್ಯೂಸಿವ್ ಕಮೆಂಟ್ಸ್ ಅಲ್ವಾ, ಗೊತ್ತಿರುತ್ತಲ್ವ. ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೆ, ಇದೆಲ್ಲ ಒಂದು ಜೋಕಾ, ಇದೆಲ್ಲ ಒಂದು ಕಾಮಿಡಿನ, ಇವಾಗ ಏನು ನಗ್ಬೇಕಾ, ಈ ಥರದ್ದೆಲ್ಲ ಬರುತ್ತೆ. ಅದಕ್ಕೆಲ್ಲ ನಿನ್ಗೆ ಓಕೆ ಇದ್ರೆ ಆಕ್ಸೆಪ್ಟ್ ಮಾಡ್ಕೊ ಅಂತ ಅವಳು ಪಬ್ಲಿಕ್ ಮಾಡಲು. ಅದಾದಮೇಲೆ ಕೊಲ್ಯಾಬ್ ಅಂತ ಸ್ಟಾರ್ಟ್ ಆಯಿತು ಇನ್ಸ್ಟಾಗ್ರಾಮಲ್ಲಿ. ಅವಾಗ ಮೊದಲು ಇರಲಿಲ್ಲ. ಕರೆಕ್ಟಾ. ಸೊ ಅದು ಆವಾಗಿಂದ ರೀಚ್ ಇನ್ನೂ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು. ಇಟ್ ರೀಚ್ಡ್ ಝೀ ಕನ್ನಡ. ಸೊ ಜೋಡಿ ನಂಬರ್ 1ಗೆ 9 ಜೋಡಿ, ಅದರಲ್ಲಿ 8 ಜೋಡಿ ಫಿಕ್ಸ್ ಆಗಿತ್ತು. ಅಂದರೆ ದೇ ಹ್ಯಾಡ್ ಫೈನಲೈಸ್ಡ್. ಇನ್ನೊಂದು ಜೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅವರು, ಆರ್ ಯು ಇಂಟ್ರೆಸ್ಟೆಡ್ ಅಂತ. ಫಸ್ಟ್ಗೆ ನನಗೆ ಬೇಡ ಅಂತ ಅನ್ನಿಸ್ತು. ಅದರಲ್ಲಿ ಡ್ಯಾನ್ಸು ಅದು ಇದೆಲ್ಲ ಇರುತ್ತಲ್ವ, ಕಪಲ್ ಶೋಸ್, ಕ್ರಾಸ್ ಡ್ರೆಸ್ಸಿಂಗ್ ಎಲ್ಲ ಇರುತ್ತೆ. ಡ್ಯಾನ್ಸ್ ಹೌದು. ಅಯ್ಯೋ ಒಂದು ಎಪಿಸೋಡ್ ಅಂದ್ರೆ ಹಿಂಸೆ ಆಗಲ್ವಾ? ನಂಗೆ ತುಂಬ ಹಿಂಸೆ ಆಯ್ತು. ಅದೊಂದೇ ಎಪಿಸೋಡ್ ನಂಗೆ ಹಿಂಸೆ ಆಗಿದ್ದು. ಫಸ್ಟ್ ಅದೇ ನನಗೆ ಬೇಡ ಅಂತ ಅನ್ನಿಸ್ತು ಶೋ. ಮೋರ್ ಓವರ್ IT ಎಂಪ್ಲಾಯೀಸ್, ನಮ್ಗೆ ಅದು ಆಫೀಸಲ್ಲೂ ಮಾತಾಡಬೇಕಾಗತ್ತೆ, ಅವ್ರು ಒಪ್ಕೋಬೇಕಾಗತ್ತೆ, ಅದನ್ನು ಬಿಡೋಕ್ಕಾಗಲ್ಲ. ಸೊ ಅದೊಂದಿತ್ತು. ಲಕ್ಕಿಲಿ ನಮ್ಮಿಬ್ರು ಕಂಪನೀಸಲ್ಲೂ ಅದಕ್ಕೆ ಓಕೆ ಮಾಡಿದ್ರು. ಅದಕ್ಕೆ ಓಕೆ ಮಾಡಿ, ಅಂದರೆ ವೀಕ್ ಡೇ ಒಂದು ದಿನ ಶೂಟ್ ಇರ್ತಾ ಇತ್ತು, ನಾವು ವೀಕೆಂಡ್ಸ್ ವರ್ಕ್ ಮಾಡ್ತಾ ಇದ್ವಿ ಕಾಂಪನ್ಸೇಟ್ ಮಾಡೋಕ್ಕೆ. ಆ್ಯಂಡ್ ರಿಹರ್ಸಲ್ ಎಲ್ಲನೂ ಚಾನಲ್ ಒಪ್ಕೊಂಡ್ರು, ನೀವು ಅಂದರೆ ನೈಟ್ ಬನ್ನಿ ರಿಹರ್ಸಲ್ಗೆ, ಬೆಳಗ್ಗೆನೇ ನಾವೇನು ಹೇಳಲ್ಲ, ನೈಟ್ ನಿಮ್ದು ಕೆಲಸ ಮುಗಿಸ್ಕೊಂಡು ಒಂದು 8 ಹಾಗೆ ಬನ್ನಿ. ಅಭಯ ನಾಯ್ಡು ಅಲ್ಲೇ ಮನೆಯಿಂದ ಹತ್ತಿರ ಎನಿವೇಸ್. ಸೊ ಆ್ಯಂಡ್ ಶೋ ವೆಂಟ್ ವೆಲ್. ನಾವಲ್ಲಿ ರನ್ನರ್ಸ್ ಅಪ್ಪು. ಆ್ಯಂಡ್ ಇವಳು ಡ್ಯಾನ್ಸ್ ಇವಳಿಗೆಲ್ಲ ಇಷ್ಟ. ಒಂದು 2-3 ರೌಂಡ್ಸಲ್ಲಿ ಏನೋ ಡ್ಯಾನ್ಸ್ ಮಾಡಬೇಕಿತ್ತು. ಆ್ಯಂಡ್ ನಾವು ನಮ್ಮ ಪಾಡಿಗೆ ಇದ್ವಿ. ಐ ಥಿಂಕ್ ಆ ಶೋ ಅಲ್ಲಿ ಅಳದೇ ಇದ್ದ ಜೋಡಿ ಐ ಥಿಂಕ್ ನಾವು ಅನ್ಸುತ್ತೆ. ಬಟ್ ಆರ್ ಯು ಎಮೋಷನಲ್ ಆಸ್ ಎ ಕಪಲ್? ಔಟ್ಬರ್ಟ್ಸ್ ಆಗುತ್ತೆ ಅವಾಗವಾಗ? ಆ ಥರ ಏನಿಲ್ಲ, ಅಂದರೆ ಹ್ಯೂಮರೇ ತುಂಬ್ಕೊಂಡ್ಬಿಟ್ಟಿದೆ ನರನಾಡಿಗಳಲ್ಲೆಲ್ಲ. ಇಲ್ಲ, ಆ ಶೋ ಅಲ್ಲಿ ವರ್ಕ್ ಆಗಿದ್ದು ಇವಳು, ಅವ್ರಿಗೆ ನಾನೊಬ್ಬ ಸಡೆ ಅಂತಾನೆ ಅನಿಸ್ತದೆ. ನನಗೆ ಏನು ಗೊತ್ತಾ, ನಿಮ್ಮದು ಈ ಸೋಷಿಯಲ್ ಮೀಡಿಯಾ ಹ್ಯೂಮರ್ ಅದಕ್ಕೆ ವರ್ಕ್ ಆಗಲ್ಲ. ಟಿವಿಗೆ ಲೌಡ್ ಕಾಮಿಡಿ ಬೇಕು. ಸ್ಲ್ಯಾಪ್ಸ್ಟಿಕ್ ಸ್ಲ್ಯಾಪ್ಸ್ಟಿಕ್ಕಲ್ಲೂ ಒಂಥರ ಸ್ವಲ್ಪ ಲೌಡ್ ಆಗಿರಬೇಕು. ನಾನು ಸ್ವಲ್ಪ ಸರ್ಕ್ಯಾಸ್ಟಿಕಲಿ ಸೋಬರಾಗಿ ಮಾತಾಡ್ತಿದ್ದೆ ನಾನು. ಆ್ಯಂಡ್ ಸ್ವಲ್ಪ ಸರ್ಕ್ಯಾಸ್ಟಿಕಲಿ ಕೆಲವೊಂದು ಕಾಮಿಡಿ ಎಲ್ಲ ಅದವ್ರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಅಥವಾ ಅದು ಕನೆಕ್ಟ್ ಆಗ್ತಾ ಇರಲಿಲ್ಲ. ಅಲ್ಲಿ ಆ ಫ್ಲೋರ್ ಎನರ್ಜಿ ಅಂತ ಇರುತ್ತಲ್ವಾ, ಡಮ್ ಅಂತ ಇರ್ತಿತ್ತ, ಯಾ ಬಂದ ಇವನು ಅಂತ ಹಂಗೆ ಅನ್ನಿಸ್ತಿತ್ತ ಏನೋ. ಬಟ್ ಇವಳು ಸಖತ್ತಾಗಿ ವರ್ಕ್ ಆಯಿತು. ಸ್ವಲ್ಪ ನನಗಿಂತ ಜಾಸ್ತಿ ಇವಳೇ ವರ್ಕ್ ಆಗಿದೆ ಶೋ ಅಲ್ಲಿ. ಈಗ ಇಂಜಿನಿಯರಿಂಗಲ್ಲಿ ತುಂಬ ಅಂದರೆ ಲೋಕಿ ಆಗಿದ್ದು, ಬರೀ ನರ್ಡ್ ಓದ್ತಾ ಇದ್ದೆ ಅಂತ, ಸಡನ್ ಆಗಿ ಈ ಫೇಮ್ ಬಂತಲ್ಲ, ಹೌ ಡಿಡ್ ಯು ಟೇಕ್ ಇಟ್? ಬಿಕಾಸ್ ಎಷ್ಟೊಂದು ಜನಕ್ಕೆ ಫೇಮ್ ಹ್ಯಾಂಡಲ್ ಮಾಡಕ್ ಬರಲ್ಲ. ಅಂದ್ರೆ ದಟ್ಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಎವ್ರಿಬಡಿ ಡಸ್. ಅಂದ್ರೆ ಫೇಮ್ ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ಇಲ್ಲ, ನನಗೆ ಇವರು ಟ್ರೈನ್ ಅಪ್ ಮಾಡಿದ್ರು ಅದ್ರ ಬಗ್ಗೆ. ಅಂದರೆ ಹಿಂಗಿರುತ್ತೆ ಸೊಸೈಟಿ, ಹಿಂಗಿರುತ್ತೆ ಜನ, ಹಿಂಗೆ ಟ್ರೀಟ್ ಮಾಡ್ತಾರೆ, ಆಚೆ ಹೋದಾಗ ಈ ಥರ ಜನ ಬಂದು ಮಾತಾಡ್ತಾರೆ. ಇದಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂದರೂ, ಯಾರಾದರೂ ನನ್ನ ಜೊತೆ ಮಾತಾಡ್ತಿದ್ದಾಗ ನಿನ್ಗದು ಸಂಬಂಧ ಇಲ್ಲ ಅಂದ್ರೂ ನೀನು ಅಲ್ಲಿ ಆ್ಯಕ್ಟಿವ್ ಆಗಿರು. ನಿನ್ಗದು ಸಂಬಂಧ ಇಲ್ಲ, ನಿನ್ಗದು ಬೋರ್ ಆಗ್ತಿರ್ಬೋದು, ಅಥವಾ ನೀನನ್ನು ಮಾತಾಡಿಸದೇ ಇರ್ಬೋದು, ಬಟ್ ನೀನಲ್ಲೇ ಆ್ಯಕ್ಟಿವ್ ಆಗಿ ಲವಲವಿಕೆಯಿಂದ ಇರಬೇಕು ಅಂತೆಲ್ಲ ಇವ್ರು ನನಗೆ ಟ್ರೈನ್ ಅಪ್ ಮಾಡಿದರು. ಸೊ ಅದಾದಮೇಲೆ ಜನ ಇವ್ರ ಜೊತೆ ನನ್ನನ್ನು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ವೀಡಿಯೋಸ್ ನೋಡ್ತೀವಿ, ನಿಮ್ಮ ಡಾನ್ಸ್ ನೋಡ್ತೀವಿ, ನಿಮ್ಮದು ಸಪ್ರೇಟಾಗಿ ನೋಡ್ತೀವಿ ಅಂತ ನನ್ನನ್ನೇ ಪರ್ಟಿಕ್ಯುಲರಾಗಿ ಬಂದು ಮಾತಾಡ್ಸೋಕ್ಕೆಲ್ಲ ನೋಡಿದಾಗ ನನಗದು ಆಲ್ರೆಡಿ ಗೊತ್ತಿತ್ತು ಇವ್ರು ಹೆಂಗೆ ಮಾತಾಡ್ತಾರೆ, ಹೆಂಗೆಲ್ಲ ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ನಾನು ವಾಸ್ ಲೈಕ್, ನನಗೂ ಅದು ಗೊತ್ತಾಯಿತು ಹೇಗೆ ಹ್ಯಾಂಡಲ್ ಮಾಡಬೇಕು ಜನನ. ಅದು ಒಂದು ಬೆಸ್ಟ್ ಎಕ್ಸಾಂಪಲ್ RCB ಮ್ಯಾಚ್, RCB ವರ್ಸಸ್ GT. ಅದು ನೋಡೋಕ್ಕೆ ಹೋಗಿದ್ವಿ ಚಿನ್ನಸ್ವಾಮಿ. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಲು, ಅಂದರೆ ನಾವು ನಡ್ಕೊಂಡು ಹೋಗ್ತಾರೆ, ಗಣೇಶ್ ಕರ್ ಅಂತ. ಓಕೆ, ಮ್ಯಾಚ್ ಬಗ್ಗೆ ಏನೋ ಮಾತಾಡ್ತಾ ಇದ್ರು.
ನನಗೆ ಕ್ರಿಕೆಟ್ ಗಂಧ ಇವಳು ಪಾಪ ಕ್ರಿಕೆಟ್ ಗೊತ್ತಿಲ್ಲ, ಏನೋ ಇದು ವಿರಾಟ್ ಕೊಹ್ಲಿ ಅಂತ ನನ್ನ ಜೊತೆ ಬಂದಿರೋದಷ್ಟೇ. ಪಾಪ ಅಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕ್ರಿಕೆಟ್. ಇವಳು ಏನು ಮಾಡಿದ್ಲು, ನನ್ನ ಹಿಂದ್ಗಡೆ ನಿಂತ್ಕೊಂಡಿದ್ದಾಳೆ, ಅವಳಿಗೆ ಗೊತ್ತಿಲ್ಲ ಅದು ಫ್ರೇಮಲ್ಲಿ ಇವಳು ಇದ್ದಾಳೆ ಅಂತ ಅಂದ್ಕೊಂಡು ಸ್ವಲ್ಪ ಅಲ್ಲೇನೋ ನಿಂತ್ಕೊಂಡು ಇವಳು ಪಾಡಿಗೆ ಅವಳು ಫೋನ್ ನೋಡ್ಕೊಂಡಿದ್ಲು. ಅದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಯಿತು, ಅದು ಸ್ವಲ್ಪ ವೈರಲ್ ಆಯಿತು. ಕಮೆಂಟ್ಸ್ ನೋಡ್ತೀನಿ, ಫುಲ್ಲು ಉಗಿತಾ ಇದ್ದಾರೆ ಇವಳಿಗೆ ಎಲ್ಲರೂ. ಏನು ದುರಹಂಕಾರಿ, ನೋಡಿ ಹೆಂಗೆ ನಿಂತಿದ್ದಾಳೆ ಅಂದರೆ ಅವಳು ಪಾಡಿಗಿದ್ದಾಳೆ. ಆ್ಯಂಡ್ ಆವಾಗ ಮ್ಯಾಚ್ ಮುಗಿಸ್ಕೊಂಡು ಬಂದಿದ್ದಾಗಿತ್ತು, ನೈಟ್ 12-12:30. ಇವಳಿಗೆ ವಿಪರೀತ ಹಸಿವೆ ಆಗ್ತಾ ಇದೆ, ಸ್ವಲ್ಪ ಹಸಿವೆ ಆಗ್ತಾ ಇದೆ ಅನ್ನೋ ಏನೋ ಒಂದು ಫ್ರಸ್ಟ್ರೇಷನ್ ಇತ್ತು. ಇವಳ ಮುಖ ಒಂಥರ ಹಿಂಗೆ ಆ ಕಡೆ ಈ ಕಡೆ ನೋಡ್ತಿದ್ದಾಳೆ. ನಾನು ಮಾತಾಡ್ತಾ ಇದ್ದೀನಿ. ಅದು ಜನ ಹೆಂಗೆ ತಗೊಂಡಿದ್ದಾರೆ ಅಂತಂದರೆ, ಓ ಇವಳು ರಿಯಲ್ ಲೈಫಲ್ಲೂ ಜಗಳ ಗಂಟೆ, ಐ ಫೀಲ್ ಸೋ ಬ್ಯಾಡ್ ಫಾರ್ ಗಣೇಶ್ ಹಂಗೆಲ್ಲ ಇತ್ತು. ಎಂಥವಳಪ್ಪ ಮದುವೆ ಆಗಿದ್ದಾನೆ ಇವನು, ಹಂಗೆ ಹಿಂಗೆ. ಅಯ್ಯೋ, ಕೊನೆಗೆ ನಾನೊಂದು ಜಸ್ಟಿಫಿಕೇಶನ್ ಕೊಟ್ಟು ಆ ವಿಡಿಯೋದಲ್ಲಿ, ಇಲ್ಲ ಅದು ಮಾತಾಡಿದ ರಾತ್ರಿ 12 ಗಂಟೆಗೆ, ಇವಳಿಗೆ ಹಸಿವೆ ಬೇರೆ ಆಗಿತ್ತು. ಮತ್ತು ಇವಳಿಗೆ ಅಂದೆ ನೋಡಿ, ಹಿಂಗೆ ಸುಮ್ಮನೆ ಜಡ್ಜ್ ಮಾಡ್ತಾರೆ ಜನ. ಸೊ ಯಾರಾದರೂ ಮಾತಾಡ್ಸೋವಾಗ ನನ್ನ ಮಾತಾಡ್ಸಿದ್ರು ನೀನು ಪಕ್ಕ ಇದ್ದರೆ ಜಸ್ಟ್ ಸ್ಮೈಲ್, ಅಲ್ಲೇ ಆ ಪ್ರೆಸೆನ್ಸ್ ತೋರಿಸು. ಸುಮ್ಮನೆ ಓಕೆ ನನ್ನ ಮಾತಾಡ್ಸಿದ್ದಾರೆ ಅಂತ ನೀನೆಲ್ಲ ನೋಡ್ತಾ ಇರೋದು ಹಂಗೆ ಮಾಡಬೇಡ. ಸುಮ್ಮನೆ ಒಂದು ಜಡ್ಜ್ಮೆಂಟಿಗೆ ಬರ್ತಾರೆ. ಗುಡ್ PR ಟ್ರೈನಿಂಗ್ ಕೊಟ್ಟಿದ್ದೀರಾ ಅವ್ರಿಗೆ. ಹೌದೌದು, ನಂಗೆ ಅದಾದ್ಮೇಲೆ ಅನಿಸ್ತು ಹೌದಲ್ವಾ ಅಂತ. ಯಾಕೆಂದರೆ ನನಗೆ ಅದು ವಿಡಿಯೋಲಿ ರಿಫ್ಲೆಕ್ಟ್ ಆದಾಗ, ನಾನು ಹಿಂಗಿದ್ನ ನಾನು ನಾನು ಸ್ವಲ್ಪ ಪ್ರೆಸೆನ್ಸಲ್ಲಿ ಇರಬೇಕಾಗಿತ್ತು, ಇದು ನನಗೆ ಗೊತ್ತಾಗಬೇಕಾಗಿತ್ತು ಅಂತ ಆವಾಗ ಅನಿಸುತ್ತೆ ನನಗೆ, ಆವಾಗ ರಿಯಲೈಸ್ ಆಗುತ್ತೆ. ಬಟ್ ಅದಾದಮೇಲೆ ಐ ವಾಸ್ ನಾರ್ಮಲ್. ಬಟ್ ಒಂದ್ಸರಿ ಮೇನ್ ಸ್ಟ್ರೀಮ್ ಮೀಡಿಯಾಗೆ ಬಂದಾದ್ಮೇಲೆ ಯು ಲೂಸ್ ದಟ್ ಇನ್ನೋಸೆನ್ಸ್ ಅಲ್ಲ. ಅಂದ್ರೆ ನನ್ಗೆ ಹೆಂಗ್ ಬೇಕೋ ನಾನು ಹಂಗೆ ಇರೋಕ್ಕಾಗಲ್ಲ, ದಟ್ ಪಾರ್ಟ್ ಮಿಸ್ ಆಗುತ್ತಾ? ಅಂದ್ರೆ ಈಗ ಅವ್ರು ನಿಮ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟು, ಬಿಕಾಸ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಗೆ ಏನ್ ಬೇಕೋ ನೀವು ಅದು ಮಾಡಿದ್ರಿ. ಅಂದ್ರೆ ನಿಮ್ಗೆ ಅಶ್ವ ಆಗ್ತಿತ್ತು, ಆ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ವಾಟ್ ಎವರ್ ಯು ಡಿಡ್. ಬಟ್ ಮೇನ್ ಸ್ಟ್ರೀಮ್ ಮೀಡಿಯಾ ಬಂದಾದ್ಮೇಲೆ ಆ ಇನ್ನೋಸೆನ್ಸ್ ಆಗಲಿ ಆರ್ ನಮ್ದೇನ್ ನಮ್ಮ ಒಂದು ಸ್ಪೇಸ್ ಅಲ್ಲಿ ಇರ್ತೀವಲ್ಲ, ಆ ಸ್ಪೇಸ್ ಮಿಸ್ ಆಗುತ್ತೆ. ಇನ್ನೋಸೆನ್ಸ್ ಮಿಸ್ ಆಗಲ್ಲ, ಫ್ರೀಡಮ್ ಅಷ್ಟಿರಲ್ಲ. ಸ್ವಲ್ಪ ಕಾನ್ಷಿಯಸ್ ಆಗ್ತೀವಿ ಅಲ್ಲಿ ಇಲ್ಲಿ ಹೋದಾಗ, ಸ್ವಲ್ಪ ಕಾನ್ಷಿಯಸ್ ಆಗ್ತೀವಿ. ಆ್ಯಂಡ್ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ, ಏ ಗಣೇಶ್ 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 ಅಂತ. ಮೊದಲು ನಾನು ಹಿಂಗೆ ತಿರುಗಿ ನಗ್ತಾ ಇದ್ದೆ, ಆ ನಗೋ ಟೈಮ್ಗೆ ಅವ್ರು ಬೇರೆ ಕಡೆ ನೋಡೋರು, ಅದು ಒಂಥರ ಅಜೀಬು, ಏಯ್ ಏನು ಇದು ಅಂತ. ಸೊ ಇವಾಗ ಅವ್ರು ಬಂದು ಮಾತಾಡ್ಸಿದ್ರೆ ನಾವು ಚೆನ್ನಾಗೇ ಮಾತಾಡ್ತೀವಿ, ತುಂಬ ನಗ್ತಾ. ನಮ್ದು ಏನೇ ಬೇರೆ ಕೆಲಸ ಇದ್ರು ಅಥವಾ ನಾವೆಲ್ಲ ಹೋಗ್ತಾ ಇದೀವಿ ಅಂತಂದ್ರೂ ಯಾರಾದ್ರು ನಿಂತು ಮಾತಾಡ್ಸಿದ್ರೆ ನಗ್ತಾ ಮಾತಾಡ್ತೀವಿ. ನಾನೇ ಗಣೇಶು ಅಂತ ರಿಯಾಲಿಟಿ ಶೋ ಮುಗಿಸ್ತೀರಾ ನೀವು, ಅದರಿಂದ ಕಮರ್ಷಿಯಲಿ ನಿಮ್ಗೆ ಎಷ್ಟು ಗ್ರೋತ್ ಆಯ್ತು? ಆ್ಯಸ್ ಇನ್ ಬ್ರ್ಯಾಂಡ್ಸ್ ಬರೋದಾಗಿರ್ಬೋದು, ಆಪರ್ಚುನಿಟೀಸ್, ಮತ್ತೇನಾದರೂ ಓಪನ್ ಆಯ್ತಾ ಡೋರ್ಸು? ಕಾಮಿಡಿ ಕಿಲಾಡಿಗಳಿಗೆ ಕರೆದ್ರು ನನಗೆ, ಓಕೆ, ನಾನು ಕ್ಲಿಯರ್ ಆಗಿ ಅಂದೆ ಡಬಲ್ ಮೀನಿಂಗ್ ಕಾಮಿಡಿ ಮಾಡಲ್ಲ, ಮದುವೆ ಆಗಿದೆ ಸೊ ಮಂಚ ಗಿಂಚ ಸೀನು ಅದೆಲ್ಲ ಆ ಥರ ಮಾಡಲ್ಲ, ನಾನು ಹೆಣ್ಣು ವೇಷ ಹಾಕಲ್ಲ. ಸೊ ಇದೆಲ್ಲ ಓಕೆ ಇದ್ದರೆ ಡೀಸೆಂಟ್ ಕಾಮಿಡಿ ಏನಾದ್ರು ರೋಲ್ ಇದ್ರೆ ಖಂಡಿತ ಮಾಡ್ತೀನಿ ಅಂತ. ಐ ಥಿಂಕ್ ಅದು ಚಾನಲ್ಗೆ ವರ್ಕ್ ಆಗಲ್ಲ. ಫಸ್ಟ್ 3 ಪಾಯಿಂಟ್ ಬೇಕಿರೋ ಪಾಯಿಂಟ್ ಅವ್ರು ಬೇಡ. ಬಟ್ ಇದೊಂದು ನಾನು ಕೇಳಬೇಕು, ಯಾಕಂದರೆ ನಾನು ಓದಿದ್ದು ಸೌತ್ ಕೆನರಾದಲ್ಲಿ ಯಕ್ಷಗಾನ ಎಲ್ಲ ತುಂಬ ಕಾಮನ್ ಆಗಿರ್ತದೆ ರಾತ್ರಿ ಎಲ್ಲ, ಆ್ಯಂಡ್ ಅಲ್ಲಿ ಎಲ್ಲ ಗಂಡಸರೇ ಹೆಣ್ಣು ಪಾತ್ರನೇ ಮಾಡ್ತಾ ಇದ್ದಾರೆ. ಸೊ ನಾನೇನು ಅನ್ಕೊಂಡೆ, ಪ್ರಾಬಬ್ಲಿ ಆ ಒಂದು ಕಲ್ಚರಲ್ ಅಪ್ಬ್ರಿಂಗಿಂಗ್ ಇರೋ ಕಾರಣ ನಿಮ್ಗೆ ಈಸಿ ಆಗ್ತಿತ್ತೇನೋ ಟಿವಿಯಲ್ಲಿ ಮಾಡೋದಕ್ಕೆ ಅಂತ. ಎಲ್ಲೋ ಒಂದು ಕಡೆ ಅದೊಂದು ಸ್ವಲ್ಪ ಈಸಿ ವೇಷ ಹಾಕೋದು ದೊಡ್ಡ ವಿಷಯ ಅಲ್ಲ, ಹಾಕ್ಬೋದು. ಪಾತ್ರ ಏನು, ಆ ಹೆಣ್ಣು ವೇಷ ಹಾಕಿ ಮಾತಾಡ್ಸೋ ಡೈಲಾಗ್ ಇಂಪಾರ್ಟೆಂಟ್ ಆಗತ್ತಲ್ವಾ, ಅದು ನನಗೆ ಹಿಡ್ಸ್. ತುಂಬ ಕ್ರಿಂಜ್ ಇರೋದಾ ಡೈಲಾಗ್ಸ್ ಎಲ್ಲ ಅಥವಾ ಯಾವ ಥರ? ಬಿಕಾಸ್ ನಾನು ನೋಡಿದಾಗ ಇವಾಗ ಒಂದು ಸ್ವಲ್ಪ ಕ್ರಿಂಜ್ ಇರುತ್ತೆ, ನಾಟ್ ಆಲ್ ದ ಶೋಸ್. ಸ್ವಲ್ಪ ಒಂಥರ ಬಾಡಿ ಶೇಮಿಂಗ್. ನಾನು ಜಾಸ್ತಿ ಮಾತಾಡಕ್ಕಾಗಲ್ಲ, ಜಿ ಅವರು ನೋಡ್ತಾ ಇಲ್ಲ, ಅದನ್ನ ಸೆನ್ಸರ್ಡ್ ಆಗಿ ಹೇಳಿ ನೀವು, ಸೊ ದಟ್ ನಮ್ಮ ಆಡಿಯನ್ಸ್ಗೂ ಗೊತ್ತಲ್ಲ. ಅಲ್ಲ, ನೀವು ಆಲ್ರೆಡಿ ಏನಕ್ಕೆ ಮಾಡಲ್ಲ ಅಂತ ಹೇಳಿದಿರಾ, ದಟ್ಸ್ ನಾಟ್ ಬಿಗರ್. ಇಲ್ಲ, ಚಾನೆಲ್ ಅಂತ ನಾನು ಹೇಳ್ತಲ್ಲ, ಇವಾಗ ಮೂವೀಸಲ್ಲೂ ಯಾವುದಾದ್ರೂ ಒಂದು ಗಂಡು ಹೆಣ್ಣಿನ ವೇಷ ಹಾಕಿದಾಗ ಅದು ತೋರಿಸೋ ರೀತಿನೇ ಬೇರೆ ಥರ ತೋರಿಸ್ತಾರೆ. ವಲ್ಗರ್ ಆಗಿ ಟಿಪಿಕಲಿ ಯಾವ ಹೆಣ್ಣು ಆ ಥರ ಇರಲ್ಲ, ಏನೋ ಒಂಥರ ವಿಚಿತ್ರವಾಗಿ. ಅದು ನಂಗೆ ಹೇಳಕ್ಕೋ. ಓಕೆ, ಗಾಟ್ ಇಟ್. ಸೊ ಅವಾಗಲೇ ಹೇಳಿದ್ರಿ ಅವರು ಏನೋ ವಿಡಿಯೋದಲ್ಲಿ ನಿಂತ್ಕೊಂಡಾಗ ವಾಪಸ್ ನೀವು ಬಂದು ಹೇಳಿದಾಯ್ತು ಅಂತ. ಇನ್ನೊಂದು ವಿಷಯ, ಐ ಥಿಂಕ್ ಒಂದು ಇದಾಗಿತ್ತು ಅಂದರೆ, ಮದುವೆ ಆದಮೇಲೆ ಬೇರೆ ಮನೆ ಮಾಡಿದ್ರಿ ಅಂತ ಏನೋ ಒಂದು ಸೀನ್ ಆಗಿತ್ತು. ಇಫ್ ಯು ಇದೇನಾ? ಇಲ್ಲ, ಬೇರೆ ಮನೆ ಅಂತಲ್ಲ, ಸಮಥಿಂಗ್ ಹ್ಯಾಪನ್ ತಾನೆ, ಅಂದರೆ ಎಲ್ಲರೂ ಏನೋ ಒಂದು ಸೀನ್ ಆದಂಗೆ ಇತ್ತು, ಐ ರಿಮೆಂಬರ್. ಹೌದಾ? ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಾಬಬ್ಲಿ ನೀವು ಮದುವೆ ಆದಮೇಲೆ ಆಬ್ವಿಯಸ್ಲಿ ಗಂಡ ಹೆಂಡತಿ ಡಿಸೈಡ್ ಮಾಡಿ ಸಪ್ರೇಟ್ ಆಗಿರೋಣ ಅಂತ ಡಿಸೈಡ್ ಮಾಡ್ತಾರೆ. ಅದೇನಾದರೂ ಇಶ್ಯೂ ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ? ಮದುವೆ ಆದ್ಮೇಲೆ ಸಪ್ರೇಟ್ ಜೊತೆ ವಿಡಿಯೋ ಮಾಡ್ತೀನಿ ನಾನು. ಸೊ ಪೀಪಲ್ ಥಾಟ್ ನಮ್ದು ಏನು ಕೂಡು ಕುಟುಂಬ ಅಂತಂತೀವಲ್ಲ, ಗಂಡ ಹೆಂಡತಿ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಇರೋದು. ಬಟ್ ಹಂಗಲ್ಲ, ಅಪ್ಪ ಅಮ್ಮ ಉಡುಪಿಲಿ ಇರೋದು ಮುಂಚಿಂದನು.
ಹಾಂ, ಅವ್ರಿಗೆ ಬೆಂಗಳೂರು ಇಷ್ಟ ಆಗಲ್ಲ ಅವ್ರಿಗೆ. ರೈಟ್. ಬೆಂಗಳೂರಲ್ಲಿರೋದು, ಇವಳು ಬೆಂಗಳೂರು ಜಾಬ್ಗೆ ಹಾಗೆ ಹಿಂಗೆ. ಸೊ ಅದೇನಾಯಿತು, ನಂಬರ್ ಆಫ್ ವೀಡಿಯೋಸು ಫಸ್ಟು ಒಂದು ಅತ್ತೆ ಸೊಸೆ ಸೀರೀಸ್ ಅಂತ ಮಾಡ್ತಾ ಇದ್ವಿ ನಾವು. ಅದು ಉಡುಪಿಯಲ್ಲಿದ್ವಿ ಅವಾಗ ಒಂದಿಷ್ಟು ಮಾಡಿದ್ವಿ. ಅದಾದಮೇಲೆ ಎಕ್ದಮ್ ಡ್ರಾಪ್ ಆಗೋಯ್ತು ಅದು. ಅಮ್ಮನ ಜೊತೆ ಯಾವುದೂ ವೀಡಿಯೋ ಇರಲಿಲ್ಲ, ಬರೀ ನಮ್ದಿಬ್ಬರದೇ ಇರ್ತಾಯಿತ್ತು. ಅಥವಾ ಯಾವುದು ಬಿಯರ್ಡ್ ಬಾಲಕ್ ಅಂತೇನೋ ಏನೋ ವೀಡಿಯೋ ಮಾಡ್ತೀನಿ ಅದು. ಸೊ ಅದು ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅಮ್ಮನ ಜೊತೆ ವೀಡಿಯೋ ಮಾಡುತ್ತಿಲ್ಲ, ವಿದ್ಯಾ ಹಾಗೂ ಯಶೋದಮ್ಮ ಜಗಳ ಆಡಿಕೊಂಡಿದ್ದಾರೆ ಅನ್ಸುತ್ತೆ, ಅಷ್ಟೇ ಮದುವೆ ಆದಮೇಲೆ ಅಷ್ಟೇ ಗಂಡಸರೆಲ್ಲ ಹೆಂಡತಿ ಮಾತು ಕೇಳೋದು, ಹಂಗೆ ಹಿಂಗೆ. ಗುರು ಹಿಂಗೆಲ್ಲ ಜಡ್ಜ್ ಮಾಡ್ತೀರಾ ಅಂತ ನನಗೆ. ಸೊ ಊರಿಗೆ ಹೋದಾಗ ಅಥವಾ ಅಮ್ಮ ಎಲ್ಲಾಂದ್ರೂ ಬೆಂಗಳೂರಿಗೆ ಬಂದಾಗ ಏನಾದ್ರು ಕಾನ್ಸೆಪ್ಟ್ ಇದ್ದರೆ ವೀಡಿಯೋ ಮಾಡ್ತೀವಿ. ಬಟ್ ಕೆಲವರು ನಿಮಗೆ ನಾಚಿಕೆ ಆಗೋದಿಲ್ಲವೇ, ಅಪ್ಪ ಅಮ್ಮ ನಾನು ಉಡುಪಿಯಲ್ಲಿ ಬಿಟ್ಟು ನೀವು ಬೆಂಗಳೂರಲ್ಲಿ ಇದ್ದೀರಿ, ಕೆಲ್ಸಕ್ಕೆ ಇಲ್ಲಿರೋದು, ಇದು ಒಳ್ಳೆ ಕಥೆ ಆಯ್ತಲ್ಲ, ಸುಮ್ಮನೆ ಅಂದರೆ ಸಿಕ್ತಾ ಇವನು ಒಬ್ಬ ಜಡಿಯೋಣ ಅಂತ ಕಮೆಂಟಲ್ಲಿ ಎಲ್ಲರೂ ಬೈತಾ ಇರ್ತಾರೆ. ನನಗೆ ಸಡನ್ ಶಾಕ್ ಆಯ್ತು ಕ್ವಶನ್ ಕೇಳಿದಾಗ ಇವರು ಇದು ಮಾಡಿದ್ರು. ನಾನು ನೋಡಿದ್ದಲ್ಲ, ನಾನಿಲ್ಲ ಬೇರೆ ಕಪ್ಪಲ್ಲ ಇಲ್ಲ ಅಂತ. ಬಟ್ ದಟ್ ಸಿಕ್ಕಾಪಟ್ಟೆ ಬ್ಯಾಡ್ ಫೇಸ್ ಅಲ್ಲ, ಅದು ಜನಕ್ಕೆ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ಪ್ರತಿ ಸರಿ ಬಂದು ಅದಕ್ಕೆ ಸಮಜಾಯಿಷಿ ಕೊಡೋದಿದೆಯಲ್ಲ, ಅದು ನನಗೆ ತುಂಬ ಇರಿಟೇಷನ್ನು. ಅಂದರೆ ನೆಗೆಟಿವ್ ಕಮೆಂಟ್ನ ಯೂಶಲಿ ಟಕ್ಕಂದ ಬ್ಲಾಕ್ ಮಾಡ್ತೀನಿ. ಕೆಲವೊಂದ್ಸಲ ತೀರಾ ಪರ್ಸ್ನಲ್ ಆದಾಗ ಅನ್ಸುತ್ತೆ. ಈವನ್ ಕಾರ್ ತೊಗೊಂಡಾಗಲೂ ಹಾಗೆ, ಫೋಕ್ಸ್ ವ್ಯಾಗನ್ ಕಾರ್ ತೊಗೊಂಡ್ವಿ, ದೇಶದ್ರೋಹಿ ಅಂದೆ. ಹಾಂ, ಟಾಟಾ ಕಾರ್ ತೊಗೋಬೇಕಿತ್ತಂತೆ ನಾನು. ಎಲ್ಲದಕ್ಕೂ ದೇಶದ್ರೋಹಿನ ಹಂಗಾರೆ, ಇದು ಒಳ್ಳೆ ಕಥೆ ಆಯ್ತಲ್ಲ. ಅವನು ಫೋನ್ ಏನೋ ಇಂಡಿಯಾ ಫೋನ್ ಇಟ್ಕೊಂಡ, ಚೈನಾ ಫೋನ್ ಇಟ್ಕೊಂತಾನೆ ಕಮೆಂಟ್ ಮಾಡಿರೋದು ಅಲ್ವಾ. ಸೊ ಕಮೆಂಟ್ಸ್ ಅಂದಾಗ ಬರೋಣ. ಸೊ ನೀವು ಕಂಪ್ಲೀಟ್ಲಿ ಪ್ರೈವೇಟ್ ಆಗಿದ್ದು ಸಡನ್ನಾಗಿ ಪಬ್ಲಿಕ್ ಆಗ್ತೀರಾ, ಯು ಗಾಟ್ ಸೋ ಮಚ್ ಫಾಲೋಯಿಂಗ್. ನಿಮ್ಮ ಫಸ್ಟ್ ಬ್ಯಾಡ್ ಕಮೆಂಟ್ ಯಾವುದು? ಯಾಕಂದರೆ ನನಗೆ ಫಸ್ಟ್ ಬ್ಯಾಡ್ ಕಮೆಂಟ್ ಜ್ಞಾಪಕ ಇದೆ, ಅದರ ಎಫೆಕ್ಟ್ ಯಾವ ಥರ ಇತ್ತು ಅಂತ ಗೊತ್ತಿದೆ. ಸೊ ನಿಮ್ಗೆ ಯಾವುದು ಕಮೆಂಟ್ ಆ್ಯಂಡ್ ಹೌ ವಾಸ್ ದ ಎಫೆಕ್ಟ್? ನಂಗೆ ಕಮೆಂಟ್ ಯಾವುದು ಅಂತ ನೆನಪಿಲ್ಲ, ಬಟ್ ಬಾಡಿ ಶೇಮಿಂಗ್ ಮಾಡಿಲ್ಲ, ಅದು ಬರ್ತಾನೆ ಇರುತ್ತೆ ಬಿಡ. ಇಟ್ಸ್ ಓಕೆ, ಎಕ್ಸಾಕ್ಟ್ಲಿ ಬೇಡ, ಯಾವ ಜಾನ್ರ ಸಾರ್ಟ್ ಆಫ್ ಅದೇ ಬಾಡಿ ಶೇಮಿಂಗ್. ಶೇಮಿಂಗ್ ಸಾರ್ಟ್ ಅದೇ ಯಾವುದೋ ಒಂದು ಬ್ಯಾಡ್ ಕಮೆಂಟ್ ಬಂದಿತ್ತು. ನಾನು ಇವ್ರಿಗೆ ತೋರಿಸಿದೆ, ಈ ಥರ ಒಂದು ಕಮೆಂಟ್ ಬಂದಿದೆ, ಏನು ಮಾಡಲಿ ಅಂತ. ಏನು ಮಾಡಬೇಡ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ರು ಹ್ಯಾಂಡಲ್ ಮಾಡಿದ್ರು. ಅದಾದಮೇಲೆ ಹೇಳಿದ್ರು ನನಗೆ, ಯಾವುದೇ ಥರ ಕಮೆಂಟ್ ಬಂದರೂ ಇಗ್ನೋರ್ ಮಾಡ್ತಾ ಹೋಗು, ಅದನ್ನೆಲ್ಲ ರೆಸ್ಪಾಂಡ್ ಮಾಡ್ತಾ ಹೋಗಬೇಡ ಅಂತ. ನಾನು ಫಸ್ಟೆಲ್ಲ ಇಗ್ನೋರ್ ಮಾಡ್ತಾ ಇದ್ದೆ, ಹೋಗಲಿ ಬಿಡು, ಏನೋ ಅಂತಾರೆ ಬಿಡು, ಡಿಲೀಟ್ ಮಾಡ್ತಿದ್ದೆ, ಸ್ಟ್ರೈಟ್ ಅವೇ ಡಿಲೀಟ್ ಮಾಡ್ತಿದ್ದೆ. ಅದಾದಮೇಲೆ ಯಾಕೋ ಒಂದು ಪಾಯಿಂಟಲ್ಲಿ ನನಗೆ ಕೆಲವು ಬೇರೆ ಕೆಲಸಗಳ ಮಧ್ಯೆ ಇದನ್ನು ನೋಡಿದಾಗ ಟ್ರಿಗರ್ ಆಗೋಗೋದು, ನನ್ನನ್ನು ಇವ್ನು ಯಾವ ನನ್ನ ಅನ್ನಕ್ಕೆ ಅಂತ. ವಾಪಸ್ ಸರಿ ಕೊಡಕ್ಕೆ ಹೋದೆ. ನೆಕ್ಸ್ಟು ನನ್ನೇನು ಯಾರಾದರೂ ಅಂದರೆ ಅವ್ನು ನೆಕ್ಸ್ಟು ಇನ್ನೊಂದ್ಸರಿ ನನ್ನ ಕಮೆಂಟ್ ಸೆಕ್ಷನ್ಗೂ ಬರಬಾರ್ದು, ಆ ಥರ ವಾಪಸ್ ಸರಿ ಕೊಡಕ್ಕೆ ಹೋದೆ. ಬೀಪಲ್ಲಿ ಕೊಡ್ತಾಳೆ ಒಂದು ಹಂಗೆ ಬೀಪ್ ಮಾಡಿ ಒಂದು ನೋಡೋಣ ಯಾವ ವರ್ಡ್ ಯೂಸ್ ಮಾಡ್ತೀರಾ ಜಾಸ್ತಿ ಅಂತ. ನಮ್ಮ ಬೇವರ್ಸಿ ಅಂತಲೇ ಜಾಸ್ತಿ ಯೂಸ್ ಮಾಡ್ತೀವಿ. ಬೇವರ್ಸಿ ಇಸ್ ಫೈನ್. ಅವರೇ ಆಗ್ತಾರೆ ಬೇವರ್ಸಿ ಇವರಿಗೆ ಕ್ಯೂಟ್ ಕಾಮನ್ ವರ್ಡ್. ಅಂದರೆ ಅದೇ ಡ್ಯಾಶ್ ಮಗಾಸ್. ಓಕೆ, ಇನ್ನೊಂದ್ಸರಿ ಇಲ್ಲಿ ಬಂದರೆ ನೀನು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ. ಗೊತ್ತಲ್ಲ, ಫೇಸ್ ಟು ಫೇಸ್ ಹೋಗಿ ರಿಟರ್ನ್ ಮಾಡಿಲ್ಲ ಯಾರನ್ನು ಇಲ್ಲಿ ತನಕ. ಎಲ್ಲಿ ಸಿಗ್ಬೇಕಲ್ಲ ಬ್ರೋ. ಅಂದ್ರೆ ಮೈಕ್ ಟೈಸನ್ ಒಂದು ಹೇಳಿದಾರೆ ಸ್ಟೇಟ್ಮೆಂಟ್, ಏನಂದ್ರೆ ಇಂಟರ್ನೆಟ್ ಬಂದಾದ್ಮೇಲೆ ಜನಕ್ಕೆ ಯಾರನ್ನಾರು ಹೀಯಾಳ್ಸಿ ಮುಖಕ್ಕೆ ಒಡ್ಸ್ಕೊಳೋದು ಗೊತ್ತಿಲ್ಲ ಅಂತ. ಮುಂಚೆ ಏನಾಗಿತ್ತು, ನಿನ್ಗೆ ಹೀಯಾಳ್ಸ್ಬೇಕು ಅಂತ ನಾನು ಬಂದು ಪರ್ಸನಲ್ ಆಗಿ ರಪ್ಪನ ಕೊಡ್ಬೋದಿತ್ತು. ಈಗ ಇಂಟರ್ನೆಟ್ ಏನು, ನಾನು ಹಾಕ್ತೀನಿ, ನಾನು ಎಲ್ಲೋ ಕುತ್ಕೊಂಡು ಹಾಕ್ತೀನಿ, ನಿನ್ಗೇನು, ನೀನ್ ಕುತ್ಕೊಂಡು ಓದ್ತೀಯಾ, ನೀನ್ ಉರ್ಕೊಂತೀಯಾ, ನನ್ ಖುಷಿ. ಅಂದರೆ ನನಗೆ ಈ ಹೇಟ್ ಕಮೆಂಟ್ಸ್ ಬಗ್ಗೆ ಒಂದೇ ಒಂದು ಅನ್ಸೋದು, ಪಾಪ ಅವರು ಇನ್ಸೆಕ್ಯೂರ್ ಇದ್ದಾರೆ. ನಾವು ಹೋಗಿ ಅವ್ರನ್ನೊಂದು ಹಗ್ ಮಾಡಿದ್ರೆ ಅವ್ರಿಗೂ ಪಾಪ ಫೀಲ್ ಆಗುತ್ತೆ, ಭಯ, ಸಾರಿ ಭಯ, ಹಿಂಗೆ ಮಾಡಬಾರ್ದಾಗಿತ್ತು. ನನಗೆ ಹೇಟ್ ಕಮೆಂಟ್ಸ್ ಮಾಡೋರ ಮೇಲೆ ಬೇಜಾರಾಗಲ್ಲ, ಆ ಹೇಟ್ ಕಮೆಂಟ್ ಮಾಡೋದನ್ನ ಇವ್ರು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಒಂದಷ್ಟು ಜನ ಲೈಕ್ ಮಾಡಿರ್ತಾರಲ್ಲ, ಸ್ಯಾಡಿಸ್ಟ್. ಆ ಸ್ಯಾಡಿಸ್ಟ್ಗಳನ್ನ ಫಸ್ಟ್ ಬ್ಲಾಕ್ ಮಾಡ್ತೀನಿ. ಅದು ನಾನೇ ಹೇಳ್ಕೊಟ್ಟಿದ್ದು. ನನ್ನ ಬ್ಲಾಕ್ ಲಿಸ್ಟ್ ಐ ಥಿಂಕ್ ಇನ್ಸ್ಟಾದಲ್ಲಿ 3000 ಏನೋ ಇದೆ. ಹೇಟ್ ಕಮೆಂಟ್ ಮಾಡೋರ್ನ ಬ್ಲಾಕ್ ಮಾಡಲ್ಲ, ಅವ್ರಿಗೆ ಒಂದ್ಸರಿ ಬುದ್ಧಿ ಹೇಳಿದ್ರೆ ಅಥವಾ ಬೈದ್ರೆ ಫಸ್ಟ್ ಅಷ್ಟು ಫಾಲೋವರ್ಸ್ ಪಡ್ಕೋಬೇಕು, ಎಲ್ಲ ಮಾಡಬೇಕು. 3000 ಬ್ಲಾಕ್ ಲಿಸ್ಟ್ ಅಂದರೆ ಓ ಡ್ಯಾಮ್. ಹೇಟ್ ಕಮೆಂಟ್ ಲೈಕ್ ಮಾಡ್ತಾರಲ್ವಾ ಅವ್ರನ್ನ. ಲವ್ ಕಮೆಂಟ್ಸ್ಗೆ ಯಾವ ಥರ ಇದು ಮಾಡ್ತೀರಾ ನೀವು? ಲೈಕ್ ಮಾಡ್ತೀನಿ, ಲೈಕ್ ಆಗ ಅವ್ರು ಬ್ಲಾಕ್ ಮಾಡ್ತಾರೆ ನಿಮ್ಮ ಅಕೌಂಟ್ ಹ್ಯಾಂಡಲ್ ನಾನು ಮಾಡ್ತಿರೋದು. ನಾನು ನಂದು ಓಪನ್ ಬುಕ್, ನಾನು ಫೋನ್ ಇಟ್ಕೊಂಡು ಅಂದರೆ ಅನ್ಸುತ್ತಾ ಬ್ರೋ ಅದು ಅದೊಂದು ಸ್ವಲ್ಪ ರೆಸ್ಟ್ರಿಕ್ಟಿಂಗ್ ಅಂತ ಅನ್ಸುತ್ತೆ? ಆನೆಸ್ಟ್ ಕ್ವೆಶನ್. ಅಕೌಂಟ್ ಅವರು ರಿಪ್ಲೈ ಮಾಡೋದು, ಹ್ಯಾಂಡಲ್ ಮಾಡೋದು ಫಸ್ಟ್ಗೆ ಸ್ಟಾರ್ಟಿಂಗ್ ಗುರು ಇದೇನಿದು ಫ್ರೀಡಮ್ ಇಲ್ಲ ಅಂತ ಅನ್ಸ್ತಿತ್ತು. ಕಮಾನ್ ಯಾರ್, ಮ್ಯಾರಿಡ್ 3 ವರ್ಷ ಆಯ್ತು. ಅದು ಒಳ್ಳೇದು ಅಂತ ಅನಿಸ್ತಿದೆ ಅಲ್ವಾ? ಆ ಥರ ಮಾಡ್ತಿರೋದು ಒಳ್ಳೇದು ಅಂತ ಒಳ್ಳೇದು ಕಂಟ್ರೋಲಲ್ಲಿ ಇರ್ತೀವಿ, ಇಲ್ಲ ಅಂತಂದ್ರೆ ನಾಯಿ ಥರ ಆಗ್ತೀವಿ. ಮೊದಲೇ ಇಷ್ಟ ಇಲ್ಲ ನಿಮಗೆ
ಅದು ನನಗೆ ಅದು ಓಕೆ ಅಂತಾನೆ ಅನಿಸ್ತು. ಇಲ್ಲ ಅಂತಂದ್ರೆ ಸ್ವಲ್ಪ ಬಿಟ್ಟಾಗ್ತೀವಿ ಅಂದರೆ ಎಲ್ಲ ಥರದ ಮೆಸೇಜ್ ಬರುತ್ತಲ್ವಾ, ಸ್ವಲ್ಪ ಮನಸ್ಸು ಒಳ್ಳೇದು ಮಾಡಿದ್ರೆ ನಮಗೆ ಅನಿಸ್ಬಹುದಲ್ವಾ. ಇಲ್ಲ, ಈಗಿನ ಜನ್ರೇಷನಲ್ಲಿ ಅಷ್ಟು ಟ್ರಾನ್ಸ್ಪರೆನ್ಸಿ ಇರೋದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಕದ್ದು ಮುಚ್ಚಿ ಅನ್ನೋದು ಬಂದಾಗ್ಲೇ ತುಂಬ ಅನುಮಾನಗಳು ಶುರುವಾಗೋದು, ಬೇರೆ ಥರ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ಅದು ಬೇಡವೇ ಬೇಡ ನಮ್ಮಲ್ಲಿ ಅಂತಾನೆ ಆ ಟ್ರಾನ್ಸ್ಪರೆನ್ಸಿ ಇಟ್ಕೊಂಡಿದ್ದೀವಿ. ಸೊ ಅದು ಕಂಟಿನ್ಯೂ ಆದರೆ ಹಂಗಂತ ಚೆನ್ನಾಗಿ. ಡೈಲಿ ಏನು ಚೆಕ್ ಮಾಡ್ತಾ ಇರಲ್ಲ, ಸುಮ್ಮನೆ ಒಂದು ಗುರು ನಾನು ಲಾಗಿನ್ ಆಗಿದ್ದೀನಿ ಲಕ್ಷ್ಮಣ ರೇಖೆ ಇರುತ್ತೆ. ಹಾಂ. ಆ್ಯಂಡ್ ಯಾವ ಮ್ಯಾರೇಜೂ 100% ಐಡಿಯಲ್ ಇರಲ್ಲ. ಅಂದರೆ ನಾವು ಅಂದ್ಕೊಂಡಿದ್ದು ಕನಸಿನ ಹುಡುಗಿ ಹಿಂಗಿರಲ್ಲ, ಕನಸಿನ ರಾಜ ಹಿಂಗಿರಲ್ಲ. ನಿಜ. ಸೊ ನಿಮ್ಮಿಬ್ಬರಲ್ಲಿ ಇಬ್ಬರಿಗೂ ಅನ್ಸೋದು ಯಾವುದು ನಿಮ್ಮ ವರ್ಸ್ಟ್ ಕ್ವಾಲಿಟೀಸ್ ಈಚ್ ಅದರ್? ನಿಮ್ಗೆ ಅವ್ರ ಬಗ್ಗೆ ಅನ್ಸೋದು, ನಿಮ್ಗೆ ಅವ್ರ ಬಗ್ಗೆ ಅನ್ಸೋದು, ಆ್ಯಂಡ್ ದ ಬೆಸ್ಟ್ ಕ್ವಾಲಿಟೀಸ್ ಎರಡೂ ಮಾತಾಡೋಣ. ನನ್ನ ವರ್ಸ್ಟ್ ಕ್ವಾಲಿಟಿ ನಾನು ಹೇಳ್ಬೇಕು. ಅಲ್ಲ, ಅವ್ರು ಹೇಳ್ಬೇಕು ಆಬ್ವಿಯಸ್ಲಿ. ನೀನು ಹೇಳ್ಬೇಡ ಹಂಗೆ ಫಸ್ಟ್ ನಂದು ಅದ್ರ ಡಿಪೆಂಡ್. ನಿಮ್ದು ಯಾವುದು ವರ್ಸ್ಟ್ ಕ್ವಾಲಿಟಿ ಇಲ್ಲ ಬ್ರೋ, ಐ ನೋ ಗುಡ್ ಬಾಯ್. ಫಸ್ಟ್ ನಿಮ್ಮಿಂದ ಶುರು ಮಾಡೋಣ. ನನಗೆ ಆ ಥರ ವರ್ಸ್ಟ್ ಕ್ವಾಲಿಟಿ ಅಂತ ಏನು ಅನ್ಸಲ್ಲ. ಇಲ್ಲ, ಪಾಸಿಟಿವ್ ಆಗಿ ಮಾತಾಡ್ಬೇಕಂತೇನಿಲ್ಲ. ಅದೇ ನಾವೇನು ಪೊಲಿಟಿಕಲ್ ಆಗಿ ಕರೆಕ್ಟ್ ಆಗಿ ಮಾತಾಡೋದೇನಿಲ್ಲ. ಡೈರೆಕ್ಟ್ ಆಗಿ ಬಿಗ್ ಬಾಸ್ ಲೆವೆಲ್ಗೆ ಹೋಗ್ತಾ ಇದೀವಿ. ಅಲ್ಲಿ ಡೈರೆಕ್ಟ್ ಕಳಪೆ ಅಂತಾನೆ ಕೇಳ್ಬಿಡ್ತಾರೆ. ಅದಕ್ಕೆ ನಾವು ವರ್ಸ್ಟ್ ಕ್ವಾಲಿಟಿ ಅಂತ ಬ್ಯಾಡು ಕೇಳ್ತಾ ಇಲ್ಲ. ನಂಗೆ ವರ್ಸ್ಟ್ ಅಂತ ಅನ್ಸಿದ್ದು ಇವರು ಟೂ ಮಚ್ ಕ್ಲೀನ್ಲಿನೆಸ್. ನನಗೆ ಅದು ಇರಿಟೇಟ್ ಆಗುತ್ತೆ ಒಂದೊಂದ್ಸರಿ. ಅದು ಒಂದು ಹುಡುಗಿ ಕಂಪ್ಲೇಂಟ್ ಮಾಡ್ತಾರೆ ಸೀರಿಯಸ್ಲಿ. ನಾನು ಕ್ಲೀನ್ ಇದೆ, ನಾನೇನು ಗಬ್ಗಬಾಗಿರಲ್ಲ. ಸೊ ಆ ಕ್ಲೀನ್ಲಿನೆಸ್ ಸಾಕು ಅಂತ ಅನ್ಸುತ್ತೆ. ಇಷ್ಟು ಓವರ್ ಕ್ಲೀನ್ OCD ಲೆವೆಲ್ ಕ್ಲೀನಿಂಗ್ ಎಲ್ಲ ಅವಶ್ಯಕತೆ ಇಲ್ಲ. ಯಾವ ತರ ಒಂದು ಪೀಕ್ ಮೂಮೆಂಟ್ ಹೇಳ್ಬೇಕು ಅಂದ್ರೆ ನೀವು ಗೂಡ್ಸ್ಕೊಂಬಂದು ಹಿಂದೆಗಡೆ ಗೂಡ್ಸ್ಕೊಂಬಂದು ಅದು ಬಿಟ್ಟು ಇದು ಚಿಕ್ಕದಕ್ಕೂ ಮಾಡ್ತೀಯ ಗುರು ಅನ್ನೋ ತರ ಅನ್ಸಿದ್ಯಾ? ಮನೆ ಡೋರ್ ಆಚೆ ಒಂದು ಮ್ಯಾಟ್ ಹಾಕಿರ್ತೀವಲ್ಲ, ಅಪ್ಪಿ ತಪ್ಪಿ ಚಪ್ಪಲಿ ಹಾಕೊಂಡು ಹಾಕಕ್ಕೆ ಅಂತಾನೆ ಮ್ಯಾಟ್ ಇಟ್ಟಿರೋದು. ಆ ಚಪ್ಪಲಿ ಹಾಕೊಂಡು ಅದನ್ನ ತುಳಿದ್ರು ದೊಡ್ಡ ಸೀನಲ್ಲಿ ಚಪ್ಪಲಿ ಹಾಕೊಂಡು ತುಳಿತಾರ, ಅದನ್ನ ನಿಂಗೆ ಗೊತ್ತಾಗಲ್ವಾ? ಚಪ್ಪಲಿ ತೆಗೆದು ಕಾಲು ಒರ್ಸ್ಕೊಂಡ್ ಬಾ. ಡೋರ್ ಮ್ಯಾಟ್ ಏನಕ್ಕಿರೋದು? ಅದು ಹಂಗೆ ನನಗೆ ಇಲ್ಲ, ಅದು ಒಪ್ಕೋತೀನಿ. ಕೆಲವೊಂದು OCDಗಳಿರುತ್ತೆ. ಈಗ ನಮ್ಮ ಡ್ಯಾಡಿಗೆ ಒಂದು OCD ಇದೆ. ಏನು? ಈ ನೀರು ಕುಡಿದು ಇಲ್ಲಿ ಇಟ್ಟಿರ್ತೀರಾ, ಇಲ್ಲಿ ಇಡಬಾರ್ದು, ಹೋಗಿ ಕಿಚನಲ್ಲಿ ಇಡಬೇಕು. ಟೀ ಕುಡಿದು ಇಲ್ಲಿ ಇಡ್ತೀರಾ, ಇಡಬಾರ್ದು. ನನಗೆ ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ ಎಲ್ಲರಿಗೂ ಕ್ವಾಲಿಟೀಸ್ ಇರುತ್ತೆ. ಬಟ್ ಐ ಥಿಂಕ್ ಫಾರ್ ದ ಗುಡ್ ಅಲ್ವಾ, ನಿಮ್ಮ ಮನೆ ಕ್ಲೀನ್ ಆಗಿರಲಿ ಅಂತ ಆಸೆ ಪಡ್ತಾರೆ. ಕೋರ್ಸ್ ಅಷ್ಟು ಆ ಡೋರ್ ಮ್ಯಾಟ್ ಅದು ಇರೋ ಪರ್ಪಸ್ ಏನು? ಅದೇ ಪರ್ಪಸ್ ಅಲ್ಲ, ಏನಂತಂದ್ರೆ See, ಅವ್ರು ನಿಮ್ಮನ್ನ ಡಿಫೆಂಡ್ ಮಾಡ್ತಾರೆ. ಮಾಡ್ಕೊಂಡು ಮನೆ ಇದೆ ನನ್ಗೆ ಇರಿಟೇಟ್ ಆಗೋದು. ಚಪ್ಪಲ್ ಹಾಕೊಂಡು ಅಂತ ಕುಣಿಬೇಕು ಅಂತ ಒಳಗಡೆ ಇನ್ನೊಂದು ಹಾಕೊಳ್ಳಿ. ಇದೆ ಮತ್ತೆ ಇನ್ನೇನು ಒಳಗಡೆ ಇರೋದು ನಿಮ್ಗೆ? ಮತ್ತೆ ಆಚೆ ಒಂದಿದೆ, ಒಳಗಡೆ ಒಂದಿದೆ. ಇಫನ್ ಅಂದ್ರೆ ಆಚೆ ಇರೋದು ಇಟ್ಸ್ ನಾಟ್ ಅ ಫರ್ ಮೆಟೀರಿಯಲ್ ಅಲ್ಲ, ಒಳಗಡೆ ಇರೋದು ಫರ್. ಚಪ್ಪಲಿ ತೆಗೆದು ಅಲ್ಲಿ ಕಾಲು ಒರ್ಸ್ಕೊಂಡು ಬರೋದು ನ್ಯಾಯ. ಆಚೆ ಇರೋದು ಫರ್ರು ಅಲ್ಲ, ಏನೂ ಇಲ್ಲ, ನಾರ್ಮಲ್ ಅದು. ಅಲ್ಲಿ ಚಪ್ಪಲಿ ಹಾಕೊಂಡು ಫರಕ್ಕಾಗಲ್ಲ. ಅಯ್ಯಪ್ಪ, ಅದು ಯಾವಾಗ ಕೋಪ ಬರುತ್ತೆ ಅಂದರೆ ಆಫೀಸಿಂದ ಫ್ರಸ್ಟ್ರೇಷನ್ ಅಲ್ಲಿ ಅಲ್ಲಿಂದ ಮನೆಗೆ ಬಂದಿರ್ತೀನಿ 2 ಅವರ್ ಟ್ರಾವೆಲ್ ಮಾಡಿಕೊಂಡು. ಇದೊಂದು ಸ್ಟಾರ್ಟ್ ಮಾಡ್ತಾರಲ್ಲ ಆಗ. ಓ, ನಿಮ್ದು ಬೇರೆ ಇದ್ರ ಕಡೆ ಮಾದೇವಪುರ ಸೈಡ್ ಅಲ್ವಾ? ಅಲ್ಲಿ ಮರತಲ್ಲಿ ಸೆಸ್ನಾ ಬಂದ್ ಕೂಡ ಡೋರ್ ಬೆಲ್ ಕಣ್ಣು ಸ್ವಲ್ಪ ಅಲ್ಲಿ ಹೋಗುತ್ತೆ ನನ್ಗೆ. ನಾನು ಅಲ್ಲೇ ಲಿಫ್ಟ್ ಹತ್ರ ಬಂದಾಗ್ಲೇ ಡೋರ್ ಓಪನ್ ಮಾಡಿ ಅಂತಾನೆ ಬರ್ತೀನಿ. ನಂಗೆ ತಲೆನೋವು ಬರ್ತದೆ. ಇವರು ಡೋರ್ ಓಪನ್ ಮಾಡಿ ಕಾಯ್ತಾ ಇರ್ತಾರೆ, ಇಲ್ಲಿ ಹೆಂಗ್ ಬರ್ತಾಳೆ ನೋಡೋಣ, ಕಾಲು ಒರ್ಸ್ಕೊಂಡು ಬರ್ತಾಳ, ಹಂಗೆ ಬರ್ತಾಳ. ಪವರ್ ಡೈನಮಿಕ್ಸ್ ನಿಮಗೆ ಇವಾಗ ನನ್ನಷ್ಟು ಕ್ಲೀನ್ ಇಲ್ಲ, ಅದೇ ನಂಗೆ ಇಷ್ಟ ಆಗಲ್ಲ. ಸೇಫ್, ಭಾಳ ಸೇಫ್. ಬೇರೆದೇನಾದ್ರೂ ಹೇಳು. ಬೇರೆದೇನಿಲ್ಲ, ಅದು ಫಸ್ಟ್ಗೆ ಯಾವಾಗ ಹಿಂಗೆ ನಾನು ಲಾಗಿನ್ ಆಗಿರ್ತೀನಿ ನನ್ನ ಫೋನಲ್ಲಿ ಅಂತಂದಾಗ ಏನು ಫ್ರೀಡಮ್ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಸಿತ್ತು. ಏನು ಗುರಿ ಇವಳು ವಿಡಿಯೋದಲ್ಲಿ ತೋರಿಸೋ ಥರನೇ ರಿಯಲ್ ಲೈಫಲ್ಲೂ ಆಡ್ತಾಳಲ್ಲ ಹಂಗೆ ಹಿಂಗೆ ಅಂತ ನಾನೇ ಹೇಳ್ಕೊಟ್ಬಿಟ್ನಾ. ಬಟ್ ಇವಾಗ ಆ ಥರದ್ದು. ನೋ, ಬಟ್ ನೀವು ಯಾಕೆ ಅವ್ರ ಫೋನ್ನ ಚೆಕ್ ಮಾಡಲ್ಲ ಆ ಥರ? ವೈ ಇಸ್ ದಟ್? ಬಿಕಾಸ್ ನಮಗೂ ಟಿಪ್ಸ್ ಬೇಕು ಫ್ಯೂಚರ್ಗೆ, ಅದಕ್ಕೆ ಕೇಳ್ತಿರೋದು. ಇದೆಲ್ಲ ಏನು ಪಾಸ್ವರ್ಡ್ ಎಲ್ಲ ಗೊತ್ತು. ಇಟ್ಸ್ ನಾಟ್ ಲೈಕ್ ಆ್ಯಂಡ್ ಅವಳು ಓಪನ್ ಆಗಿ ಏನು ಲಾಗಿನ್ ಆಗು ಯಾವನ್ ಬೇಡ ಅಂತ ಹಂಗೆ ಅಷ್ಟು ಓಪನ್ ಆಗಿ ಹೇಳೋವಾಗ ಕರೆಕ್ಟ್, ಅಲ್ಲಿಗೆ ಓಕೆ ಚಾಪ್ಟರ್ ಕ್ಲೋಸ್. ಓಕೆ ಏನು ಚೆಕ್ ಮಾಡು, ಯಾವನ್ ಬೇಡ ಅಂತ ಚೆಕ್ ಮಾಡು. ಒಂದೇ ಏನಾದ್ರು ಹುಡ್ಕು ನೋಡು. ಅಂದರೆ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂದರೆ ನನಗನ್ಸಿರೋದು, ಯಾವಾಗಲೂ ಜಮಾನದಲ್ಲಿ ಏನೋ ಮಾತಾಡಿರ್ತೀರ ಅಂದ್ಕೊಳ್ಳಿ, ಸ್ವಲ್ಪ ಹಳಿ ತಪ್ತೀವಿ, ಯಾವುದೋ ಒಂದು 2 ವರ್ಷದ ಹಿಂದೆ ನೀವು ಹಿಂಗೆ ಸುಯಿ ಅಂತ ಒಂದು ಬರುತ್ತೆ. ಅಲ್ಲ ಹಂಗೆ ಆಗಿದ್ದು ಅಷ್ಟೇ. ಅದಕ್ಕೆ ಆವಾಗಲೇ ಹಿಂಗೆ ಅಂದರೆ ಫೇಮ್ ಅಷ್ಟೇನಿರಲಿಲ್ಲ ಅವಾಗ. ಆವಾಗಲೇ ಇವನು ಹಿಂಗೆ, ಇನ್ನು ಫೇಮ್ ಬಂದಮೇಲೆ ಬೇಡಪ್ಪ ನಾನು ಲಾಗಿನ್ ಆಗಿರ್ತೀನಿ ಅಂತ ಹೇಳೋದು. ಫೇಮ್ ಕಮ್ಸ್ ಮನಿ. ಓಕೆ, ಅಲ್ಲಲ್ಲ ಅಂದ್ರೆ ನಾಟ್ ಲೈಕ್ ಮೋರ್ ಮನಿ, ಟೆಲಿಂಗ್ ಮನಿ ಬರುತ್ತೆ. ಸೊ ಹೌ ಡು ಯು ಮನೇಲಿ ಹೆಂಗೆ ಫೈನಾನ್ಷಿಯಲ್ ಡೈನಾಮಿಕ್ಸ್ ಹೆಂಗಿದೆ ಇಬ್ರು? ಅದು ಆ್ಯಕ್ಚುಲಿ ತಪ್ಪು ಕಲ್ಪನೆ. ನಿಮಗೂ ಗೊತ್ತು ಇವಾಗ ಯೂಟ್ಯೂಬಿಂದ ಎಷ್ಟು ಬರುತ್ತೆ ಅಂತ.
ಜನರಲ್ ಬ್ರ್ಯಾಂಡ್ ಡೀಲ್ಸ್, ನಿಮ್ಮ ವಾಟ್ ಎವರ್ ವರ್ಕ್ ಪ್ರೊಫೆಷನ್ ಇಂದ ಬರೋದು. ಒಂದಿಷ್ಟು ಇನ್ಕಮ್ ಅಂತ ಬರುತ್ತೆ. Extra ನಿಮ್ಮ ಸ್ಯಾಲರಿನೂ ಇನ್ಕ್ಲೂಡೆಡ್, ನಿಮ್ಮಿಬ್ರು ಸ್ಯಾಲರಿ ಇನ್ಕ್ಲೂಡೆಡ್ ಅಂಡ್ ಎಕ್ಸ್ಟ್ರಾ ವಾಟ್ ಎವರ್. ಸೈಲೆಂಟ್ ಅಲ್ಲಿ ಇಡ್ಬೇಕಂತ ಗೊತ್ತಿಲ್ವಾ? ಬೇಸಿಕ್ ಪಾಡ್ಕಾಸ್ಟ್ ರೂಲ್ಸ್ ಗೊತ್ತಿಲ್ಲ. ಅಲ್ಲ, ನನಗೆ ಯೂಶಲಿ ಯಾರು ಕಾಲ್ ಮಾಡಲ್ಲ, ಅಂದ್ರೆ ಕಾಲ್ ಮಾಡಿದ್ದಾರೆ ಅಂದ್ರೆ ಸೊ ಸೀರಿಯಸ್. ಸೊ ಈಗ ಫೈನಾನ್ಸ್ ಅಂದ್ರೆ ಒಂದು ಮನೆ ಅಂದ್ರೆ ಅದಕ್ಕೊಂದು ಬಜೆಟಿಂಗ್ ಇರುತ್ತೆ. ಸೊ ಹೌ ಡು ಯು ಡಿವೈಡ್ ಇಟ್? ಹೇಗೆ ಎತ್ತಾ? ಇವಳದೆಲ್ಲನೂ ಸೇವಿಂಗು. ಮೋಸ್ಟ್ ಆಫ್ ದ ಟೈಮ್ ನಾವು ಹಂಗೆ ಡಿಸೈಡ್ ಮಾಡಿರೋದು. ಖರ್ಚೆಲ್ಲ ನನ್ನ ಇದರಿಂದನೇ ಆಗಲಿ, ಯಾರೋ ಒಬ್ರು ಸೇವ್ ಮಾಡ್ತಾ ಇರ್ಬೇಕು. ಅಂದ್ರೆ ಸ್ಯಾಲ್ರಿಡ್ ಏನು ಬರುತ್ತೆ, ಮಂತ್ಲಿ ಸ್ಯಾಲ್ರಿಡ್ ಅಕೌಂಟ್ ಏನಿದೆ ಅದು ಒಬ್ಬರ ಅಕೌಂಟಿಂದ ಖರ್ಚಾಗಲಿ, ಇನ್ನೊಬ್ಬರ ಅಕೌಂಟ್ ಕಂಪ್ಲೀಟ್ ಸೇವ್ ಆಗಲಿ, ಎಕ್ಸ್ಟ್ರಾಸ್ ಏನೇನು ಬರುತ್ತೋ ಅದೆಲ್ಲನೂ ಎಫ್ ಡಿಗೆ ಆ ಥರ. ಸೊ ಜಾಯಿಂಟ್ ಅಕೌಂಟ್ ಇಲ್ಲ ನಿಮ್ದು, ಸಪ್ರೇಟ್ ಅಕೌಂಟ್ ಇಲ್ಲ, ಇನ್ನ ಮಾಡಿಲ್ಲ ಜಾಯಿಂಟ್ ಅಕೌಂಟ್. ನೆಸೆಸಿಟಿ ಇಲ್ಲ ಅಂತ ಅನಿಸ್ತು. ಇಲ್ಲ ಅಂತ ಅನ್ನಿಸ್ತು. ಐ ಡೋಂಟ್ ನೋ. ಬಟ್ ಅವ್ನು ಹೇಳ್ತಾರಲ್ಲ, ಅಂದ್ರೆ ಈಗ ಏನು ಗೈಡ್ ಮಾಡೋರು ಇಬ್ರದ್ದು ಸೇರಿ ಒಂದು ಜಾಯಿಂಟ್ ಅಕೌಂಟ್ ಮಾಡಿ, ನೀವು ಇದಕ್ಕೆ ಇಷ್ಟ ಹಾಕಿ, ನೀವು ಇದಕ್ಕೆ ಇಷ್ಟ ಹಾಕಿ, ಇಲ್ಲ, ಆ ಥರ ಇನ್ನ ಸ್ಟಾರ್ಟ್ ಮಾಡಿಲ್ಲ ಹಂಗೆ. ಫ್ಯೂಚರಲ್ಲಿ ಯಾರೋ ಒಬ್ರು ಕಂಪ್ಲೀಟ್ ಸೇವ್ ಮಾಡ್ತಾ ಇರಬೇಕು, ಒಬ್ರ ಕಡೆಯಿಂದ ಖರ್ಚಾಗಲಿ. ಫೇರ್ ಎನಫ್. ಆ ಥರ ಏನಿಲ್ಲ, ನನ್ನ ಅಕೌಂಟಲ್ಲಿ ಇಷ್ಟಿದೆ, ಇವಳ ಅಕೌಂಟಲ್ಲಿ ಜಾಸ್ತಿ ಆಯಿತು, ನೀನು ಖರ್ಚು ಮಾಡೋ ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ಅದು ಡಿಸೈಡ್ ಮ್ಯೂಚುವಲ್ ಡಿಸಿಷನ್ ಆಗಿರೋದ್ರಿಂದ. ಸೊ ವೆನ್ ಡಿಡ್ ದಿಸ್ ಹ್ಯಾಪನ್? ಮುಂಚೆನೇ ಆಗಿತ್ತಾ? ಫ್ರಮ್ ದ ಡೇ ಒನ್ ನಮ್ಗೆ ಆ ಮನಿ ಅನ್ನೋದೊಂದು ಆ ಥರ ಏನು ಇಲ್ಲ, ಬಂದಿಲ್ಲ. ಅದೊಂದು ನಾನು ಕನ್ಸ್ಟೆಂಟ್ ಇಷ್ಟು ಅಂತ ಖರ್ಚು ಮಾಡ್ತೀನಿ, ನೀವೇನು ಮಾಡ್ತಾ ಇಲ್ಲ, ಹಂಗೆ ಹಿಂಗೆ. ಅಥವಾ ನಾನು ಏನಕ್ಕೆ ಮಾಡಬೇಕು? ಕೆಲವ್ರಿಗೆ ಇರತ್ತಲ್ವಾ, ಗಂಡಸರೇ ಖರ್ಚು ಮಾಡಬೇಕು, ಕೆಲವ್ರಿಗೆ ಇರುತ್ತೆ. ನಾನು ಮತ್ತೆ ಇದು ಮಾಡ್ತಾ ಇರೋದಿಲ್ಲ, ಎಲ್ಲರಿಗೂ ಬಟ್ ಇವಳಿಗೆ ಆ ಥರ ಏನು ಬಂದಿಲ್ಲ. ನಂಗೆ ಟಚ್ ವುಡ್ಡು ಅರೇಂಜ್ ಮ್ಯಾರೇಜಲ್ಲಿ ಈ ಥರ ಎಲ್ಲನೂ ಬಾಕ್ಸ್ ಟಿಕ್ ಆ ಥರದ್ದು ನನಗೆ ಏನೋ ಲಕ್ಕಿ ಅಂತ ನಾನು ಭಾವಿಸ್ತೀನಿ. ಅವರೇ ಕಳಿಸಿರೋದು. ಅವರೇ ಕಳಿಸಿರೋದು. ಬಟ್ ಎಲ್ಲ ಕ್ವಾಲಿಟಿನೂ ನನಗೆ ಒಳ್ಳೆ ಫ್ರೆಂಡ್ ಥರನೇ ಇದೆ. ನಾವು ಇವಾಗಲೂ ಅನ್ಕೋತೀವಿ ನಾವು, ಮದುವೆ ಆಗಿದೆಯಾ ಅಂತ. ಇಲ್ಲ, ಮೇ ಬಿ ನಾನು ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಥವಾ ಮದುವೆ ಆಗಿಲ್ಲ. ಪ್ರತಿ ಸರಿ ಎಲ್ಲ ಯಾರಾದ್ರೂ ಈ ಪಾಡ್ಕಾಸ್ಟ್ ಅಲ್ಲ, ತುಂಬಾ ಜನ ಹುಡುಗಿರು ನೋಡ್ತಾ ಇದ್ದೀರಿ, ದಯವಿಟ್ಟು ಮೆಸೇಜ್ ಮಾಡಿ ಕೇಳಿ. ಇಲ್ಲ ಬ್ರೋ, ನನಗೆ ಅನ್ಸೋದು ಯಾವುದೇ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಫಿಸಿಕಲ್ ಇಂಟಿಮೆಸಿ ಒಂದು ಟೈಮ್ ಅಂದ್ರೆ ಫೇಡ್ ಔಟ್ ಆಗುತ್ತೆ. ಫ್ರೆಂಡ್ಸ್ ಆಗಿದ್ರೇ ವರ್ಕೌಟ್ ಆಗೋದು, ಇಫ್ ಐ ಆಮ್ ನಾಟ್ ರಾಂಗ್. ಕಮಿಂಗ್ ಟು ದಟ್ ಪಾರ್ಟ್ ಆಫ್ ಇಟ್, ಸ್ಪಾರ್ಕ್ಸ್ ಕಡಿಮೆ ಆಗ್ತಾ ಇದೆ ಅಥವಾ ಬಟರ್ಫ್ಲೈಸ್ ಕಡಿಮೆ ಆಗ್ತದೆ ಅಂತ ಯಾವ್ದಾರು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸುತ್ತಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ? ಇಲ್ಲ, ಯಾಕಂದ್ರೆ ನಾವು 2 ವಾರಕ್ಕೊಂದ್ಸಲ ಹೊರಗಡೆ ಹೋಗ್ತೀವಿ, ಡೇಟ್ ಗೀಟ್ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅದು ನಿರಂತರವಾಗಿ ನಡೀತಾ ಇದೆ. ಸೊ ನಾನು ಎಲ್ಲೂ ಹೋದ್ರೂ ಇವಳ ಜೊತೆನೇ ಹೋಗೋದು. ಆ್ಯಂಡ್ ಮದುವೆ ಆದಮೇಲಿಂದ ನಾನು ಯಾವ ಮೂವಿನೂ ಅಂದರೆ ಈಗ OTTಯಲ್ಲಿ ಒಬ್ಬನೇ ಕೂತ್ಕೊಂಡು ನೋಡೇ ಇಲ್ಲ, ಇವಳ ಜೊತೆ ನೋಡೋದು. ಮದುವೆಕ್ಕಿಂತ ಮುಂಚೆ ನನಗೊಂದು ಕೆಟ್ಟ ಅಭ್ಯಾಸ, ನಾನು ಫ್ರೆಂಡ್ಸ್ ಜೊತೆ ಎಲ್ಲೂ ಹೋಗಲ್ಲ, ಮೂವೀಸ್ ಒಬ್ಬನೇ ನೋಡೋದು ನಾನು. ಅದು ಫ್ರೆಂಡ್ಸ್ ಜೊತೆ ಹೋದರೆ ಏನಾಗುತ್ತೆ, ಮಾತಾಡ್ತಾರೆ ಮೂವೀಸ್ ನೋಡುವಾಗ, ಅಲ್ಲೊಂದು ಜೋಕ್ ಆಗ್ತೀವಿ, ಇಲ್ಲೊಂದು ಏನೋ ಇವನು ಜೋಕ್ ಹೇಳ್ತಾನೆ, ನಂಗೆ ಅದು ಕೆಟ್ಟ ಕೋಪ. ಅಥವಾ 10 ನಿಮಿಷ ಲೇಟ್ ಬರೋದು, ನಾನೇನೋ ಗುರು ಅವ್ನು ಕಾಯಬೇಕು ಅಂತ ನನಗೆ. ಸೊ ನಾನು ಒಬ್ಬನೇ ಹೋಗ್ತಾ ಇದ್ದೆ. ಈಗ ಒಬ್ಬರ ಬದಲು ಇವಳ ಜೊತೆ. ಒಬ್ಬರೇ ಮೂವಿಗೆ ಹೋಗ್ಬೇಕು ಅಂತ ಎಷ್ಟು ಧೈರ್ಯ ಬೇಕು ಗೊತ್ತಾ? ಯಾಕೆ ಅಂದ್ರೆ ಗುರು ನಾನು ಹೋಗ್ತಾ ಇದ್ದೆ ಬ್ರೋ, ನಾನು ಮಂಗಳೂರಲ್ಲಿ ಇದ್ದಾಗ ಬಂಕ್ ಮಾಡಿ ಹೋಗ್ತಾ ಇದ್ದೆ ನಾನು ಒಬ್ಬನೇ. ಅವಾಗ ನಾವು ಹುಡುಗಿರ ಜೊತೆ ಮಾತೇ ಆಡ್ತಾ ಇರ್ಲಿಲ್ವಲ್ಲ ಸ್ಕೂಲಲ್ಲಿ. ಎಕ್ಸ್ಪರ್ಟ್ ಅಲ್ಲಿ ಟಾಕ್ ಟು ಗರ್ಲ್ಸ್. ಮಣಿಪಾಲ್ ಅಲ್ಲಿ 5 ವರ್ಷ ನಾವು ಬಾಯ್ಸ್ ಸ್ಕೂಲಲ್ಲಿ ಇದ್ದೆ, ಹುಡುಗಿರ ಜೊತೆ ಮಾತಾಡಿಲ್ಲ. ಎಕ್ಸ್ಪರ್ಟ್ ಅಲ್ಲಿ ಬೇರೆ ಫೈನ್ ಹಾಕೋರು ಬ್ರೋ, ಹುಡುಗಿರ ಜೊತೆ ಮಾತಾಡಿದ್ರೆ ಮೊದಲೇ ಧೈರ್ಯ ಇಲ್ಲ ಆಯ್ತಾ. ಸೊ ಕನೆಕ್ಷನ್ ಇಲ್ಲ. ನಿಮ್ಗೆ ಹೇಳಿದೀನಿ, ಒಂದ್ಸಲ ಯಾರೋ ಹಿಂಗೆ ಟಚ್ ಮಾಡಿದ್ರು, 2 ಡೇಸ್ ಅದೇ ಫೀಲ್ ಅಲ್ಲಿ ಇದ್ದೆ. ಸೊ ಐ ಕ್ಯಾನ್ ರಿಲೇಟ್. ಇಲ್ಲ, ರಿಯಾಲಿಟಿ ಬಿಕಾಸ್ ಅವಾಗ ಏನೂ ಗೊತ್ತಿಲ್ಲ, ಲಿಟ್ರಲಿ ಗೊತ್ತಿಲ್ಲ. ಸೊ ಐ ಕ್ಯಾನ್ ರಿಲೇಟ್. ನೀವು ಒಬ್ಬರೇ ಸಿನಿಮಾ ಹೋಗ್ತೀನಿ, ನಾನು ಹೋಗ್ತಿದ್ದೆ. ಚಾರ್ಮಿನಾರ್ ಹೋಗಿದ್ದೀನಿ, ಮಿರ್ಚಿ ಹೋಗಿದ್ದೀನಿ, ಸಿಕ್ಕಾಪಟ್ಟೆ ಸಿನಿಮಾಗಳು ಹೋಗಿದ್ದೀನಿ ಒಬ್ಬನೇ ಮಂಗಳೂರಲ್ಲೇ, ಸಿಟಿ ಸೆಂಟ್ರಲ್ಲಿ. ಅದ್ರ ಮುಂದೆ ಸರಸ್ವತಿ ಥಿಯೇಟ್ರ್, ಸರಸ್ವತಿ ಹೆಸರು ಮರ್ತೋಗಿದೆ. ಬಟ್ ಐ ಕ್ಯಾನ್ ರಿಲೇಟ್, ಒಬ್ಬರೇ ಸಿನಿಮಾಗಳು ಹೋಗುತ್ತೆ. ಬಟ್ ನಂಗೆ ಅದು ಅಂದ್ರೆ ಈಗೀಗ ಹೋಗ್ತಾ ಇದ್ದೀನಿ. ಅಂದ್ರೆ ಮುಂಚೆ ಅಂತೂ ಸಿನಿಮಾ ಅಂದ್ರೆ ನಾನು ಗ್ಯಾಂಗ್ ಹೋಗ್ಬೇಕು, ಗ್ಯಾಂಗ್ ಹೋಗಿ ಅದಕ್ಕೆ ಅವ್ರು ನಕ್ಕಿದಾಗ್ಲೇ ನಾನು ಆಮೇಲೆ ಏನ್ ಗೊತ್ತಾ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಂದೇ ಸಿನಿಮಾ ಒಂದು ಪ್ಯಾರಲಲ್ ಸಿನಿಮಾ ಓಡ್ತಾ ಇರುತ್ತೆ. ಮಚಾರ ಹಿಂಗಾಗುತ್ತೆ, ಹಂಗೆ ಹೇಳ್ತಾರೆ, ಅದಾಗುತ್ತೆ ಇದಾಗುತ್ತೆ ಅಂತ. ಎಷ್ಟು ಮಜಾ ಅಂದ್ರೆ, ಮೊನ್ನೆ ಪುಷ್ಪ 2 ಹೋದಾಗೂ ಹಂಗೆ ನಾನು ನನ್ನ ಫ್ರೆಂಡ್ ಇಬ್ರು ಕುತ್ಕೊಂಡು ಅಲ್ಲಿ ಸಿನಿಮಾ ಓಡ್ತಾ, ಸೆಕೆಂಡ್ ಹಾಫ್ ಚೆನ್ನಾಗಿಲ್ಲ, ಸಿನಿಮಾ ಓಡ್ತಾ ಇದೆ, ನಾವ್ ಈ ಕಡೆ ಏನೋ ಮೀಮ್ಸ್ ತರ ಮಾತಾಡ್ಕೊಳ್ಳೋದು, ನಮ್ದೇ ಏನೋ ಜೋಕು, ನಮ್ದೇ ಏನೋ ಇದು. ಕೆಟ್ಟ ಸಿಟ್ಟು. ನಾನ್ ಅಲ್ಲ ಗುರು, ಸಿನಿಮಾ ಚೆನ್ನಾಗಿಲ್ಲ, ಕಾಸು ಕೊಟ್ಬಿಟ್ಟು ಎಂಜಾಯ್ ಮಾಡ್ಬೇಕು ತಾನೆ. ಅದು ಚೆನ್ನಾಗಿಲ್ಲ ಬಿಟ್ಟು ಹಿಂಗೆ ಚೆನ್ನಾಗಿಲ್ಲ ಅದು. ನನಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್, ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ನಾನು ಯಾರನ್ನೂ ಮೀಟ್ ಆಗಲ್ಲ. ನೀವು ಯಾರನ್ನ ಬೇಕಾದ್ರೂ ಕೇಳಿ, ಸುರಕ್ಷಾಗೂ ಮೆಸೇಜ್ ಮಾಡಿ ಕೇಳಿ, ಗಣೇಶ್ ಮೀಟ್
ಇವಳ ಜೊತೆನೇ ಹೋಗೋದು. ಸೊ ನೈಸ್, ಲಕ್ಕಿ ವೈಫ್ ನೀವು. ಆ್ಯಸ್ ಅ ವುಮನ್, ಹುಡುಗಿಯಾಗಿ ಮ್ಯಾರೇಜ್ ಆದಮೇಲೆ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ, ಮತ್ತು ವಾಟ್ ಆರ್ ಯುವರ್ ಡಿಫಿಕಲ್ಟೀಸ್ ರಿಲೇಷನ್ಶಿಪ್ಪಲ್ಲಿ, ಮದುವೆಲಿ? ನಂಗೆ ಆ ಥರ ಡಿಫಿಕಲ್ಟಿ ಅಂತ ಏನು ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ನಂಗೆ ಮದುವೆ ಆದಮೇಲೆ ಇನ್ನೂ ಜಾಸ್ತಿ ಫ್ರೀಡಮ್ ಸಿಕ್ತು ಅಂತಲೇ ಅನಿಸ್ತು. ನಂಗೆ ಮನೇಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ 6 ಗಂಟೆ ಒಳಗಡೆ ಮನೆಗೆ ಬಂದುಬಿಡ್ಬೇಕು ನಾ ಅಟ್ ಎನಿ ಕಾಸ್ಟ್. ಇಲ್ಲಾಂದ್ರೆ ನಮ್ಮ ಅಮ್ಮಂದು, ನಮ್ಮ ಅಜ್ಜಿ, ನಮ್ಮ ತಾತಂದೆಲ್ಲ ಫೋನ್ ಕಾಲ್ ಬರ್ತಿತ್ತು, ಎಲ್ಲಿದೆಯಾ ಅಂತ. ಸೊ ಅಷ್ಟು ಒಂಥರ ಆ ರಿಸ್ಟ್ರಿಕ್ಷನಲ್ಲೇ ಬೆಳೆದಿದ್ದು ನಾನು. ಸೊ ಮದುವೆ ಆದಮೇಲೆ ನನಗದು ಅಷ್ಟೊಂದೆಲ್ಲ 6 ಗಂಟೆ ಆದಮೇಲೆ ಆಚೆ ಹೋಗ್ಬೋದಾ ಅನ್ನೋದು. ಬಟ್ ಇವ್ರು ನನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು 6 ಗಂಟೆ ನಂತರ. ರೈಟ್. ಸೊ ನಂಗೆ ಆ ಫ್ರೀಡಮ್ ಸಿಕ್ತು. ಓ ಈ ಲೈಫು ಚೆನ್ನಾಗಿದೆ, ನೈಟ್ ಲೈಫ್ ನೋಡುವಂಥ ಒಂದು ಸೌಭಾಗ್ಯ ಸಿಕ್ತು. ಸೊ ನಾನು ಮದುವೆ ಆದಮೇಲೆ ನಂಗೆ ಇನ್ನೂ ಜಾಸ್ತಿ ಫ್ರೀಡಮ್ ಸಿಕ್ತು, ಇನ್ನೂ ಓಪನ್ ಅಪ್ ಆಗೋ ಚಾನ್ಸಸ್ ಎಲ್ಲ ಸಿಕ್ತು. ಐ ಆಮ್ ಫೈನ್, ಐ ಆಮ್ ವೆರಿ ಹ್ಯಾಪಿ ಆಫ್ಟರ್ ಮ್ಯಾರೇಜ್ ಆ್ಯಕ್ಚುಲಿ. ಆ್ಯಂಡ್ ಸ್ವಲ್ಪ ಜನ ಎಸ್ಪೆಷಲಿ ಇವಾಗ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಸರ್ನೇಮ್ನ ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಫ್ರಮ್ ಆ್ಯಕ್ಟ್ರೆಸಸ್ ಅವ್ರದ್ದು ಬೇರೆ ಲೀಗೆ ಬಿಡಿ, ಬಟ್ ಸಾಮಾನ್ಯವಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಲ್ವಾ? ಅಂದ್ರೆ ಅವ್ರು ಎರಡೂ ಇಟ್ಕೊಂತಾರೆ. ಕರೀನಾ ಕಪೂರ್ ಖಾನ್, ಆಲಿಯಾ ಭಟ್ ಕಪೂರ್. ಸೊ ನಿಮ್ದು ಟ್ರಾನ್ಸಿಷನ್ ಸ್ಮೂತ್ ಆಗಿ ಆಯ್ತಾ, ಅಕ್ಸೆಪ್ಟಿಂಗ್ ಆಗೈತಾ, ಅಥವಾ ಹೌ ವಾಸ್ ನಾನು ಎಲ್ಲೂ ನೇಮ್ ಚೇಂಜ್ ಮಾಡಿಲ್ಲ, ಚೇಂಜ್ ಮಾಡಿಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ಅದಷ್ಟೇ. ವಿದ್ಯಾ ಇನ್ಸ್ಟಾಗ್ರಾಮ್, ಗಣೇಶ್ ಅಂತ ಫೇಸ್ಬುಕ್ ಅಲ್ಲಿ ನೇಮ್ ಮಾತ್ರ ಅದೇ ನೇಮ್ ಮಾತ್ರ ಯೂಸರ್ ಎರಡೂ ಇದೆ. ವಿದ್ಯಾ ಗಣೇಶ್ ಅಂತನೂ ಇದೆ, ಶ್ರೀವಿದ್ಯಾ ಸುರೇಶ್ ಅಂತನೂ ಇದೆ. ಐಡಿ ಹಂಗೆ ಇದೆ. ಬೈ ಹಾರ್ಟ್ ಬಂದಿದ್ದು. ಹೌದೌದು. ಸುರೇಶ್ ಇಸ್ ಅವರ್ ಡ್ಯಾಡ್ಸ್ ನೇಮ್. ಅಲ್ಲ ಗಣೇಶ್. ಅಲ್ಲ ನಾನು ಇಲ್ಲೂನು ವಿದ್ಯಾ ಕಾರಂತ್ ಮಾಡು ಅಂತಲ್ಲ ನಾನು ಹೇಳಿ. ಬಟ್ ಚೆನ್ನಾಗಿದೆ, ಇಟ್ಸ್ ಅ ವೆರಿ ನೈಸ್ ಸರ್ ನೇಮ್ ಟು ಬಿ ಆನೆಸ್ಟ್. ಕಾರಂತ್ ಚೆನ್ನಾಗಿದೆ, ಬರುತ್ತೆ ಕನ್ನಡಿಗ. ಪವರ್ಫುಲ್ ಸರ್ ಚೆನ್ನಾಗಿದೆ. ನಮ್ಮ ತಂದೆ ಹೆಸರು ಶಿವರಾಮ್ ಕಾರಂತ್. ನಿಜಾನ? ಅಂದ್ರೆ ಆ ಶಿವರಾಮ್ ಕರ್, ಆ ಶಿವರಾಮ್ ಕಾರಂತ್ ಅಲ್ಲ, ಶ್ರೀರಾಮ್ ಕಾರಂತ್. ಈವನ್ ಕೆ ಶಿವರಾಮ್ ಕಾರಂತ್, ಅವರು ಕೋಟಾ ಶಿವರಾಮ್ ಕಾರಂತ್, ನಮ್ಮ ತಂದೆ ಕಂಬದ ಕೋಣೆ ಶಿವರಾಮ್ ಕಾರಂತ್. ಅದೇ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು, ಯಾರಿಗೋ ಕಾಲ್ ಮಾಡಿದ್ದಾರೆ. ಟ್ರೆಂಡ್ ಸ್ಟಾರ್ಟ್ ಆಗಿದೆ ಡಿಂಕ್ ಅಂತ, ಓಕೆ. ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ. ಓ ಸೊ ನಿಮ್ದೇ ಯಾವ ಥರ, ಡಿಂಕ್ ಪಂಕ್ ಇಲ್ಲ. ಡಿಟ್ಕಾ ಅಥವಾ ಡಿಸ್ಕಾ? ಡಬಲ್ ಇನ್ಕಮ್ ಬೇರೆ ಮೀನಿಂಗ್ ಕಣೆ. ಇಲ್ಲ ಇಲ್ಲ ಅಲ್ಲಲ್ಲ ಡಿಂಕ್ ಅಂದ್ರೆ ಅದೇ ಅಲ್ಲಲ್ಲ ನಿಂಕು ಪಂಕ್ ಇಲ್ಲ ಅಂತಂದು. ಊರಲ್ಲಿ ಓದ್ದವ್ರಿಗೆ ನಿಮ್ಗೆ ಪಂಕ್ ಕತೆ ಹೇಳ್ತೀನಿ ಒಂದು ನಿಮಿಷ. ಲೆಟ್ಸ್ ಕಮ್ ಟು ದಟ್. ಸೊ ನಾವು ಮಂಗಳೂರಿಗೆ ಹೋದಾಗ ಕಟಿಂಗ್ ಶಾಪ್ ಹೋಗಿದ್ದೆ ನನ್ನ ಫ್ರೆಂಡ್. ಪಂಕ್ ಇಲ್ಲ. ಓಕೆನಾ? ಅವಾಗ ಪಂಕ್ ಅಂತ ಒಂದು ಹೇರ್ ಸ್ಟೈಲ್ ಇತ್ತು, ಏನಂದ್ರೆ ಉದ್ದ ಕೂದಲು ಹಿಂದೆಗಡೆ ಹಿಂಗ್ ಉದ್ದ ಹಿಂಗ್ ಬಿಡೋದಕ್ಕೆ ಪಂಕ್ ಅಂತ ಹೇಳ್ತಾ ಇದ್ರು. ಅವ್ನು ಹೋಗಿ ಸೀದಾ ಸರ್ ನಂಗೆ ಪಂಕ್ ಕಟಿಂಗ್ ಮಾಡಿ ಅಂತ. ನಾ ಅದೆಲ್ಲ ಮಾಡೋದಿಲ್ಲ ಅಂತ. ಅವರು ಫುಲ್ ಇವನು ಏನ್ ಕೇಳಿದೆ ಅಂತ, ನಾನು ಏನ್ ಕೇಳಿದೆ ಅಂತ. ನಾವು ಅದೆಲ್ಲ ಮಾಡೋಲ್ಲ, ಎದ್ದೇಳು ಹೊರಡು ಅಂತ. ಅವ್ನು ಬಂದ ಕಟ್ಟಿಲ್ವಾ, ಯಾಕೋ ಮಾಡಿಸ್ಕೊಂಡಿಲ್ಲ ಅಂತ. ಪಂಕ್ ಗೊತ್ತಿಲ್ಲ ನಿಂಗೆ? ಶಾರ್ಟ್ಗೆ ಪಂಕ್ ಅಂತಾರೆ. ನಾನೇನೋ ಒಂದು ಬೀಪಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ, ಇದನ್ನ ಬೀಪ್ ಮಾಡ್ತೀವಿ. ಸೊ ನಮ್ಗೆ ಅಲ್ಲೂ ತುಳುವಲ್ಲಿ ಇಟ್ ಈಸ್ ಪಂಕ್ ಅಂದ್ರೆ ಅದು. ಕಟಿಂಗ್ ಬೇರೆ ಮಾಡಿ ಅಂತೀನಿ ನಾನು. ಅವನು ಜಗಳ ಎಲ್ಲ ಆದಾಗ ಇರತ್ತೆ ಎಂದ ನೀ ದೊಡ್ಡ ಪಂಕ. ನನಗೆ ತುಳುದು ಒಂದೇ ಒಂದು ಸ್ಲ್ಯಾಂಗ್ ಗೊತ್ತಾಗಿದ್ದು, ಬಜಿಲ್ ಅಂತ. ಅದು ಒಂದೇ ಗೊತ್ತಾಗಿದ್ದು ನನಗೆ. ರೀಸೆಂಟಾಗಿ ಒಂದು ವಿಡಿಯೋ ವೈರಲ್ ಆಗಿದ್ದು, ಡಬಲ್ ಇನ್ಕಮ್ ನೋ ಕಿಡ್ಸ್. ಸೊ ನಿಮ್ದು ಯಾವ ಥರ, ಡಿಸ್ಕಾ ಡಬಲ್ ಇನ್ಕಮ್ ಸಿಂಗಲ್ ಕಿಡ್, ಅಥವಾ ಡಿಟ್ಕಾ ಡಬಲ್ ಇನ್ಕಮ್ 2 kids? ಯಾವ ಥರ? ಅಂತ ಇವಳಿಗೆ ಸಿಂಗಲ್ ಕಿಡ್ ಅಂತ ಆಯ್ತು. 3 ವರ್ಷ ಆಯ್ತು, ರೀಸೆಂಟಾಗಿ 3 ವರ್ಷ ಆಯ್ತು ಮದುವೆ ಆಗಿ. ಸೊ ಅದೊಂದು ಪ್ರೆಷರ್ ಇದೆ. ಸೊ ಸೊ ಡಿಂಕ್ ಅಂತೂ ಅಲ್ಲ ಫಾರ್ ಶೋರ್. ಅಂದ್ರೆ ಮಗು ಪ್ಲಾನ್ ಮಾಡಿದ್ದೀರಾ? ಮಗು ಒಂದು ಬೇಕು ಅಂತ ಹಂಗೆ ಅದೊಂದಿದೆ, ಅಷ್ಟು ಆಸೆ ಬೇಸಿಕ್. ಸೊ ಹೆಸರಿಗೆಲ್ಲ ಯೋಚನೆ ಮಾಡೋಷ್ಟು ಮುಂದೆ ಹೋಗ್ಬಿಟ್ಟಿದ್ದೀರಾ ಇವಾಗ? ನಾನು ಹೆಸರು ಒಂದು ಹುಡುಗಿ ಹುಟ್ಟಿದ್ರೆ ಇದು ಇಡಬೇಕು ಅಂತ ಒಂದು ಮನಸ್ಸಲ್ಲಿ ಒಂದು ಸ್ವಲ್ಪ ಫಸ್ಟ್ ಹುಡುಗಿದು ಆಗಿದೆ, ಹುಡುಗಂದು ಆಗಿದೆ. ಹುಡುಗಂದು ಆಗಿದೆ. ನಿನ್ನ ಮನಸ್ಸಲ್ಲಿ ನೈಸ್ ನೀನೇ ಇಟ್ಟಿರೋದು? ನೆನಪಿದೆ ಒಂದು ನಿಮಿಷ. ಹಾಂ ಎಸ್ 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 ಎಸ್. ಅಂದರೆ ಇವಾಗ ರಿವೀಲ್ ಮಾಡಲ್ಲ ಅಂತ ಸ್ಪೆಷಲ್ ಆಗಿರ್ತದೆ. ನೈಸ್, ವೆರಿ ನೈಸ್, ವೆರಿ. ಸೊ ಅದು ಅನ್ಸುತ್ತಾ ಗುರು, ಏನು ನಾವೆಲ್ಲ ಚಿಕ್ಕವರಿದ್ದಾಗ 10,000 15,000ದಲ್ಲಿ ಮುಗಿಸ್ಬಿಡ್ತಾ ಇತ್ತು ಫೀಸ್. ಇವಾಗ 4 ಲಕ್ಷ 5 ಲಕ್ಷ. ಟೆನ್ಷನ್ ಆಗತ್ತೆ ನನಗೆ. ಉಡುಪಿಯಲ್ಲೇ ಓದಿಸೋಣ ಅಂತಿದೆ. ಇಲ್ಲಿದ್ದು ಫೀಸ್ ಎಲ್ಲ ಇಲ್ಲಿ ಫೀಸ್ ಕಂಪೇರ್ ಮಾಡಿ ಅಲ್ಲಿ ಇದು ಕೂಡ ಚೆನ್ನಾಗಿದೆ. ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್, ಎಜುಕೇಶನ್ ವಿತ್ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಅಪ್ಪನು ಸಿಕ್ಕಾಬಿಟ್ಟೆ ಸ್ಟ್ರಿಕ್ಟು. ಸೊ ಅಲ್ಲೇ ಓದಿಸಿದ್ರೆ ಒಂದು ಸ್ವಲ್ಪ ಅಜ್ಜನ ಭಯ ಇರುತ್ತೆ. ತುಂಬ ಸ್ಟ್ರಿಕ್ಟ್ ನಮ್ಮ ಅಪ್ಪ. ಸೊ ಅನ್ಸತ್ತೆ ಇವಾಗಿನ ಫೀಸ್ ಸ್ಟ್ರಕ್ಚರ್ ಎಸ್ಪೆಷಲಿ ಬೆಂಗಳೂರಲ್ಲಿ. ಬರೀ LKG 1.5 ಲಕ್ಷ 2 ಲಕ್ಷ. ಅಂದ್ರೆ ನಾನು ಏನ್ ಪ್ರಿ ಹೇಳ್ಕೊಡ್ತಾರೆ ಕೆಜಿಗೆ ಅಷ್ಟು. ಅದೇ ನಾನು ಏನ್ ಹೇಳ್ಕೊಡ್ತಾರೆ, ಏನ್ ಹೇಳ್ಕೊಡ್ಬೋದು? ಕಲರ್ಸ್, ಆಮೇಲೆ ಹೌ ಟು ಜಂಪ್, ಹೌ ಟು ರನ್, ಹೌ ಟು ಸಿಟ್, ಹೌ ಟು ಸ್ಟ್ಯಾಂಡ್, ಹೌ ಟು ಸ್ಲೀಪ್.
ಇದೆಲ್ಲ ಹೊಡೆದೇ ಹೇಳ್ಕೊಡ್ತಿದ್ದೆ ಫ್ರೀಯಾಗಿ. ಎಕ್ಸಾಕ್ಟ್ಲಿ. ಆಯ್ತು. ಇವಾಗ ಹಂಗ್ ಹೊಡೆದ ಅದೇನೋ ಡಿಪ್ರೆಷನ್ ಅಂತೆ ಹಂಗೆ ಹಿಂಗೆ ಅಂತೆಲ್ಲ ಅಂತಾರೆ ಪೀಪಲ್. ಅಂದ್ರೆ ಇವಾಗಿನ ಕಿಡ್ಸ್ ತುಂಬಾ ಸೆನ್ಸಿಟಿವ್ ಹಂಗೆ ಹಿಂಗೆ. ಇಲ್ಲ, ನಂಗೆ ಗೊತ್ತಿರೋರು ಅಂದರೆ ಅವ್ರ ಹೆಸರು ಹೇಳಲ್ಲ, ತುಂಬ ಕ್ಲೋಸ್ ನನಗೆ. ಅವ್ರ ಮಗಳು ಇವಾಗಲೇ ಡೋಂಟ್ ಟಚ್ ಮೀ, ಐ ವಿಲ್ ಗೋ ಅಂಡ್ ಕಂಪ್ಲೇಂಟ್. ಆ್ಯಕ್ಚುಲಿ ಕಂಪ್ಲೇಂಟ್ ಮಾಡಲ್ಲ, ಬಟ್ ಥ್ರೆಟನ್ ಮಾಡೋ ಲೆವೆಲ್ಗೆ ಬೆಳೆದಿದ್ದಾರೆ. ಅವ್ರಿಗೆ ಗೊತ್ತು. ಹಾ, I ಅವ್ರಿಗೆ know my ಬ್ಯಾಡ್ ಟಚ್ rights. ಗುಡ್ ಟಚ್ ಅಂತ ಹೇಳ್ಕೊಡ್ತಾರೆ. ಅದಲ್ಲ parents ಹೊಡಿಯಂಗಿಲ್ಲ ಅಂತ. ಹೊಡಿಯಂಗಿಲ್ಲ, ಬೈಯಂಗಿಲ್ಲ. ಇನ್ಫ್ಯಾಕ್ಟ್ ನಂದು 10th ಟೀಚರ್ ಸಿಕ್ಕಿದ್ರು, ನಾನು ಹೋಸ್ಟ್ ಮಾಡ್ತಾ ಇದ್ದೆ ಇವೆಂಟ್ನ. ಎಲ್ಲ ಕೇಳಿದ್ರು, ಮೇಡಮ್ ನೀವೆಲ್ಲ ನಂಗೆ ಹೊಡಿತಾ ಇದ್ರಿ ಸರಿ, ಈಗ ಹಿಂಗೆ ಹುಡುಗರು ಇವಾಗ ಅಂತ. ಮುಟ್ಟಕ್ಕೆ ಬಿಡಲ್ಲ ಅಪ್ಪ, ಬೈಯಂಗಿಲ್ಲ, ಪೇರೆಂಟ್ಸ್ ಬಂದ್ಬಿಡ್ತಾರೆ, ಅಯ್ಯೋ, ಹೌದಾ? ಕಷ್ಟ ಅಪ್ಪ ಇವಾಗೆಲ್ಲ, ನಿಮ್ಗೆಲ್ಲ ಹೊಡೆದೊಡ್ದು ಮಾಡಿದ್ವಪ್ಪ, ಇವಾಗ ಆಗಲ್ಲಪ್ಪ, ಹಿಂಗೆ ಹೇಳ್ತಾರೆ. ನಮ್ಮ ಕೈಯೆಲ್ಲ ಗ್ರೀನ್ ಕಲರ್ ಆಗಿರೋದು ಹೊಡ್ತಕ್ಕೆ ಸರಿ ಹೊಡ್ಸ್ಕೊತಿದ್ದೆ. ಅಂದ್ರೆ ಅದು 99 ಗುಂಪಲ್ಲಿ ಹೊಡಿಯೋರು, ಒಬ್ರು ಹೇಳಿಲ್ಲ ಅಂದ್ರೆ ಇಡೀ ಬೆಂಚ್ ಎದ್ದೇಳಿ ಅಂತ. ಟಿಲ್ ಇಂಜಿನಿಯರಿಂಗ್ ಶಿ ವಾಸ್ ಓಕೆ ಐ ಗೆಸ್. ಅಂದ್ರೆ ಟಿಲ್ PU ಅಂದ್ರೆ ಮಾರ್ಕ್ಸ್ ವೈಸ್ ಅಂದ್ರೆ ಆ ಥರ ನರಡಲ್ಲ ಅನ್ಸುತ್ತೆ. ಇಲ್ಲ, ನಾನು 10th ಅಲ್ಲಿ ಓಕೆ ಇದ್ದೆ. ಓಕೆ ಸ್ಟೂಡೆಂಟ್. ಟರ್ನಿಂಗ್ ಪಾಯಿಂಟ್ ಏನು ಅಂದ್ರೆ ಯೂಶಲಿ ನಮ್ಮ ಕಾಲೇಜಲ್ಲಿ ಇದ್ರು ಅಂದ್ರೆ ಬರೀ ಜಸ್ಟ್ ಪಾಸ್ ಆಗಿ ಬಂದು PU ಜಸ್ಟ್ ಪಾಸ್ ಆಗಲ್ಲ ಬಂದು ಇಂಜಿನಿಯರಿಂಗ್ ಅಲ್ಲಿ 70, 80 ಎಲ್ಲ ತೆಗಿತಿದ್ರು. ದೇರ್ ಇಸ್ ಸಮ್ ಟರ್ನಿಂಗ್ ಪಾಯಿಂಟ್. ಕೆಲವು ರಿಲೇಟಿವ್ಸ್ ಇರ್ತಾರಲ್ಲ, ಟ್ರಿಗರ್ ಮಾಡ್ತಾರೆ, ಅವರಿಂದ ಟ್ರಿಗರ್ ಆಗಿ ತೋರಿಸ್ತೀನಿ ಅಂತ. ರಿಯಾಲಿಟಿ ಹೇಳ ತೆಲುಗಲ್ಲಿ ಅಂದ್ಯಾ? చూపిస్తా తగ్గేదేలే ಅಂತ. ರಿಯಾಲಿಟಿ ಏನಂದರೆ ಜನರಲ್ ಮೆರಿಟ್ ಅನ್ನೋ ಟ್ರ್ಯಾಪು. ಹೌದು. ಸೊ ನಾವು ಜನರಲ್ ಮೆರಿಟಲ್ಲಿ ಬರೋ ಕಾರಣ ನಮ್ಗೆ ಗೊತ್ತಿರಲಿಲ್ಲ ಅವಾಗೆಲ್ಲ. ಇವಾಗ ಸ್ವಲ್ಪ ನೋಡ್ತಾ ಇದ್ದೀನಿ, ಬಿಕಾಸ್ ಒಂದು ಸ್ವಲ್ಪ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಾದ್ರೆ ನಂಗೆ ಗೊತ್ತಾಯಿತು ಎಷ್ಟು ಡಿಸ್ಪ್ಯಾರಿಟಿ ಇದೆ. ಅವಾಗ ನಂಗೆ ಗೊತ್ತಾಯಿತು, ಗುರು ನಾವು ಅವಾಗೆಲ್ಲ ಸುಮ್ಮನೆ ಫ್ಲೋಲ್ಲಿ ಓದ್ಬಿಟ್ವಿ, ಓದಿರಲಿಲ್ಲ ಅಂದರೆ ಸೀಟೇ ಸಿಗ್ತಾ ಇರಲಿಲ್ಲ ಬ್ರೋ ನನಗೆ ಒಳ್ಳೆ ಕಾಲೇಜಲ್ಲಿ. 70,633 ನಂಗೆ 1700 ಬಂದು. ಎಲ್ಲಿ ಓದಿದ್ದು? JC. ಇವರೆಲ್ಲ ಕಾಮೆಡ್ಗೆ 468 ಬಂದಿತ್ತು. ನನಗೆ ದುಡ್ಡು ಕೊಡೋಕೆ ಇಷ್ಟ ಇಲ್ಲ ಅಂತ ಹೋಗಲಿಲ್ಲ. ಗೆ ಒಳ್ಳೆ ಕಾಲೇಜಸ್ ಸಿಕ್ತು ಬಿಡಿ. AC ಮೈಸೂರು ಇಸ್ ರಿಯಲಿ. ಬಟ್ ಅವಾಗ ಅಷ್ಟು ನಾಲೆಜ್ ಇರಲಿಲ್ಲ. IS CS ಒಂದೇ ಅಂತ ಗೊತ್ತಿರಲಿಲ್ಲ. ಇಲ್ಲಾಂದರೆ BMS ಆರ್ವಿನೇ ಸಿಕ್ಕಿರೋದು ಆ ರ್ಯಾಂಕ್. ಅವಾಗೆಲ್ಲ ಇರಲಿಲ್ಲ. ಅವಾಗೆಲ್ಲ ಟ್ರೆಂಡ್ ಏನಂದ್ರೆ ಮೆಕ್ಯಾನಿಕಲ್ ತೊಗೊಂಡ್ಬಿಡು, EC ತೊಗೊಂಡ್ಬಿಡು ಅಂತ ಹೇಳೋರು. ನಂಗೆ ಅದೇ ವರ್ಸ್ಟ್ ಅನ್ಸ್ತು. EC ವಾಸ್ ದ ವರ್ಸ್ಟ್. ಇಲ್ಲ, CS ಓದಿದ್ದು ನೀವು. CS ಅಲ್ಲ? ಬಟ್ EC is not bad. EC is not bad, ಬಟ್ ಹೆಲ್ಪ್ ಆಗಲ್ಲ. ಬಿಕಾಸ್ ಕೋರು ನಿಮ್ಗೆ ಎರಡು ಆಪ್ಷನ್. ಮನೆ ಫ್ಯಾನ್ ಎಲ್ಲ ನೀವೇ ಸರಿ ಮಾಡೋದಾ? ಯಾರು ನಮ್ಮನೆಲ್ಲ? ನಮ್ಮ ಅಪ್ಪನೂ ಎಲೆಕ್ಟ್ರಿಕಲ್, ನನ್ನ ತಮ್ಮನೂ ಎಲೆಕ್ಟ್ರಿಕಲ್. ಮೂರು ಜನ, ಮೂರು ಪಂಕಿಗೆ ಮೂರು ಜನ. ನಮ್ಮ ಅಪ್ಪ ಎಲೆಕ್ಟ್ರಿಕಲ್. ಪಂಕ್ ಅಲ್ಲಪ್ಪ, ಪಂಕ. ನೀವು ಬರೀ ಅದೇ ಗುಂಗಲ್ ಇದಾರೆ. ಸೊ ಇಂಜಿನಿಯರ್ಸ್ ಆಗಿರೋ ಕಾರಣ ಆ್ಯಂಡ್ ಫ್ಯಾಮಿಲಿ ಬಗ್ಗೆನೂ ಮಾತಾಡಿದ್ವಿ. AI ಇಸ್ ಹಿಟ್ಟಿಂಗ್ ಅಸ್ ಡೈರೆಕ್ಟ್ಲಿ. ಡಿವೋರ್ಸ್ಗಳು ಕೇಳಿದ್ರೆ ಭಯ ಆಗುತ್ತೆ ನನಗೆ. ನಿಜ ನಿಜ ನಿಜ. ಸೊ ಆಸ್ ಎ ಕಪಲ್ ಈ ಡಿಸ್ಕಷನ್ಸ್ ಮಾಡ್ತೀರಾ? ಏನು ಇವ್ರು ಹಿಂಗೆ ನಮ್ಗೆ ಅಂದ್ರೆ ಅಬ್ಯೂಸಿವ್ ಕಮೆಂಟ್ ಜಾಸ್ತಿ ಬರೋದೇ ಅದು. ಇವಳನ್ನ ನಾನು ಅನ್ಫಾರ್ಚುನೇಟ್ಲಿ ಗೈಯಾಳಿತಾರೆ ಅಂದರೆ ಓಕೆ ಸ್ಲ್ಯಾಪ್ ಸ್ಟಿಕ್ ಅಂತಲೂ ಅಂದ್ಕೊಳ್ಳಿ. ಬಿಕಾಸ್ ನಮ್ಗೆ ಬೇರೆ ದಾರಿ ಇಲ್ಲ. ಈಗ 2 ಥರ ವೀಡಿಯೋ ಮಾಡ್ಬೋದು. ಲವ್ವಿ ಡಬ್ಬಿ ವೀಡಿಯೋ ಇರುತ್ತೆ ಗೊತ್ತಾ, ಕಪಲ್ ವೀಡಿಯೋಸ್ ಅಂತಂದರೆ. ನನಗೆ ಆ ಥರದ್ದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಫನ್ನಾಗಿ ಈಗ ಫನ್ ವೀಡಿಯೋ ಏನು ಮಾಡ್ಬೋದು, ಹೆಂಡ್ತಿ ಜೋರು ಗಂಡ ಪಾಪ ಪಾಂಡು ಥರ, ಕರೆಕ್ಟಾ? ಅದು ಉಲ್ಟಾ ಮಾಡೋಕ್ಕಾಗಲ್ಲ. ಜನ ಅದನ್ನ ಕಾಮಿಡಿ ಅಂತ ಆ್ಯಕ್ಸೆಪ್ಟ್ ಮಾಡಲ್ಲ. ಗಂಡ ಜೋರು ಹೆಂಡ್ತಿ ಪಾಪ ಅಂತಂದರೆ ಕಮೆಂಟ್ಸ್ ಬರುತ್ತೆ, ಮಹಿಳಾ ದೌರ್ಜನ್ಯ ಹಂಗೆ ಹಿಂಗೆ ಅಂತ. ಕರೆಕ್ಟಾ? ಫನ್ಗೂ ತಗೊಳ್ಳಲ್ಲ. ಈಗ ಪಾಪ ಪಾಂಡು ಸೀರಿಯಲ್ನ ಉಲ್ಟಾ ಮಾಡೋಕ್ಕಾಗತ್ತಾ? ಅದು ಗಂಡ ಪಾಚು ಶ್ರೀಮತಿನ ಮೇಲಿಂದ ಕೆಳಗೆ ಎಸಿದ್ರೆ ಅಷ್ಟೇ ಕೇಸ್ ಆಗೋಗುತ್ತೆ. ಅದೇ ಹೆಂಡ್ತಿ ಗಂಡನ ಎಸಿದ್ರೆ ಅನ್ನಕ್ತಾರೆ. ಸೊ ನಾವು ವಿ ವೆಂಟ್ ವಿತ್ ದ ಸೇಮ್ ಫಾರ್ಮುಲಾ. ಆ ವಿಡಿಯೋ ಮಾಡೋ ಕಮೆಂಟ್ ನನಗೆ ಸುಮಾರು ಬರುತ್ತೆ, ನೆಕ್ಸ್ಟ್ ಡಿವೋರ್ಸ್ ನಿಮ್ಮದೇ, ಡಿವೋರ್ಸ್ ಕೊಟ್ಬಿಡು ಗುರು ಅಷ್ಟಿದ್ರೆ. ಆ ಕಂಟೆಂಟ್ನ ಸೀರಿಯಸ್ ಆಗಿ ತಗೋಬಾರ್ದು ಅಲ್ವಾ? ಅವ್ರು ತುಂಬ ಸೀರಿಯಸ್ ಆಗಿ ತಗೋತಾರೆ. ಮನೇಲಿ ಹೆಂಡ್ತಿ ಹೊಡಿತಾಳೆ ಇವನಿಗೆ, ಅವಳನ್ನ ಯಾಕಯ್ಯ ಮದುವೆ ಆಗಿದ್ದಿ, ಡಿವೋರ್ಸ್ ಕೊಟ್ಬಿಡು. ಹಂಗಿದ್ದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಏನಿದು, ಯಾಕೆ ಸ್ವಲ್ಪ ಲೈಟರ್ ನೋಟಲ್ಲೇ, ಎಸ್ಪೆಷಲಿ FB ಆಡಿಯನ್ಸ್ಗೆ ಅದು ಅರ್ಥನೇ ಆಗಲ್ಲ. ಏನೋ ಸೆನ್ಸ್ ಆಫ್ ಹ್ಯೂಮರ್ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಬಿಕಾಸ್ ಮೇಜರ್ FB ಆಡಿಯನ್ಸ್ ಆರ್ 40+, 50+ ಆಡಿಯನ್ಸು. ಅವರ ತಮಾಷೆಗೆ ತಗೊಳ್ಳೋದೇ ಇಲ್ಲ, ಎಲ್ಲದೂ ಸೀರಿಯಸ್. ಇವಳು ಯಾವುದೋ ಒಂದು ಸುಮ್ಮನೆ ಈ ಥರದ ಬಟ್ಟೆ ಹಾಕಿದ್ರೆ ಬೊಟ್ಟಿದ್ಯಾ ತಪ್ಪಿ ಅದಕ್ಕೆ ಬಟ್ಟೆ ಇಟ್ಕೊಂಡ್ ಬಂದಿದ್ದೆ ಇವತ್ತು. ಅದು ಇರುತ್ತೆ ಅಂದ್ರೆ ಅಷ್ಟು ಕಾನ್ಶಿಯಸ್ ಆಗಿ ಬಟ್ಟೆ ಇಟ್ಕೊಂಡು ಬಂದಿಲ್ಲ ಅದೊಂಥರ ಸೆಕೆಂಡ್ ನೇಚರ್ ಆಗ್ಬಿಟ್ಟು. ಅಯ್ಯೋ, ಈಗ ಆ್ಯನಿವರ್ಸರಿ ಟ್ರಿಪ್ ಅಂತ ನಾವು ಮೈಸೂರಿಗೆ ಹೋಗಿದ್ವಿ. ಕರೆಕ್ಟು ಇಲ್ಲಿ ಮೈಸೂರು ಪ್ಯಾಲೇಸಲ್ಲಿ ಇವಳು ಒಂದು ಫೋಟೋ
ಸೀರೆ ಹಾಕೊಂಡು ಫೋಟೋ ತಗೋಬೇಕು. ಅದು ಹೆರಿಟೇಜ್ ಪ್ಲೇಸು, ಅಲ್ಲಿ ನೀವು place. ಹೆರಿಟೇಜ್ ಪ್ಲೇಸಲ್ಲಿ ಒಂದು ಆ್ಯಡ್ ಆನ್ ಮಾಡಬೇಕು ನಮ್ಮ ಕಲ್ಚರ್ನ. ನೀವು ಸೀರೆ ಹಾಕುಟ್ಟಿಲ್ಲ, ಸೀರೆ ಹುಟ್ಟಿಲ್ಲ, ತಾಳಿ ಇದೇನಿದು ಅಂತ. ತಾಳಿ ಎಲ್ಲಿದೆ ನಿಮ್ಗೆ? ಟೀ ಶರ್ಟಲ್ಲಿ ತಾಳಿ ಹೆಂಗೆ ಕಾಣುತ್ತೆ? ಅವ್ರಿಗೆ ನಾನು ತೆಗೆದು ತೋರಿಸ್ಬೇಕಾಗಿತ್ತ ತಾಳಿ ಹಾಕೊಂಡಿದ್ದೀನಿ ಅಂತ. ತಾಳಿ ಎಲ್ಲಿದೆ? ಹಂಗೆ ಹಿಂಗೆ ಸೆಲೆಬ್ರಿಟಿ ಆದಮೇಲೆ ಎಲ್ಲ ಸೆಲೆಬ್ರಿಟಿ ಆಗೋ ತನಕ ಸೀರೆ, ಸೆಲೆಬ್ರಿಟಿ ಆದಮೇಲೆ ಪ್ಯಾಂಟ್ ಶರ್ಟು. ಯಾರು ಇವಾಗ ಸೆಲೆಬ್ರಿಟಿ? ನಮ್ಮ ಪಾಡಿಗೆ ನಾವು ಇದ್ದೀವಿ. ಅಲ್ಲ, ನಾವು ಎಲ್ಲಿ ಹೋಗಬೇಕು, ಯಾವ ಥರ ಡ್ರೆಸ್ ಹಾಕಬೇಕು ಅನ್ನೋದನ್ನು ಇವ್ರು ಚೂಸ್ ಮಾಡ್ತಿದ್ದಾರೆ ಅಂತಂದರೆ ಆವಾಗ ಸ್ವಲ್ಪ ಏನಯ್ಯ ಇದು ಅಂಥವ್ರಿಗೆ ನಾನು ಕೊಡ್ತೀನಿ ವಾಪಸ್. ಅಲ್ಲ ಅಂದರೆ ನಂದು ಇದೊಂದು ಟೇಕ್ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀರಾ ಅಂದರೆ ಇಟ್ ಈಸ್ ಅ ಪಬ್ಲಿಕ್ ಸ್ಪೇಸ್. ಹೌದು. ಅವ್ರು ಕಮೆಂಟ್ ಮಾಡ್ಬೋದು, ನಾವು ತಪ್ಪು ಸರಿ ಹೌದು, ನಾವು ಅದನ್ನು ಆಮೇಲೆ ನಾವು ಅದನ್ನು ವ್ಯಾಲಿಡೇಟ್ ಮಾಡ್ತೀವಿ. ಬಟ್ ಐ ಥಿಂಕ್ ಅದು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ಕೆಲವೊಂದ್ಸಲ. ಅದೇ ತಪ್ಪು ನಾನು ಹೇಳೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಹಾಕ್ತೀವಿ ಅಂತಂದರೆ ಅವ್ರು ಕ್ರಿಟಿಸೈಸ್ ಮಾಡಲಿ, ಅಬ್ಯೂಸ್ ಮಾಡೋ ರೈಟ್ಸ್ ಇಲ್ಲ. ಹೌದು, ಕರೆಕ್ಟ್ ಅಲ್ಲ? ಅದು ಅವ್ರು ಹಂಗೆ ಅಂದ್ಕೊಂಡಿರೋದು. ನೀನು ಅಷ್ಟಿದ್ರೆ ಏನಕ್ಕೆ ಹಾಕ್ಬೇಕಿತ್ತು ಫೋಟೋ ಅಂತ. ಆಯ್ತು ಗುರು, ಈಗ ಏನಾರು ಇದ್ರೆ ಹೇಳೋ ಥರ ಹೇಳು, ಅಬ್ಯೂಸ್ ಯಾಕೆ ಮಾಡ್ತೀಯಾ ಅಲ್ವಾ? ಅಂದ್ರೆ ದೇ ಕನ್ಸಿಡರ್ ಎಲ್ಲ ಒಂದು ಕಮೆಂಟ್ ಸ್ಪೇಸ್ನು ಅವ್ರದೇ ಒಂದು ಪರ್ಸನಲ್ ಸ್ಪೇಸ್ ತರ. ನಾನು ಏನು ಬೇಕಾದ್ರೆ ಹಾಕ್ತೀನಿ, ನಿನ್ಗೇನು ಅಂತ. ಹಂಗೆ ಯಾವುದೋ ಒಂದು ವಿಡಿಯೋ ಆಗಿತ್ತಪ್ಪ, ಇವರಿಬ್ರು ಬೋಳಿ ಮಕ್ಕಳು ಯಾವ್ದು ನೋಡಿದ್ರು ವಿಡಿಯೋ ಆಗ್ತಾ ಗಣೇಶ್ ಎಲ್ಲ ಇರಿಟೇಟ್ ಆಗತ್ತೆ ಅಂತ 50 ಪೇಜ್ ಹೇಳಿದೆ ಗೊತ್ತಾ, ಎಲ್ಲ ಕಮೆಂಟ್ಸ್ ಇದೆ, ಡೇಟು ಪ್ಲೇಸ್ ನೆನಪಿಲ್ಲ. ಆ ಥರ ಅಬ್ಯೂಸಿವ್ ಕಮೆಂಟ್ ಬಂದಾಗ ನನಗೇನು ಫರಕ್ ಆಗಲ್ಲ. ನಮ್ಮ ಅಪ್ಪ ಇವಾಗ ರಿಟೈರ್ಡ್ ಆಗಿದ್ದಾರೆ. ಫೇಸ್ಬುಕ್ಕಲ್ಲಿ ನಾನು ವಿಡಿಯೋ ನೋಡೋದು, ಯಾರ್ಯಾರು ಏನು ಕಮೆಂಟ್ ಹಾಕಿದ್ರೆ ಇದು ನೋಡ್ತಾ ಇರ್ತಾರೆ. ಅವ್ರಿಗೆ ಬೇಜಾರಾಗುತ್ತೆ. ಅವ್ರು ಏನೋ ತಪ್ಪೇ ಮಾಡಿ ಅವ್ರಿಗೆ ಅನ್ಸುತ್ತಲ್ಲ, ಯಾಕೆ ನನ್ನ ಮಗಂಗೆ ಸುಮ್ಮನೆ ಬೈತಾರೆ, ಅಂಥದ್ದೇನಿದೆ ಈ ವಿಡಿಯೋದಲ್ಲಿ, ಬೈಯೋ ಥರ ಏನಿಲ್ವಲ್ಲ. ಕರೆಕ್ಟ್. ಅಲ್ಲ, ಇಷ್ಟ ಆಗಿಲ್ಲ ಅಂದ್ರೆ ಹೋಗ್ಲಿ ಮುಂದಕ್ಕೆ. ನೋಡಿ ಅಂತ ನಾವೇನು ಹೇಳಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಅನ್ಫಾಲೋನು ಮಾಡ್ಬೋದು ಬೇಕಾದ್ರೆ. ಎಕ್ಸಾಕ್ಟ್ಲಿ. ಬ್ಲಾಕ್ ಮಾಡ್ಲಿ, ನಾನು ನೆಕ್ಸ್ಟ್ ಬರ್ಲೇಬಾರದು. ಬ್ಲಾಕ್ ಮಾಡ್ಕೊಳ್ಳಿ. ಯಾಕೆ ಬಂದು ಬೈಯೋ ಅಂತದ್ ಏನ್ ಮಾಡಿದೀವಿ ನಾವು ಅಂತ. ಅದೇ ದೇರ್ ಇಸ್ ಲಾಟ್ ಆಫ್ ಫ್ರಸ್ಟ್ರೇಷನ್ ಇನ್ ಪೀಪಲ್. ಅಂದ್ರೆ ಅವರು ಹೆಂಗೋ ಒಂಥರ ತಕೋಬೇಕು ಆಚೆ ಕಡೆ, ಏನೋ ಒಂಥರ ಮಾನಸಿಕ ಆಗಿರ್ತಾರೋ, ಏನ್ ಕತೆನೋ, ಏನ್ ನಡೀತಿರತ್ತೋ ಜೀವನದಲ್ಲಿ. ಅವ್ರಿಗೆ ವಾಟ್ ದೇ ಎಕ್ಸ್ಪೆಕ್ಟ್ ಇಸ್ ನಾವು ಏನೋ ರೆಸ್ಪಾಂಡ್ ಮಾಡ್ಲಿ ಅಂತ. ಅವಾಗ ಅದು ಬೆಳೆಯತ್ತೆ ಗೊತ್ತಾ. ದಟ್ ಕಮೆಂಟ್ಸ್ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ನೋಡ ಹೆಂಗ್ ಕೊಟ್ಟೆ ಇವನಿಗೆ ಅಂತ. ಅದು ಖುಷಿ ಅವ್ರಿಗೆ, ಅದು ಖುಷಿ, ಒಂಥರ ವಿಕೃತ ಆನಂದ ಅಂತಂತ. ಸೊ ಇವಾಗ ಕೆಲವೊಂದು ಕ್ವೆಶನ್ಸ್ ಇದೆ, ಎಸ್ ಆರ್ ನೋ ಅಲ್ಲಿ ಆನ್ಸರ್ ಮಾಡಿ. ಯಾವತ್ತೋ ಒಂದು 2 ವರ್ಷದ ಹಿಂದೆ ಆಗಿರುತ್ತೆ, 1 ವರ್ಷದ ಹಿಂದೆ ಆಗಿರುತ್ತೆ. ಅದು ಮಾತ್ರ ಮಾಡಬಾರ್ದು. ಅದು ಮಾಡಿದ್ರೇನೆ ಬೇರೆದೇನೇನೇನೋ ಮನಸ್ತಾಪಗಳು ಸ್ಟಾರ್ಟ್ ಆಗ್ತವೆ. ಬಟ್ ನೀವು ತಂದಿದ್ದೀರಿ ಯಾವಾಗಾರು ಅವ್ರದ್ದು ಯಾವುದೋ ಒಂದು ಸಣ್ಣ ತಪ್ಪು ಅಥವಾ? ಅದಕ್ಕೆ ನಾನು ಲಾಗಿನ್ ಆಗಿರೋದು. ಇಲ್ಲ, ನಾವು ಪಾಸ್ಟ್ ಏನಾದ್ರು ನೆನ್ಸ್ಕೊಂಡ್ರು ಅದನ್ನ ಫನ್ನಿಯಾಗೆ ನೆನ್ಸ್ಕೋತೀವಿ ಅಷ್ಟೇ. ಇವಾಗ ಫನ್ನಾಗೆ. ಇವಾಗ ಯಾಕಂದ್ರೆ 2 ವರ್ಷ ಬಕ್ರಾ ಮಾಡಿದ್ಲಲ್ಲ, ಅದನ್ನೇ ಲವ್ ಮಾಡಿದ್ಯಾ ನೀನು? ಒಬ್ಬರು ಬೈ ಚಾನ್ಸ್ ಅವ್ರು ಯಾವತ್ತಾರು ನಿಮ್ಮ ವಿಡಿಯೋಸಿಗೆ ಕಮೆಂಟ್ ಮಾಡಿರೋದು ಯಾವಾಗಾರು ಮಾಡಿದಾರ ಇವಾಗ ರೀಸೆಂಟ್ ಡೇಸಲ್ಲಿ? ಇಲ್ಲ. ಡನ್, ದಟ್ಸ್ ಡನ್ ಅಂಡ್ ಡಸ್ಟೆಡ್. ಮೂಡ್ ಆನ್. ನೈಸ್, ಓಕೆ. ಅಂದ್ರೆ ಗ್ರೇಸ್ಫುಲಿ. ಬಟ್ ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ. ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು. ನನ್ನ ಅಡ್ವೈಸ್. ಬಕ್ರಾ ಮಾಡಿ ಏನಕ್ಕೆ ವಾಪಸ್ ಬರ್ತಾಳೆ ನನ್ನ ಕ್ವಶನ್. ಆಯ್ತಪ್ಪ, ಕಿಂಡಲ್ ಚೆನ್ನಾಗಿ ಮಾಡ್ತೀನಿ. ಈ ಪಾಡ್ಕಾಸ್ಟ್ ನೋಡಿ ಲೈಕ್ ವಿ ಶುಡ್ಂಟ್ ಹರ್ಟ್ ಹರ್ ಅಲ್ಲ. ಓ ಸಾಫ್ಟ್ ಕಾರ್ನರ್. ಅಲ್ಲ ಹಂಗಲ್ಲ, ಕರೆಕ್ಟ್ ರೈಟ್? ಇಲ್ಲ, ಏನೋ ಈ ಪಾಡ್ಕಾಸ್ಟ್ ನೋಡ್ತಾಳೆ ಅನ್ನೋ ಥರ. ಯಾರೋ ನಮ್ಮ ಕಾಲೇಜ್ ಫ್ರೆಂಡ್ ಏನೋ ನೋಡು ಹಿಂಗ್ ಮಾತಾಡಿದೆ ನಿನ್ ಬಗ್ಗೆ. ಅಮ್ಮ ಇಸ್ ಗ್ರೇಟರ್ ದೆನ್ ಯುವರ್ ಪಾರ್ಟ್ನರ್, ಎಸ್ ಆರ್ ನೋ? ಇಲ್ಲ, ಇಬ್ರು ಈಕ್ವಲ್ ಅಪ್ಪ. ನಾನು ಇಲ್ಲ, ಆಬ್ವಿಯಸ್ಲಿ ಇಲ್ಲ, ನಾನೇ ಒಪ್ಕೋತೀನಿ. ಅಮ್ಮ ಇಸ್ ಆಲ್ವೇಸ್ ಗ್ರೇಟರ್. ನಮ್ಮಮ್ಮ ಆಗಿರ್ಬೋದು, ಅವ್ರ ಅಮ್ಮ ಆಗಿರ್ಬೋದು, ದೇ ಆರ್ ಗ್ರೇಟ್. ಇಲ್ಲ, ಅದು ಫಸ್ಟ್ ಅಲ್ಲ, ನೀನ್ ಹೇಳಿದಕ್ಕೆ ಓಕೆ, ನಾನು ಎಸ್ ಅಂತಂದಿದ್ರೆ ಇವಾಗ ಓಕೆ ಅಂತ ಅಂತಿರ್ತಾಳೆ. ಹೋಗುವಾಗ ನಾನು ಆ ವಿಷಯಕ್ಕೆ ಯಾವತ್ತೂ ನಾನು ಮಾತಾಡಲ್ಲ. ಅಂದ್ರೆ ಸದ್ಯಕ್ಕಂತೂ ಆಯ್ತು. 51 ಅಮ್ಮ 49 ಇಲ್ಲ, ಹುಡುಗರಿಗಾಗಿರ್ಬೋದು ಹುಡುಗಿರ್ಗಾಗಿರ್ಬೋದು ಆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರತ್ತೆ ಅಮ್ಮ ಅನ್ನೋದು. ನಮಗೂ ಅಷ್ಟೇ. ಇವಾಗ ನನ್ಗೆ ನಮ್ಮಮ್ಮ ಜಾಸ್ತಿ, ಅವ್ರ ಜಾಸ್ತಿ, ನಾನು ಆಬ್ವಿಯಸ್ಲಿ ನಮ್ಮಮ್ಮ ಅಂತಾನೆ ಅಂತೀನಿ. ಸೊ ಇಟ್ ಈಸ್ ಆಬ್ವಿಯಸ್ ಈ ಕ್ವಶನ್ ಬರಲೇಬಾರ್ದು ಅಂತ ನನ್ನ ಪ್ರಕಾರ. ಅಲ್ಲ, ಈ ಕ್ವಶನ್ ಬಂದಾಗ್ಲೇನೆ ಪಾಪ ಚಿಕ್ಕ ಹುಡುಗನಿಗೆ ಇದು ಮಾಡ್ತಾ ಇದ್ದೀರಾ. ಈ ಕ್ವಶನ್ ಬಂದಾಗ್ಲೇನೆ ಅಲ್ಲಿ ಜಾಸ್ತಿ ಜಗಳಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೌದಾ, ಈ ವಿಷಯದಲ್ಲಿ ನಿಮ್ಮ ಅಮ್ಮನಾ, ಈ ವಿಷಯದಲ್ಲಿ ನಾನಿಲ್ವಾ ಅಂತ. ಅದು ಬೇಡ. ಏನಕ್ಕೆ? ಅವ್ರ ಅಮ್ಮನೇ ಗ್ರೇಟ್, ಹೌದು, ನಮ್ಮಮ್ಮನೂ ಗ್ರೇಟ್ ನನಗೆ, ಆಬ್ವಿಯಸ್ಲಿ. ಸಮಾಧಾನ ಮಾಡ್ತೀವಿ. ಲಾಯರ್ ಆಗಬೇಕಿತ್ತು.
ಏನು ಆಡ್ತೀಯ ಅಂದರೆ ನೀವು ಡ್ಯಾನ್ಸ್ ಯಾವಾಗ ಕಲ್ತ್ರಿ ಅದನ್ನೇ ಕೇಳಿಲ್ಲ ನಾವೆಲ್ಲ ಇಲ್ಲ ಮಾತಾಡಿ. ಕಲ್ತಿಲ್ಲ ನಾನು ಡಾನ್ಸ್, ಜಸ್ಟ್ ನೋಡಿ ನೋಡಿ ಸುಮ್ಮನೆ ಹಿಂಗೆ ನೋಡಿ ಕಲಿತು ಡಾನ್ಸ್ ಮಾಡಿರೋದು ಅಷ್ಟೆ. ಕ್ಲಾಸಸ್ಗೆಲ್ಲ ಹೋಗಿಲ್ಲ. ಕುಣಿದು ಬಾರಿ ಮಾಡಿಯವರು. ನನಗೆ ಡ್ಯಾನ್ಸ್ ನರಾನೇ ಇಲ್ಲ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಡಾನ್ಸ್ ಮಾಡೋದೆಲ್ಲ. ವೆಡ್ಡಿಂಗ್ ಅಲ್ಲಿ ನೀವು ಡ್ಯಾನ್ಸ್ ಮಾಡಿದ್ರಾ? ಇಲ್ಲ. ಸಂಗೀತ ಇರಲಿಲ್ಲ ಅಲ್ಲ ಆಕ್ಚುಲಿ. ನೀವು ಒಬ್ಬರೇ ಮಾಡಿದ್ರಾ? ಇವ್ರ ಸಿಂಗಿಂಗ್ ಫ್ರೆಂಡ್ಸ್ ಅಲ್ಲಿ ಒಂದಷ್ಟು ಜನ ಡಾನ್ಸರ್ಸ್ ಇದ್ರು, ಅವರೆಲ್ಲ ಬಂದು ಡಾನ್ಸ್ ಮಾಡಿಸಿ ಇವ್ರು ಹಾಡಿದ್ರು ನಾವು ಡಾನ್ಸ್ ಮಾಡಿದ್ವಿ. ಸಂತೋಷಕ್ಕೆ ಹಾಡಿದ್ದೆ, ಇವ್ರೇನೋ ಡ್ಯಾನ್ಸ್ ಮಾಡ್ತಾ ಇದ್ರು. Nice. ನೈಸ್. ಈ ರಿಯಾಲಿಟಿ ಶೋ ಹೇಳ್ತಾರೆ ಈ ರಿಯಾಲಿಟಿ ಶೋ ಡ್ಯಾನ್ಸ್ ಇರಲಿಲ್ಲ. ಅಲ್ಲಿತ್ತು ಕಷ್ಟಪಟ್ಟು ಡಾನ್ಸ್ ಮಾಡಿದ್ರು ಪಾಪ. ಕಷ್ಟಪಟ್ಟು ನಾನು ಆ ಎಪಿಸೋಡ್ ನೋಡೇ ಇಲ್ಲ, ನಂಗೆ ನೋಡೋಕ್ಕಾಗಲ್ಲ ನಾನು ಡ್ಯಾನ್ಸ್ ಮಾಡೋದೇ. ಮದುವೆಯಾದವ್ರಿಗೆ ಯಾವಾಗಲೂ ಒಂದು ಕ್ರೈಸಿಸ್ ಅಂತ ಇರುತ್ತೆ, ಕ್ವಶನ್ಸ್ಗಳು ಬರ್ತಾನೆ ಇರುತ್ತೆ. ಮದುವೆ ಆಗಿ ಕರೆಕ್ಟ್ ಮಾಡೋದನ್ನ ತಪ್ಪು ಮಾಡೋದನ್ನ ಯಾವತ್ತಾದರೂ ಇಬ್ರಿಗೂ ಮದುವೆ ಆಗಿ ತಪ್ಪು ಮಾಡಿದೆ ಅಂತ ಯಾವತ್ತಾದರೂ ಇಂಟರ್ನಲ್ಲಿ ಅನ್ಸಿದೆಯಾ? ಇವತ್ತು ನೀವು ಹೇಳ್ಕೊಬೋದು ಬೇಕಾದ್ರೆ. ನಾವಿಬ್ರು ಇದನ್ನು ತುಂಬ ಸರಿ ಡಿಸ್ಕಸ್ ಮಾಡಿದ್ದೀವಿ. ನಿಂಗಿನ್ನ ಬೆಟರ್ ಹುಡುಗಿ ಸಿಗ್ತಿದ್ಲಾ, ಅಥವಾ ನಿಂಗಿನ್ನ ಬೇರೆ ಥರ ಹುಡುಗಿ ಸಿಗಬೇಕಾಗಿತ್ತಾ, ನೀನು ಆ ಫೀಲ್ಡಲ್ಲಿರೋ ಹುಡುಗಿನ ಮದುವೆ ಮಾಡ್ಕೋಬೇಕಾಗಿತ್ತಾ, ನಾನು ಓಕೆನಾ, ಈ ಥರ ನಾನು ತುಂಬ ಸರಿ ಕೇಳ್ತಾನೆ ತಲೆ ತಿಂತಾನೆ ಇರ್ತೀನಿ. ಬಟ್ ಯಾವಾಗಲೂ ನನಗೆ ಸಿಗೋ ಆನ್ಸರ್ ಒಂದೇ, ಇಲ್ಲ ಯು ಆರ್ ದ ಬೆಸ್ಟ್. ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಹೇಳಕ್ಕೆ ಇವತ್ತಷ್ಟೇ ಏನೋ ಒಂದು ಆಯಿತು, ನಾನು ಮಾತಾಡಿದೆ ಏನಂತ ಹೇಳಿ, ನೀನೇ ಹೇಳು. ನೀನು ನಾನೇ ಬೆಸ್ಟ್ ಹೇಳ್ತೀನಿ ನಿನಗೆ ಅಂತ. ಅವಾಗ ನಾನೇನಂದೆ? ಹೌದು, ನಾನೇ ಹೇಳಿದೆ ನಂತರ ಹುಡುಗಿ ನಿಂಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಸುಮ್ಮನೆ ಹೆಂಗೆ ರೇಗಿಸ್ತಿದ್ದೆ. ಅದಕ್ಕೆ ಇವರೇ ಅಂದರು, ಹೌದು ನನಗಿನ್ನ ಬೆಟರ್ ಹುಡುಗ ನಿಂಗೆ ಸಿಗ್ತಾ ಇದ್ದ ಮೇ ಬಿ, ಬಟ್ ನಿನ್ನಷ್ಟು ಬೆಟರ್ ನಂಗೆ ಸಿಗ್ತಿರ್ಲಿಲ್ಲ ಅಂತ. ನಾನೇನು ಬೆಟರ್ ಏನಲ್ಲ, ನಿನ್ಗೆ ಸಖತ್ತಾಗಿರೋ ಹುಡುಗನೇ ಸಿಗ್ತಾ ಇದ್ದ. ನಿನ್ನ ಕರ್ಮ ಅದು ಏನು ಪಾಪ ಮಾಡಿದ್ಯೋ ನಾನು ಸಿಕ್ಕಿದ್ದೀನಿ. ಬಟ್ ಇಲ್ಲ ಅವರು ಸಿಗ್ತಾ ಇರಲಿಲ್ಲ, ಚಾನ್ಸ್ ಇಲ್ಲ. ಅಲ್ಲ, ನಾನು ಹಂಗೆ ಅಂದಿದ್ದೀನಿ. ಸೊ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್ ಅಂತ. ಇಲ್ಲ, ಈ ಥರ ಡಿಸ್ಕಷನ್ ಮಾಡಿದಾಗ ಅನ್ಸುತ್ತೆ ವಿ ಆರ್ ಹ್ಯಾಪಿ. ಆ ಥರ ಯಾವತ್ತೂ ತಪ್ಪು ಮಾಡಿಬಿಟ್ವಿ ಅಂತ ಯಾವತ್ತೂ ಅನಿಸಿಲ್ಲ. ವೆರಿ ನೈಸ್. ನಮ್ಗೆ ಮದುವೆ ಆಗಿದೆ ಅಂತ ಫೀಲ್ ಆಗಲ್ಲ, ಏನು ತಪ್ಪು ಮಾಡಿದೀವಿ ಅಂತ ಏನಕ್ಕೆ ಅನ್ಸುತ್ತೆ. ನಾನು ಅದನ್ನು ಇನ್ನು honeymoon phase invite ಅಲ್ಲೇ ಇದ್ದೀರಾ? ಮಾಡೋ ಮುಂಚೆನೆ ಐ ಥಿಂಕ್ 2-3 ವೀಕ್ಸ್ ಬ್ಯಾಕ್ ನಾನೇ ಅಂದಿರುತ್ತಾನೆ, ನಿಮ್ಗೆನಾ ಫ್ರೆಂಡ್ ಥರ ಇರಬೇಕು ಬ್ರೋ ಸಮಥಿಂಗ್. ನಾನು ಹೇಳಿದ್ದು ನಿಮಗೆ ಅಲ್ವಾ? ನಾನು ಕರೆಕ್ಟ್ ಫ್ರೆಂಡ್ ಥರ ಇರಬೇಕು. ವಿ ಆರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್. ಇವಾಗ್ಲೂ ಡ್ಯಾಶ್ ಬೈಕೋತಾ ಇರ್ತೀವಿ ತಮಾಷೆಗೆ, ಯಾವಾಗಲೂ ಸೀರಿಯಸ್ ಆಗಬಾರ್ದು ಅಷ್ಟೇ. ಅದೇ ಸಾಯಿ ಕುಮಾರ್ ಡೈಲಾಗ್ಸ್ ಬರ್ತಿರತ್ತೆ ಅವಾಗ ಅವಾಗ. ಓ ಯಾ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಸಾಯಿ ಕುಮಾರ್. ಏಯ್ ಗಾಂಡು ಬೈತಾ ಇರ್ತಾಳೆ, ಚಿಕ್ಕದಲ್ಲಿ ತಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಅದನ್ನು ಅಂತಾಳೆ, ನೋಡಕ್ ಒಳ್ಳೆ ಶಂಡ ಎಲ್ಲ ಭಯ. ನೀವು ಪಾಡ್ಕಾಸ್ಟ್ ಮುಗಿಸ್ಬೇಕಾದ್ರೆ ಒಳ್ಳೆ ಟ್ರೇಲರ್ ಕಟ್ ಕೊಟ್ಟಿದ್ದಾರಲ್ಲ. ಇಲ್ಲ, ಎಸ್ಪೆಷಲಿ ಜೋಡಿ ನಂಬರ್ 1 ಸೀಸನ್ 2 ಅದು ಫೀಮೇಲ್ ಗೆಟಪ್ ಆವಾಗ ರೇಗಿಸ್ತಿದ್ದೆ. ನಾನು ಹೆಣ್ಣು ವೇಷ ಹಾಕಿದ್ದೆ, ಅಂದ್ರೆ ರೌಂಡೇ ಆಗಿತ್ತು. ಛೇ, ಇದೊಂದು ನಂಗೆ ಬೇಜಾರಾಗತ್ತೆ ಗುರು. ಹುಡುಗಿರು ಏನಾದರೂ ಹೇಳಿ ಹೋಗ್ಬಿಡ್ಬೋದು, ಹುಡುಗರು ಹೇಳೋಕ್ಕೆ ಆಗಲ್ಲ. ಅದನ್ನೇ ಇಟ್ಕೊಂಡು ನೀನು ಹಂಗೆ ಹೇಳ್ದಲ್ಲ, ಸ್ಯಾಡ್ ಥಿಂಗ್. ಬಟ್ ಸೀರಿಯಸ್ಲಿ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಎಷ್ಟೊತ್ತು ಮಾತಾಡಿದ್ವಿ? 1.5 ಗಂಟೆ ಮದುವೆ ಅವ್ರದ್ದು. ಜಗಳ ಆಡಲಿಲ್ಲ ಅಂದರೆ ರಿಲೇಷನ್ಶಿಪ್ಪಲ್ಲಿ ಏನೋ ಕಡಿಮೆ ಇದೆ, ಕೊರತೆ ಇದೆ ಅಂತ ಮಾತುಗಳು ಬರುತ್ತೆ. ಐ ಡೋಂಟ್ ನೋ ವೈ. ಅಲ್ಲ, ನನಗೆ ಅದು ಅರ್ಥ ಆಗಲ್ಲ. ಅದೇನೋ ಅಂತಾರಲ್ವಾ, ಜಗಳ ಆಡ್ತಾರೆ. ನಾವು ಜಗಳ ಆಡಿ ಎಷ್ಟು ಸಮಯ ಆಯ್ತು ನಮಗೆ ಗೊತ್ತಿಲ್ಲ. ಟಚ್ ನಾನು ಅವಾಗ ಡೈಲಿ ಮೆಸೇಜ್ ಮಾಡ್ತೀನಿ, ಕೂದಲೇ ಇವತ್ತು ಅಪ್ಡೇಟ್ ಏನು ಗಣೇಶ್ ಅಂತ. ತಮಾಷೆಗೆ ಡೈಲಿ ಜಗಳ ಆಡ್ತೀವಿ ಸುಮ್ಮನೆ ರೇಗಿಸ್ಕೊಂಡು. ಬಟ್ ಸೀರಿಯಸ್ ಆಗಿ ಆಡಿಲ್ಲ ನಾವು ಜಗಳ. ಬರುತ್ತೆ ಸೀರಿಯಸ್ ಆಗಿ ಆದ್ರೂ ಅದು 30 ಸೆಕೆಂಡ್ಸ್ ಅಷ್ಟೇ ನಂದು ಕೋಪ. ಅದಾದ್ಮೇಲೆ ನಾನೇ ಸಾರಿ ಅಂತ ಅಷ್ಟೇ, ಮುಗೀತು. ಕ್ಯೂಟ್. ಸೊ ನನಗೆ ಅದನ್ನ ಕೆಲವರು ದಿನಗಟ್ಲೆ ಇದು ಮಾಡ್ತಾರಲ್ವಾ, ಅದು ನನಗೆ ಅರ್ಥ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು so much. ಥ್ಯಾಂಕ್ ಯು. ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಅಂದರೆ ಪಾಡ್ಕಾಸ್ಟ್ ತುಂಬ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಯಾಕಂದರೆ ನೆಕ್ಸ್ಟ್ ಎಪಿಸೋಡ್ಗೆ ನಿಮಗೆ ನಾವೇನು ಕಳ್ಸೋದು ಬೇಡ, ನಿಮಗೆ ಗೊತ್ತಾಗುತ್ತೆ. ಕಪಲ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಥೆರಪಿಗೆ ಹೋಗ್ತಾರೆ, ಬಟ್ ಥೆರಪಿನೇ ಕಪಲ್ ಆದರೆ ಅದು ಗಣೇಶ್ ಮತ್ತು ವಿದ್ಯಾ ಆಗಿರ್ತಾರೆ. ಸೊ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಅಂದರೆ ನಿಮಗೆ ಈ ಪಾಡ್ಕಾಸ್ಟ್ ತುಂಬ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಎಪಿಸೋಡ್ಗೆ ನಮಗೆ ಇಲ್ಲ ನಿಮಗೆ ಇಲ್ಲ ನಮಗೆ ಇಲ್ಲ ನಿಮಗೆ ಯಾರಿಗಾರು ಒಬ್ಬರಿಗೆ ಹೆಲ್ಪ್ ಆಗುತ್ತೆ.